ಎಸ್ ಇಡಿ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್. ಸೊ ಒನ್ ಆಫ್ ದಿ ವೆರಿ ಕಾಮನ್ ಟಾಪಿಕ್ ಇದು, ಅಂದರೆ ಕಾಮನ್ ಪ್ರಾಬ್ಲಮ್ ಇದು. ಸೊ ಈಗ ಪ್ರೆಸೆಂಟ್ ಡೇ ಇದರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಅಬ್ನಾರ್ಮಲ್ ಸೆಕ್ಷುವಲ್ ಆಕ್ಟಿವಿಟಿ ಅಥವಾ ಸೆಕ್ಷುವಲ್ ಡಿಸ್ಫಂಕ್ಷನ್ ಇಸ್ ಅ ವೆರಿ ಕಾಮನ್ ಪ್ರಾಬ್ಲಮ್. ಬಟ್ ಎಷ್ಟೇ ಕಾಮನ್ ಇದ್ರೂ ಕೂಡ ಇಟ್ ಈಸ್ ಅ ವೆರಿ ನೆಗ್ಲೆಕ್ಟೆಡ್ ಪ್ರಾಬ್ಲಮ್, ನಾಟ್ ಓಪನ್ಲಿ ಡಿಸ್ಕಸ್ಡ್. ಸೊ ಬಹಳ ಜನಕ್ಕೆ ಈ ಸಮಸ್ಯೆ ಇರುತ್ತೆ. ಏನು ಮಾಡಬೇಕು, ಯಾರ ಹತ್ರ ತೋರಿಸ್ಕೋಬೇಕು, ಆ್ಯಂಡ್ ಇದನ್ನು ಸರಿ ಮಾಡ್ಬೋದಾ ಇಲ್ವಾ ಅನ್ನೋದು ಬಹಳ ಜನಕ್ಕೆ ಗೊತ್ತಿರಲ್ಲ. ಸೊ ಹಾಗಾಗಿ ದಿಸ್ ಇಸ್ ಅ ವೆರಿ ರಿಲೆವೆಂಟ್ ಟಾಪಿಕ್. ಬಹಳ ದಿವಸದಿಂದ ನಮ್ಮ ಲಿವ್ ಟು ಸೆಷನಲ್ಲಿ ಮಾಡಬೇಕು ಅಂತಿತ್ತು, ಆ್ಯಂಡ್ ಫೈನಲಿ ಇವತ್ತಿನ ಸೆಷನಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದು ಬಹಳ ಜನಕ್ಕೆ ಇರುತ್ತೆ, ಎಸ್ಪೆಷಲಿ ಟುಡೇ ವಿ ಆರ್ ಟಾಕಿಂಗ್ ಅಬೌಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಮೇನ್ಲಿ ಇನ್ ಮೆನ್. ಸೊ ಆ್ಯಂಡ್ ಇವತ್ತಿನ ಸೆಷನಲ್ಲಿ ವಿ ಹ್ಯಾವ್ ಅನ್ ಎಕ್ಸ್ಪರ್ಟ್ ವಿತ್ ಅಸ್. ನಾನು ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಆ್ಯಂಡ್ ಸೆಷನ್ ಅವರು ನಿಮಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಮಾಡ್ತಾರೆ. ಸೊ ಅದಾದಮೇಲೆ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ನಮ್ಮ ಜೊತೆ ಇವತ್ತು ಇರೋರು ಡಾಕ್ಟರ್ ಶಶಿಧರ್ ಅಂತ. ಈಸ್ ಅ ವೆರಿ ರಿನೌಂಡ್ ಆಂಡ್ರಾಲಜಿಸ್ಟ್. ಆಂಡ್ರಾಲಜಿಸ್ಟ್ ಆರ್ ಡಾಕ್ಟರ್ಸ್ ಹೂ ಆರ್ ಫೋಕಸ್ಡ್ ಆನ್ ಮೆನ್ಸ್ ಹೆಲ್ತ್, ಮೇನ್ಲಿ ಮೆನ್ಸ್ ಸೆಕ್ಷುವಲ್ ಹೆಲ್ತ್ ಬಗ್ಗೆ ಫೋಕಸ್ ಮಾಡುವ ಸ್ಪೆಷಲಿಸ್ಟನ್ನು ಆಂಡ್ರಾಲಜಿಸ್ಟ್ ಅಂತ ಕರೀತಾರೆ. ಸೊ ಇವರು ಡಾಕ್ಟರ್ ಶಶಿಧರ್ ಅಂತ. ಅವ್ರನ್ನ ಜಸ್ಟ್ ಮಿನಿಟ್, ಲೆಟ್ ಮೀ ಆ್ಯಡ್ ಇನ್. ನಮಸ್ತೆ ಡಾಕ್ಟರ್ ಶಶಿಧರ್, ನಿಮ್ಮ ವಿಡಿಯೋ ಆ್ಯಂಡ್ ಆಡಿಯೋ ಆನ್ ಮಾಡ್ಕೋಬೋದು? ಎಸ್ ಸರ್. ಓಕೆ, ಗುಡ್ ಈವ್ನಿಂಗ್ ರಂಗನಾಥ್. ಥ್ಯಾಂಕ್ಸ್ ಆಪರ್ಚುನಿಟಿ ಒಂದು ಕೊಟ್ಟಿದ್ದಕ್ಕೆ. ಇನ್ಫ್ಯಾಕ್ಟ್ ಆಂಡ್ರಾಲಜಿಸ್ಟ್ ಅಂತ ಹೇಳಿದ್ರೆ ಇದು ಯೂರಾಲಜಿ ಸಬ್ ಸ್ಪೆಷಾಲಿಟಿ, ಬಟ್ ಐ ಥಿಂಕ್ ದರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಹ್ಯಾವ್ ಡನ್ ಸೂಪರ್ ಸ್ಪೆಷಲೈಸೇಷನ್ ಇನ್ ಈ ಸಬ್ಜೆಕ್ಟ್ ಮಾಡ್ಕೊಂಡು. ಸೊ ನಾನು ಐ ನಾಟ್ ಅನ್ ಯೂರಾಲಜಿಸ್ಟ್ ಆಕ್ಚುಲಿ. ಆಂಡ್ರಾಲಜಿಸ್ಟ್ ಅಂತ ಹೇಳಿದ್ರೆ ಬೋತ್ ಈ ಪುರುಷ ಬಂಜೇತನ ಅಂತ ಹೇಳಿದ್ರೆ ಮೇಲ್ ಇನ್ಫರ್ಟಿಲಿಟಿ ಪ್ಲಸ್ ಮೆನ್ಸ್ ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಬಹುಶಃ ಇದು ಎರೆಕ್ಟೈಲ್ ಪ್ರಾಬ್ಲಮ್ ಇರಬಹುದು, ಇಜಾಕ್ಟೇಟ್ ಪ್ರಾಬ್ಲಮ್ ಇರಬಹುದು. ಬಟ್ ನಾವು ಮೇಜರ್ ಟ್ರೀಟ್ ಮಾಡೋದು ನಮ್ಮ ಈ ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ ಮನುಷ್ಯನ ಮೇಲ್ ಫರ್ಟಿಲಿಟಿ ಅಂತ ಹೇಳಿದ್ರೆ ಒಂದು ಸ್ಪರ್ಮ್ ಕೌಂಟ್ ಹೆಚ್ಚು ಕಡಿಮೆ ಆಗಿರ್ಬೋದು, ಕೌಂಟ್ ಇಶ್ಯೂಸ್ ಇರ್ಬೋದು, ಮೊಟಿಲಿಟಿ ಇಶ್ಯೂಸ್ ಇರ್ಬೋದು, ಮಕ್ಕಳು ಆಗದೆ ಇರೋದು ಅಂತದನ್ನ ಟ್ರೀಟ್ಮೆಂಟ್ ಕೊಟ್ಟು ಸರ್ಜರಿನ ಮಾಡಿ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡಿ ಮಕ್ಕಳು ಹೋಗಂಗೆ ಪ್ರಯತ್ನ ಮಾಡ್ತೀವಿ. ನಂದು ಬೇಸಿಕ್ ಏನಪ್ಪಾ ಅಂತ ಹೇಳಿದ್ರೆ, ಈಗ ಎಲ್ಲರೂ ಅದು ಒಂದೇ ತರ ಒಂದಿಲ್ಲ. ನೀವು IVF ನೀವು ಕ್ಯಾಟಗರಿ ಇದ್ರೆ ಅವ್ರನ್ನ ಆಪ್ಟಿಮೈಸ್ ಸ್ಪರ್ಮ್ ಕೌಂಟ್ ಚೆನ್ನಾಗಿದ್ರೆ ಅವ್ರನ್ನ ಆಪ್ಟಿಮೈಸ್ ಮಾಡಿ ಅಟ್ಲೀಸ್ಟ್ IUI ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗುವಂತ ಒಂದು ಅವಕಾಶ ಕೊಡ್ಲಿಕ್ಕೆ ನಾನು ಒಂದು ಪ್ರಯತ್ನ ಮಾಡ್ತೀನಿ. ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂಡ್ ಇಜಾಕ್ಟೇಟ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರೆ ಇದು ಫರ್ಟಿಲಿಟಿ ಇದ್ರಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈಗ ಎರೆಕ್ಷನ್ ಪ್ರಾಬ್ಲಮ್ ಇದ್ರೆ ಕೆಲವ್ರು ಮಕ್ಕಳಾಗ್ತಿರೋದಿಲ್ಲ, ಕೆಲವರಿಗೆ ಎರೆಕ್ಷನ್ಸ್ ಎಲ್ಲ ಚೆನ್ನಾಗಿದ್ಬಿಟ್ಟು ಸ್ಪರ್ಮ್ಸ್ ಬರ್ದೇ ಇರಬಹುದು, ಅದನ್ನ ನಾವು ಆನ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಅದನ್ನು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂತವ್ರನ್ನ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನ್ಯಾಚುರಲ್ ಮಕ್ಕಳು ಆಗ್ಲಿಕ್ಕೆ ನಾವು ಒಂದು ಸಹಾಯ ಮಾಡ್ತೀವಿ ಅಂತ ನಾನು ಇಲ್ಲಿ ಹೇಳಿ ಬಯಸ್ತೀನಿ. ಸೊ ಆಂಡ್ರಾಲಜಿಸ್ಟ್ ಅಂತ ಹೇಳಿದ್ರೆ ಬೋತ್ ಮೆನ್ಸ್ ಹೆಲ್ತ್ ಅಂಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್. Yes. So now let's not we'll get into the topic. Yes, before I just want to introduce you. So Dr. Shashidhar, he works in Manipal Hospital, Old Airport Road. ಅಲ್ಲಿ ಆಂಡ್ರಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಅವ್ರದ್ದೇ ಆಂಡ್ರೋ ಪ್ಲಸ್ ಅಲ್ವಾ ನಿಮ್ಮ ಕ್ಲಿನಿಕ್ ಹೆಸರು? ಆಂಡ್ರೋ ಪ್ಲಸ್ ಅಂತ ಕ್ಲಿನಿಕ್ ಇದೆ. ಅಂಡ್ ಒನ್ ಮೋರ್ ಇದಂದ್ರೆ ಈಸ್ ಮೈ ಸ್ಕೂಲ್ ಮೇಟ್ ಅಂಡ್ ನಮ್ಮ ಸೇಮ್ ಊರು. ವಿ ಆರ್ ಫ್ರಮ್ ದ ಸೇಮ್ ಪ್ಲೇಸ್, ಭದ್ರಾವತಿ, ಸೇಮ್ ಸ್ಕೂಲ್ and same year of MBBS, although from a different college. So that's the background, and we are very lucky to have him in today's session because Bangalore ಅಲ್ಲಿ ಬಹಳ ಬೆರಳು ಎಣಿಕೆಯಷ್ಟು ಆಂಡ್ರಾಲಜಿಸ್ಟ್ ಇದ್ದಾರೆ. ಸೊ ಎಷ್ಟು ಜನ ಇದ್ದಾರೆ? ನನಗೆ ಗೊತ್ತಿರೋ ಹಾಗೆ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ಬಹುಶಃ 2 ಅಥವಾ 3 ಜನ ಅಂತ ಇರಬಹುದು. ಅದು ಮುಂಚೂಣಿನಲ್ಲಿ ಐ ಥಿಂಕ್ ನಾವು ಮಣಿಪಾಲ್ ಅಲ್ಲಿ ನಾವು ಇನ್ನೊಬ್ರು ಡಾಕ್ಟರ್ ರಾಜೇಂದ್ರ ನಗರ್ ನಲ್ಲಿ ಡಾಕ್ಟರ್ ವಾಸನ್ ಅಂತ ಅವ್ರು ನಮ್ ಗುರುಗಳಾಗಿರ್ತಾರೆ. ಸೊ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ಬರೀ ಇದನ್ನೇ ಪ್ರಾಕ್ಟೀಸ್ ಮಾಡೋದು ಬಹುಶಃ 2 ಅಥವಾ 3 ಡಾಕ್ಟರ್ ಇರ್ಬೋದು ನಾನು ಹೇಳಿ ಬಯಸ್ತೀನಿ ಅಷ್ಟೇ. ಎಸ್. ಸೊ ಅಂದ್ರೆ ಆಕ್ಚುಲಿ ಇದ್ರ ಪ್ರಾಬ್ಲಮ್ ಎಷ್ಟಿದೆ ಅಂದ್ರೆ ಬಹಳ ಜನಕ್ಕಿದೆ. ಸೊ ಅಂಡ್ ಇನ್ ಟರ್ಮ್ಸ್ ಆಫ್ ಸ್ಪೆಷಲಿಸ್ಟ್ ನೋಡಿದ್ರೆ ನೋಡಿ, ಬೆಂಗಳೂರು ಅಂತ ದೊಡ್ಡ ಸಿಟಿಯಲ್ಲೇ 2-3 ಜನ ಇದ್ದಾರೆ ಅಂದ್ರೆ ಈ ಪ್ರಾಬ್ಲಮ್ ಇದೆ, ಇದಕ್ಕೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಸೆಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಅವರೇ ಹೇಳಿದಾಗೆ ಬೇಸಿಕಲಿ ಆಂಡ್ರಾಲಜಿಸ್ಟ್ 2 ಮೇನ್ ಇದನ್ನ ನೋಡ್ತಾರೆ. ಒಂದು ಇನ್ಫರ್ಟಿಲಿಟಿ ರಿಲೇಟೆಡ್ ಟು ಮೇಲ್ ಇನ್ಫರ್ಟಿಲಿಟಿ, ಅಂಡ್ ನೆಕ್ಸ್ಟ್
obviously erectile dysfunction can also be a part of male infertility, but majority problems actually erectile dysfunction ಆಗೋದು ಅಂದರೆ ಒಂದು ಮಕ್ಕಳೆಲ್ಲ ಆಗಿರುತ್ತೆ ಆ್ಯಂಡ್ ಆಸ್ ದೇ ಕ್ರಾಸ್ ಪ್ರಾಬ್ಲಿ 30-40 years of ಏಜ್ ಆ ಪೀರಿಯಡಲ್ಲಿ ಎರೆಕ್ಷನ್ ಪ್ರಾಬ್ಲಮ್ಸ್ ಅಥವಾ ನಿಮಿರಿಕೆ ಸಮಸ್ಯೆ ಅಂತ ಹೇಳ್ತೀವಿ, ನಿಮಿರಿಕೆ ಸಮಸ್ಯೆ. ಸೊ ಅದ್ರ ಬಗ್ಗೆ ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ವಿತ್ ಈ ಸೆಷನಲ್ಲಿ ಅವ್ರ ಪ್ರೆಸೆಂಟೇಷನ್ ಆಗುತ್ತೆ, ಮಧ್ಯದಲ್ಲಿ ಪ್ರಶ್ನೆಗಳೇನಾದರೂ ಕೇಳ್ತಿರ್ಬೋದು, ಬಟ್ ಫೈನಲಿ ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ನಾನು ಕೊನೆಗೆ ತಗೊಂತೀನಿ. ಸೊ ಎಸ್ ಡಾಕ್ಟರ್ ಶ್ರೀಧರ್, ಪ್ಲೀಸ್ ಯು ಕ್ಯಾನ್ ಸ್ಟಾರ್ಟ್. ಸೊ ಹೌ ಐ ಕ್ಯಾನ್ ಶೇರ್ ಸ್ಕ್ರೀನ್ ಅಂತ ಇರುತ್ತೆ. ಸೊ ಶೇರ್ ಸ್ಕ್ರೀನಿಗೆ ಹೋಗಿ ಸೆಟ್ಟಿಂಗ್ಸ್ ಅಲ್ಲ ಕೆಳಗಡೆ ಶೇರ್ ಸ್ಕ್ರೀನ್ ಇಲ್ಲ, ಅದು ನಾನು ಮಾಡ್ತೀನಿ, ನೋ ಪ್ರಾಬ್ಲಮ್. ಶೇರ್ ಅಂತಿದೆ, ಹೌದು ಶೇರ್ ಇದ್ರೆ ಶೇರ್ ಪ್ರೆಸ್ ಮಾಡಿದ್ರೆ ಶೇರ್ ಸ್ಕ್ರೀನ್ ಅಂತ ಬರುತ್ತೆ. ಓಕೆ, ಎಂಟೈರ್ ಸ್ಕ್ರೀನ್. ಓಕೆ, ಎಂಟೈರ್ ಸ್ಕ್ರೀನ್ ಅದನ್ನ ಕೆಳಗಡೆ ಬ್ಲೂ ಕಲರ್ ಶೇರ್ ಬಟನ್ ಇರುತ್ತಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಡೆಸ್ಕ್ಟಾಪ್ ಇದಾಗುತ್ತೆ. ಅದಾದ್ಮೇಲೆ ಯು ಕ್ಯಾನ್ ಗೋ ಅಹೆಡ್ ಅಂಡ್ ಸ್ಟಾರ್ಟ್. ಒನ್ ಸೆಕೆಂಡ್. ಸೊ ಕರೆಕ್ಟ್ ಕೇಳಿಸ್ತಿದೆಯಲ್ಲ, ಕಾಣುತ್ತಲ್ವಾ? ಹೌದು, ಕಾಣ್ತಾ ಇದೆ. ಅಂಡ್ ನೀವು ಎಸ್ ಕಾಣ್ತಾ ಇದೆ. ಎಸ್, ಓಕೆ. ಅಗೈನ್ ಗುಡ್ ಈವ್ನಿಂಗ್. ನಾನು ಆಕ್ಚುಲಿ ಡಿಸ್ಕಷನ್ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ನಾನು ಇಡ್ಲಿಕ್ಕೆ ಬಯಸ್ತೀನಿ ನಾನು. ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರೆ ನಿಮಿರಿಕ ಸಮಸ್ಯೆ ಎಲ್ಲಾ ರೀತಿಯಲ್ಲೇ ಬರಬಹುದು. ನಿಮಿರಿಕ ಸಮಸ್ಯೆನೇ ಇಲ್ಲ, ಒಂದು ಬೇಸಿಕಲಿ ಇಟ್ಸ್ ಅ ಸ್ಪೆಕ್ಟ್ರಮ್ ಆಫ್ ಸೆಕ್ಷುವಲ್ ಪ್ರಾಬ್ಲಮ್. ಇಟ್ ಮೇ ಸ್ಟಾರ್ಟ್ ಫ್ರಮ್ ಒಂದು ಡಿಸೈರ್ ಇಲ್ಲದೆ ಇರಬಹುದು, ಅದು ಇಲ್ಲ ಎರೆಕ್ಷನ್ಸ್ ಬರದೇ ಇರಬಹುದು, ಇಲ್ಲ ಶೀಘ್ರ ಸ್ಖಲನ ಪ್ರಿಮಿಚರ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ ಅದು ಇರಬಹುದು, ಇಲ್ಲ ಅನ್ಏಬಲ್ ಟು ಎಜಾಕ್ಯುಲೇಟ್ ಅದು ಇರಬಹುದು. ಸೊ ಬಿಫೋರ್ ಗೋಯಿಂಗ್ ಟು ಇದು ಡೀಟೇಲ್ಸ್ ಇಂದ ನಾನು ಐ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಹೌ ನಮ್ಮ ಬಾಡಿ ಹೇಗೆ ವರ್ಕ್ ಆಗುತ್ತೆ ಅನ್ಕೊಂಡು. ಈಗ ಬಹುಶಃ ಏನಾಗುತ್ತೆ, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಏನಾಗುತ್ತೆ, ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಮಗು ಬೆಳಿಬೇಕಾದ್ರೆ ಏನಾಗುತ್ತೆ, ಯುಟ್ರಸ್ ಗರ್ಭಕೋಶ ಅಂತ ಏನ್ ಹೇಳ್ತೀವಿ, ಪ್ರಿಫರೆನ್ಷಿಯಲ್ ಬ್ಲಡ್ ಫ್ಲೋ ಆಗುತ್ತೆ ಅಲ್ಲಿಗೆ. ಬಹುಶಃ 30% 40% ಬ್ಲಡ್ ಫ್ಲೋ ಅಲ್ಲಿಗೆ ಹೋಗ್ತಾ ಇರ್ತದೆ, ಯಾಕಂದ್ರೆ ಅದು ಮಗು ಬೆಳಿಬೇಕು, ಅದು ಒಂಥರ ಫಿಸಿಯೋಲಾಜಿಕಲ್ ರಿಕ್ವೈರ್ಮೆಂಟ್. ಹಾಗೆ ಎರೆಕ್ಷನ್ ಅಥವಾ ನಿಮಿರಿಕೆ ಏನಾಗುತ್ತೆ ಅವಾಗ ಪ್ರತಿ ಒಂದು ಆಕ್ಟು ಅಥವಾ ಇಂಟರ್ಕೋರ್ಸ್ ಸೆಷನ್ಸ್ ನಲ್ಲಿ ಅಟ್ಲೀಸ್ಟ್ ಒಂದು 250-300 ml ಆಫ್ ಬ್ಲಡ್ ಅಲ್ಲಿಗೆ ನಮ್ಮ ಪಿನಿಸ್ಗೆ ಆರ್ಗನ್ಗೆ ಸಪ್ಲೈ ಆಗುತ್ತೆ. ಸೊ ದಟ್ಸ್ ಹೌ ಇಟ್ ಈಸ್. ಸೊ ಪಿನಿಸ್ ನಾನು ಹೇಗಪ್ಪ ಹೇಳ್ತೀನಪ್ಪ ಅಂದ್ರೆ, ಇದು ಒಂಥರ ಬಲೂನ್ ಇದ್ದ ಹಾಗೆ. ನೀವು ಬಲೂನ್ ಒಳಗೆ ಎಷ್ಟು ಗಾಳಿ ಊದ್ತಿರೋ ಅಷ್ಟು ಸ್ಟ್ರಾಂಗ್ ಆಗುತ್ತೆ, ಅಷ್ಟು ಗಟ್ಟಿ ಆಗುತ್ತೆ, ಅಷ್ಟು ದೊಡ್ಡದಾಗುತ್ತೆ. ಸೊ ಒಂದ್ಸರಿ ಪಂಚರ್ ಆಗುತ್ತೆ, ಗಾಳಿ ಲೂಸ್ ಆಗುತ್ತೆ. ಹಾಗೇನಾಗುತ್ತೆ, ಒಳಗೆ ಹೋಗುವಂತ ರಕ್ತ ಪಿನಿಸ್ ಒಳಗೆ ಪ್ರತಿ ಟೈಮ್ ಎಕ್ಸೈಟ್ಮೆಂಟ್ ಆದಾಗ ಅಥವಾ ಏನ್ ನಾವು ಒಂದು ಉತ್ತೇಜನ ಆಗ್ತೀವಿ ಅವಾಗ ಲಿಂಗಕ್ಕೆ ಕೆಲವು ಅಮೌಂಟ್ ಆಫ್ ಬ್ಲಡ್ ಫ್ಲೋ ಅಲ್ಲಿಗೆ ಇದಾಗುತ್ತೆ. ಅವಾಗ ಒಳಗೆ ಹೋಗ್ಬಿಟ್ಟು ಅಲ್ಲೇ ಟ್ರ್ಯಾಪ್ ಆಗುತ್ತೆ. 300 ml ಫ್ಲೋ ನಲ್ಲಿ ಅಂದ್ರೆ ಫುಲ್ ಫೋರ್ಸ್ ಬ್ಲಡ್ ಹೋಗುತ್ತೆ ಅಲ್ಲಿ. ಅದು ಅಫ್ಕೋರ್ಸ್ ಅದು ಏನಕ್ಕೆ ಹೆಂಗ್ ಹೋಗುತ್ತೆ ಅಂತ ಹೇಳಿದ್ರೆ ಅದು ಸುಮಾರು ಕಾರಣಗಳಿರ್ತವೆ. ಒಂದು, ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅಂದ್ರೆ ಲೈಕ್ ಸೆಕ್ಷುವಲ್ ಸ್ಟಿಮ್ಯುಲೇಟೆಡ್ ಆಗಿರ್ಬೇಕು, ಒಂದು ಅದು ಹೈಯರ್ ಲೆವೆಲ್. ಎರಡನೇದೇನಪ್ಪಾ ಅಂದ್ರೆ ನಿಮ್ಮ ಲಿಂಗನು ಸ್ವಲ್ಪ ಹೆಲ್ದಿ ಆಗಿರ್ಬೇಕು. ನೌಡೇಸ್ ಲಾಟ್ ಆಫ್ ಪ್ರಾಬ್ಲಮ್ ಪೀಪಲ್ ಆಫ್ ಹ್ಯಾವಿಂಗ್, ಅದು ರಕ್ತನಾಳಗಳ ಪ್ರಾಬ್ಲಮ್ ಅಂದ್ರೆ ಆರ್ಟೆರಿಯೋಸ್ಕ್ಲೆರೋಸಿಸ್, ಅಥೆರೋಸ್ಕ್ಲೆರೋಸಿಸ್ ಏನೋ ಹೇಳ್ತೀವಲ್ಲ, ಅದೆಲ್ಲ ಅದು ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಹೇಳ್ಬೇಕು ಬಯಸ್ತೀನಪ್ಪ ಅಂದ್ರೆ, ಪೀನಿಸ್ ನ ಆರ್ಟ್ರಿ ಏನಿದೆ ಅದು ದೇಹದಲ್ಲಿರೋ ಒಂದು ಸಣ್ಣ ಒಂದು ಆರ್ಟ್ರಿ. ಸೊ ಏನೇ ಒಂದು ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ನಮ್ಮ ದೇಹದಲ್ಲಿ ಶುರು ಆದ್ರೆ ಅದು ಪಿನಿಸ್ ಇಂದ ಶುರು ಆಗುತ್ತೆ. ಸೊ ಹಾಗೆ ಅದು ಪೆರಿಫೆರಿಯಿಂದ ಏನಾಗುತ್ತೆ, ಸೆಂಟ್ರ್ ಬರ್ತಾ ಹೋಗೋ ಶುರು ಆಗುತ್ತೆ, ಸೆಂಟ್ರ್ ಫ್ಯೂಗಲ್ ಅಂತ ಹೇಳ್ತೀವಿ, ಆತರ ಶುರು ಆಗುತ್ತೆ. ಸೊ ಹಾಗಾಗಿ ಸೊ ಆರ್ಟ್ರೀಸ್ ಎಲ್ಲ ಚೆನ್ನಾಗಿದ್ರೆ, ನೋಡಿ ಇದು ಆರ್ಟ್ರೀಸ್, ಇದು ಒಂದು ಉತ್ತೇಜನ ಏನಾಗುತ್ತೆ, ಬ್ಲಡ್ ಫ್ಲೋ ಈ ಆರ್ಟ್ರಿಲ್ ಬರ್ತದೆ. ಮತ್ತೆ ಅದು ಆರ್ಟ್ರಿ ಎಷ್ಟು ಬ್ಲಡ್ ಬಂದಾಗ ಏನಾಗುತ್ತೆ, ಒಳಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದ ನಂತರ ಒಂದ್ಸರಿ ಎಜಾಕ್ಯುಲೇಷನ್ ಅಥವಾ ಇಂಟರ್ಕೋರ್ಸ್ ಸೆಕ್ಷುವಲ್ ಸೈಕಲ್ ಏನ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ವಾಪಸ್ ಈ ನೀಲಿ ಒಂದು ಏನ್ ಕಾಣುತ್ತೆ ವೆನ್ಸ್ ಇಂದ ವಾಪಸ್ ಹೋಗ್ಬಿಡ್ತದೆ. ಸೊ ಇದು ನಾವು ಇದು ಡೆಫಿನೆಟ್ ಇದು ಲೆವೆಲ್ 1 ಲೆವೆಲ್ 2 ಅಂತ ಹೇಳ್ತೀವಿ. ಅಂದ್ರೆ ಬ್ರೈನ್ ಕಂಟ್ರೋಲ್ ಮಾಡ್ತಿದೆ. ಬ್ರೈನ್ ಕಂಟ್ರೋಲ್ ಅಲ್ಲದೆ ಏನ್ ಲಿಂಗ ಆರ್ಗೋನ್ ಏನಿದೆ ಅದು ಸ್ವಂತ ಅದು ಎರಡು ಕಂಟ್ರೋಲ್ ಆಗುತ್ತೆ. ಸೊ ಎರಡು ಚೆನ್ನಾಗಿರ್ಬೇಕು. ಒಂದು ಲೆವೆಲ್ 1 ಬ್ರೈನು ಚೆನ್ನಾಗಿರ್ಬೇಕು, ಅಂದ್ರೆ ಬ್ರೈನ್ ಸೆಂಟರ್ಸ್ ಚೆನ್ನಾಗಿರ್ಬೇಕು, ಆಮೇಲೆ ನಿಮ್ಮ ಪಿನಿಸ್ ಹೆಲ್ತ್ ಚೆನ್ನಾಗಿರ್ಬೇಕು. ಸೊ ಇದರಲ್ಲಿ ಡಿಫ್ರೆಂಟ್ ಫೇಸಸ್ ಇರ್ತದೆ. ಒಂದು ಇಲ್ಲಿ ನೋಡಿ ಬೇಕಾದ್ರೆ, ಇದು ಸೈಕೋಸೆಕ್ಷುವಲ್ ಫೇಸ್, ಎಕ್ಸೈಟ್ಮೆಂಟ್. ಅಂದ್ರೆ ಬರೀ ನನಗೆ ಎರೆಕ್ಷನ್ಸ್ ಬರಬೇಕು ಅಂತ ಹೇಳಿ ಯಾರೇ ಎರೆಕ್ಷನ್ಸ್ ಬರೋದಿಲ್ಲ. ಅದಕ್ಕೊಂದು ಮನಸ್ಥಿತಿ ಇರಬೇಕು, ಸೆಕ್ಷುವಲ್ ಎಕ್ಸೈಟ್ಮೆಂಟ್ ಇರಬೇಕು, ಒಂದು ನಮ್ಮ ಭಾವನೆಗಳು ಇರಬೇಕು, ಇಲ್ಲ ಒಂದು ನಮ್ಮ ಸಂಗಾತಿ ಇರಬೇಕು. ಸಂಗಾತಿ ಇದ್ದಾಗ ಟಚ್ ಸ್ಟಿಮ್ಯುಲೇಷನ್, ಅದು ಫಿಸಿಕಲ್ ಸ್ಟಿಮ್ಯುಲೇಷನ್.
ಬಾಂಡ್ಗಳು ಇಲ್ದೇದಾಗ್ಲೂ ಎರೆಕ್ಷನ್ಸ್ ಬರ್ತಾ ಇದೆ, ನಮ್ಮ ಪಾರ್ಟ್ನರ್ ಸಂಗತಿ ಇಲ್ದೇದಾಗ ಎರೆಕ್ಷನ್ಸ್ ಬರ್ತಾ ಇದೆ. ಅದು ಏನು ಒಂದು ವಿಜುವಲ್ ಸ್ಟಿಮ್ಯುಲಸ್, ಒಂದು ಬೈ ವಾಚಿಂಗ್ ಸಮ್ ಫೋಟೋಗ್ರಾಫ್ಸ್ ಆಗಿರ್ಬೋದು, ಅಥವಾ ಒಂದು ಎರೋಟಿಕ್ ಮೂವೀಸ್ ಆಗಿರ್ಬೋದು, ಅಥವಾ ನಮ್ಮ ಅನಿಸಿಕೆ ಇರಬಹುದು, ಎರೆಕ್ಷನ್ಸ್ ಅವಾಗ ಎರೆಕ್ಷನ್ಸ್ ಬರ್ತದೆ. ಸೊ ನಾವು ಅನ್ಕೊಂಡಾಗ ಒಂದು ಟ್ಯಾಬ್ಲೆಟ್ಸ್ ವೈಗ್ರ ತಗೊಂಡ್ಬಿಟ್ರೆ ಎರೆಕ್ಷನ್ಸ್ ಬರ್ತದೆ ಅಂತ ಅನ್ಕೊಂತೀವಿ. ಆ ತರ ಅದು ವಿಪರೀತ ಸುಳ್ಳದು. 10 ಟ್ಯಾಬ್ಲೆಟ್ಸ್ ವೈಗ್ರ ತಗೊಂಡ್ರು ನಿಮ್ಗೆ ಎಮೋಷನಲಿ ಯು ನಾಟ್ ಇನ್ಕ್ಲೈನ್ಡ್, ನಿಮ್ಮ ಮನಸ್ಥಿತಿ ಆ ಒಂದು ರೀತಿಯಲ್ಲಿ ಇಲ್ಲ, ಆ ಒಂದು ದಿಕ್ಕಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ಎರೆಕ್ಷನ್ಸ್ ಬರೋದಿಲ್ಲ. ಹಾಗಾಗಿ ನೋಡಿ, ಒಂದು ಅವಾಗ ನೋಡಿ, ಇದು ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಒಳಗೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಾಗ್ಲೇ ನಮಗೆ ಎರೆಕ್ಷನ್ಸ್ ಬರೋದು ಕಾರಣ. ಸೊ ಈಗ ಆಗ್ಲೇ ಹೇಳ್ದಾಗೆ ಎರೆಕ್ಷನ್ಸ್ ಕಂಟ್ರೋಲ್ ಮಾಡಕ್ಕೆ ಕೆಲವು ಹಾರ್ಮೋನ್ಸ್ ಇರ್ತವೆ, ಹ್ಯಾಪಿ ಹಾರ್ಮೋನ್ ಅದನ್ನ ಅಂತ ಹೇಳ್ತೀವಿ, ಡೋಪಮೈನ್. ಈಗ ಡೋಪಮೈನ್ ಅನ್ನೋದು ತುಂಬಾ ಇನ್ಸ್ಟಾಗ್ರಾಮ್ ನಲ್ಲಿ ಭಾರಿ ಪ್ರಸಿದ್ಧಿ ಆಗ್ಬಿಟ್ಟಿದೆ. ಡೋಪಮೈನ್ ಹೆಂಗ್ ಜಾಸ್ತಿ ಆಗತ್ತೆ, ಹೆಂಗ್ ಕಡಿಮೆ ಮಾಡಬಹುದು ಅದಂತ ಸುಮಾರು ವಿಡಿಯೋಸ್ ನಾವು ಇತ್ತೀಚಿನ ದಿನಗಳು ನಾವು ಕಂಡು ಬರ್ತೀವಿ. ಪ್ರೊಲಾಕ್ಟಿನ್ ಹಾರ್ಮೋನು, ಥೈರಾಯ್ಡ್ ಹಾರ್ಮೋನು, ಟೆಸ್ಟೋಸ್ಟೆರೋನ್ ಮೇಲ್ ಹಾರ್ಮೋನ್, ಈಸ್ಟ್ರೋಜನ್ ಫೀಮೇಲ್ ಹಾರ್ಮೋನ್, ಎಲ್ಲ ಕಾರಣಗಳಾಗ್ತವೆ ನಮಗೆ. ಈ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇದ್ದಾಗಲೇ ನಮ್ಗೆ ಪ್ರಾಪರ್ ಎರೆಕ್ಷನ್ಸ್ ಆಗೋದು. ಸೊ this is something which is again a control of erections. Testosterone ಅನ್ನೋದು ವೆರಿ ಇಂಪಾರ್ಟೆಂಟ್. ಈಗ ನಾವು ಎಸ್ಪೆಷಲಿ ನಾನ್ ಮಾತಾಡ್ತಿರೋದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಓನ್ಲಿ ಇನ್ ಮೇಲ್ಸ್. ಸೆಕ್ಷುವಲ್ ಡಿಸ್ಫಂಕ್ಷನ್ ಫೀಮೇಲ್ಸ್ ಅದೊಂದು ಡಿಫ್ರೆಂಟ್ ಟಾಪಿಕ್. ಅಟ್ಸ್ ಎ ವೆರಿ ಚಾಲೆಂಜಿಂಗ್ ಟಾಪಿಕ್. ಬಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಮಥಿಂಗ್ ವಿಚ್ ವೆರಿ ಮಚ್ ನಾವು ಇದನ್ನ ತುಂಬಾ ಡೀಟೇಲ್ಸ್ ಇಂದ ಡೇಟಾ ಸ್ಟಡೀಸ್ ಎಲ್ಲ ಮಾಡಿ ವಿ ಹ್ಯಾವ್ ಡಾಕ್ಯುಮೆಂಟೆಡ್ ಏನಾಗುತ್ತೆ, ಏನಾಗೋದಲ್ಲಿ, ಎಲ್ಲಿ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ ಅಂತ ನಾವು ಕಂಡುಹಿಡ್ತೀವಿ. ಬೇಸಿಕಲಿ ನಮ್ಮಲ್ಲಿ ಒಂದು ಮೇಲ್ ಹಾರ್ಮೋನ್ ಅಂತ ಒಂದು ಇರ್ತದೆ, ದಟ್ ಇಸ್ ಟೆಸ್ಟೋಸ್ಟೆರೋನ್ ಅಂತ ಹಾರ್ಮೋನ್ ಅಂತ ಹೇಳ್ತೀವಿ. ಟೆಸ್ಟೋಸ್ಟೆರಾನ್ ಎಸ್ಪೆಷಲಿ ಮೇಲ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಅದಿಲ್ಲ ಅಂತ ಹೇಳಿದ್ರೆ ಮೇಲ್ಸ್ ಭಾರಿ ಕಷ್ಟ. ಎಸ್ಪೆಷಲಿ ಮ್ಯಾಸ್ಕ್ಯುಲಾನಿಟಿ ಇಸ್ ರಿಫ್ಲೆಕ್ಟೆಡ್ ಬೈ ದಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್. ಅವರ ತಲೆಯಿಂದ ಹಿಡಿದು ಕಾಲ್ವರೆಗೂ ಟೆಸ್ಟೋಸ್ಟೆರಾನ್ ವೆರಿ ಇಂಪಾರ್ಟೆಂಟ್. ಒಂದು ಅವರ ಇಂಟೆಲೆಕ್ಚುಯಲ್ ಅಂದ್ರೆ ಅವರ ಯೋಚನಾ ಶಕ್ತಿ ಇರ್ಬೋದು, ಬುದ್ಧಿಶಕ್ತಿ ಇರ್ಬೋದು, ಫರ್ಟಿಲಿಟಿ ಹೆಲ್ತ್, ಸೆಕ್ಷುವಲ್ ಹೆಲ್ತ್, ಕಾಗ್ನಿಟಿವ್, ಬೋನ್ ಹೆಲ್ತ್, ಹಾರ್ಟ್ ಹೆಲ್ತ್, ಮಸಲ್ ಹೆಲ್ತ್, ಎವ್ರಿಥಿಂಗ್ ಟೆಸ್ಟೋಸ್ಟೆರಾನ್ ಇಸ್ ರಿಕ್ವೈರ್ಡ್. ಹಾಗಾಗಿ ಸೊ ಟೆಸ್ಟೋಸ್ಟೆರಾನ್ ಇಲ್ದೆ ಇಲ್ಲ ಅಂತ ಹೇಳಿದ್ರೆ ಸುಮಾರು ಪ್ರಾಬ್ಲಮ್ಗಳು ಹುಟ್ಕೊಳ್ತವೆ. ಒಂದು ಎರೆಕ್ಷನ್ ಪ್ರಾಬ್ಲಮ್ ಆಗಿರ್ಬೋದು, ಫರ್ಟಿಲಿಟಿ ಪ್ರಾಬ್ಲಮ್ ಆಗಿರ್ಬೋದು, ಅಂಡ್ ಓವರ್ ಆಲ್ ಜನರಲ್ ಹೆಲ್ತ್ ಆಗಿರ್ಬೋದು. ಸೊ ಅದನ್ನ ನಾನು ಮುಂದೆ ಪ್ರೆಸೆಂಟೇಷನ್ ನಮ್ಗೆ ಹೇಳ್ತೀನಿ. ಸೊ ಮುಖ್ಯವಾದ ಕಾರಣಗಳು ಎರೆಕ್ಷನ್ ಡಿಸ್ಫಂಕ್ಷನ್ ಆಗ್ಲಿಕ್ಕೆ ವೆರಿ ಮಚ್ ಇಂಪಾರ್ಟೆಂಟ್ ವ್ಯಾಸ್ಕ್ಯುಲರ್ ಕಾಸ್. ವ್ಯಾಸ್ಕ್ಯುಲರ್ ಕಾಸ್ ಅಂತ ಹೇಳಿದ್ರೆ ಬ್ಲಡ್ ಫ್ಲೋ ನಲ್ಲಿ ಪ್ರಾಬ್ಲಮ್ ಇದ್ದಾಗ. ಎರಡನೇದು ಮುಖ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಡಯಾಬಿಟಿಸ್ ಅಂತ ಹೇಳ್ತೀವಿ. ಮೂರನೇದು ನಾವು ಯೂಸ್ ಮಾಡೋ ನಾನಾ ರೀತಿ ಮೆಡಿಕೇಶನ್ಸ್ ನಾವು ತಗೊಂತಾ ಇರ್ತೀವಿ, ಬಟ್ ಎರೆಕ್ಷನ್ಸ್ ಪ್ರಾಬ್ಲಮ್ ಬರ್ತಿರ್ತದೆ, ನಾವು ಅದನ್ನ ಗೊತ್ತೇ ಇರೋದಿಲ್ಲ. ನಮ್ಗೆ ಇದು ಐಡಿಯಾ ಇದ್ದರೆ ನಾವು ಯಾವ ಟ್ಯಾಬ್ಲೆಟ್ಸ್ ತಗೊಬೇಡ್ದು ಅಂತ ನಮ್ಗೆ ಅವಾಗ ಗೊತ್ತಾಗುತ್ತದೆ. ಕೆಲವು ಸರ್ಜರಿ ಮಾಡ್ತೀವಿ, ಕೆಲವು ಸರ್ಜರಿಗಳಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬಹುದು, ಸಮ್ ನ್ಯೂರಲ್ ಪ್ರಾಬ್ಲಮ್ ಆಗಿರ್ಬೋದು, ಅಫ್ಕೋರ್ಸ್ ಹಾರ್ಮೋನಲ್ ಪ್ರಾಬ್ಲಮ್, ಅದರ್ ಪ್ರಾಬ್ಲಮ್ ಸೈಕಲಾಜಿಕಲ್. ಮೊದಲೆಲ್ಲ ಏನಾಗಿತ್ತು, ಅಫ್ಕೋರ್ಸ್ ಈ ಇತ್ತೀಚಿನ ದಿನಗಳಲ್ಲಿ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನೋದಕ್ಕೆ ತುಂಬಾ ರಿಸರ್ಚ್ ಆಗಿದೆ. ಮೊದಲು ಏನಾಗಿದ್ರು ಬ್ಲೈಂಡ್ ಆಗಿ ನಾವು ಇದು ಸೈಕಲಾಜಿಕಲ್ ಇರ್ಬೋದು, ಇಲ್ಲ ನಿಮ್ಗೆ ಸ್ಟ್ರೆಸ್ ಇದೆ ಅಂತ ನಾವು ಹೇಳ್ಬಿಟ್ಟು ಬ್ಲೈಂಡ್ ಆಗಿ ಮೆಡಿಸಿನ್ಸ್ ಬರ್ಕೊಡ್ತಾ ಇದ್ವಿ. ಬಟ್ ಈಗ ಆ ರೀತಿ ಇಲ್ಲ. ಈಗ ನೂರಾರು ರೀತಿಗಳನ್ನ ನಾವು ಇದನ್ನ ಸಂಶೋಧನೆ ಮಾಡಿ ಯಾವ್ಯಾವ ಟೆಸ್ಟ್ಗಳು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಹಾಗಾಗಿ ಸೈಕಲಾಜಿಕಲ್ಗಳಿಗಿಂತ ನಾವು ಇವತ್ತಿನ ನಾವು ಜನಸಾಮಾನ್ಯ ಜೀವನ ಮಾಡ್ತಿದೀವಿ ಅದರಲ್ಲಿ ಈ ಆರ್ಗ್ಯಾನಿಕ್ ಪ್ರಾಬ್ಲಮ್ಸ್ ಜಾಸ್ತಿ. ಅಂದ್ರೆ ಕಂಡಿಡಿಬಹುದು, ಅವನಿಗೆ ಇದರಿಂದನೇ ಪ್ರಾಬ್ಲಮ್ ಕಂಡಿಡಿಬಹುದು. ಆ ತರ ನಾವು ಸೊ ಆರ್ಗ್ಯಾನಿಕ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೈಕಲಾಜಿಕಲ್ ಕಡಿಮೆನೆ. ನಾವು ನವಡೇಸ್ ಮೋಸ್ಟ್ ಆಫ್ ದಮ್ ಮೊದಲು ಏನು ಐಡಿಯಾ ಇರ್ತಿರ್ಲಿಲ್ಲ ವಾಟ್ ಇಸ್ ಸೆಕ್ಷುವಲ್ ಪ್ರಾಬ್ಲಮ್. ಕೆಲವು ಐಡಿಯಾ ಸೆಕ್ಸ್ ಏನ್ ಗೊತ್ತಿರಲಿಲ್ಲ. ನಾವು ಎವ್ರಿಬಡಿ ಕ್ಯಾನ್ ಅಸೆಸ್ ದರ್ ಓನ್ ಪ್ರಾಬ್ಲಮ್ ಬಿಕಾಸ್ ಲಾಟ್ ಆಫ್ ಡೇಟಾ ಇಸ್ ಇನ್ ಅವರ್ ಹ್ಯಾಂಡ್. ಹಾಗಾಗಿ ಗೊತ್ತಾಗ್ಬಿಡುತ್ತೆ ಸೈಕಲಾಜಿಕಲ್ ಆರ್ಗ್ಯಾನಿಕ್ ಅಂತ. ದೇ ಡು ಲಾಟ್ ಆಫ್ ರಿಸರ್ಚ್ ಮಾಡಿಬಿಟ್ಟು ಎಸ್ ನನಗಿದೆ ಬಹುಶಃ ಇದೇ ಇರಬಹುದು ಅಂತ. ಅಂಡ್ ಮೋರ್ ಓವರ್ ಎವ್ರಿಬಡಿ ಇಸ್ ಅಂದ್ರೆ ಒಂದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಸ್ಟ್ರೆಸ್ ಬರ್ತದೆ. ಈಗ ಐಡಿಯಾ ಇಲ್ಲ ಅಂತಲೇ ಪ್ರತಿ ಮನುಷ್ಯನಿಗೂ ಈಗ ಒಂದು ಎಜುಕೇಟೆಡ್ ದೇ ನೋ ವಾಟ್ ಥಿಂಗ್ಸ್ ಆರ್. ಸೊ ಹಾಗಾಗಿ ಸೈಕಲಾಜಿಕಲ್ ಸಮಥಿಂಗ್ ವಿಚ್ ಇಸ್ ಸ್ಟಿಲ್ ದೇರ್ ಬಟ್ ನಾಟ್ ಟು ದ ಎಕ್ಸ್ಟೆಂಟ್. ಬಟ್ ಈಗ ಆರ್ಗ್ಯಾನಿಕ್ ಅನ್ನೋ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಸೊ ಬೇಸಿಕಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರೆ ನ್ಯೂಮರಿಕಲ್ ಸಮಸ್ಯೆ, ಅಂದ್ರೆ ಆರ್ಗನ್ ಸ್ಟ್ರಾಂಗ್ ಆಗದೆ ಇರೋದು. ಸೊ ಇಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ನಾವು ಆಸ್ ಎ ಟೋಲ್ಡ್ ಇಟ್ ಮೇ ಬಿ ನಮ್ಮ ಒಂದು ಡಿಸೈರ್ ಡಿಸಾರ್ಡರ್ಸ್ ಅಂಡ್ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಅದನ್ನ ಡಿಕ್ರೀಸ್ಡ್ ಡಿಸೈರ್ ಅಥವಾ ಡಿಕ್ರೀಸ್ ಲಿಬಿಡೋ ಅಂತ ಹೇಳ್ತೀವಿ. It may be now basically we'll concentrate more on the erections responsible for penetrative sexual activity.
ಸಂಭೋಗ ಆಗ್ಲಿಕ್ಕೆ ಆಗುವಂತ ಎರೆಕ್ಷನ್ಸ್ ನಾವಂತೂ ಈಗ ವಿಲ್ ನಾಟ್ ಡಿಸ್ಕಸ್ ಅಬೌಟ್ ಸ್ಖಲನ ಬಗ್ಗೆ, ಅಂದ್ರೆ ಶೀಘ್ರ ಸ್ಖಲನ ಆಗ್ಲಿ, ಅರ್ಲಿ ಎಜಾಕ್ಯುಲೇಷನ್, ಡಿಲೇಡ್ ಎಜಾಕ್ಯುಲೇಷನ್, ಅದು ಡಿಫ್ರೆಂಟ್, ಅದು ಮೇಜರ್, ಅದು ದೊಡ್ಡ ಟಾಪಿಕ್. ಅನ್ಏಬಲ್ ಟು ಸಸ್ಟೈನ್ ಎರೆಕ್ಷನ್ ಅದು ಬೇರೆ ಟಾಪಿಕ್, ಡಿಸೈರ್ ಬರ್ದಿರೋ ಅದು ಬೇರೆ ಟಾಪಿಕ್. ಬಟ್ ಬೇಸಿಕಲಿ ಲುಕ್ ಅಬೌಟ್ ದಿ ಹಾರ್ಡ್ನೆಸ್ ಇಲ್ಲಿ. ಸೊ ಇಲ್ಲಿ ಹಾರ್ಡ್ನೆಸ್ ಆಗಕ್ಕೆ ಮುಖ್ಯವಾದ ಕಾರಣ ಒಂದು 3 ಇಂಪಾರ್ಟೆಂಟ್ ರೀಸನ್ ಕಾರಣ ಅಂತ ಹೇಳ್ಬೋದು. ಒಂದು BP ಇರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಅಥವಾ ಡಯಾಬಿಟಿಸ್ ಇರ್ಬೋದು. ಈ 3 ಇದು ಒಂಥರ ಕಾಂಬಿನೇಷನ್ ಪ್ರಾಬ್ಲಮ್ಗಳು. ಇದರಿಂದ 2 ಪ್ರಾಬ್ಲಮ್ ಆಗ್ಬೋದು. ಒಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್, ಒಂದೊಂದು ಫಂಕ್ಷನಲ್ ಪ್ರಾಬ್ಲಮ್. ಸ್ಟ್ರಕ್ಚರಲ್ ಪ್ರಾಬ್ಲಮ್ ಅಂದ್ರೆ ನಮ್ಮ ರಕ್ತನಾಳಗಳೆಲ್ಲ ಕ್ಯಾಲ್ಸಿಯಂ ಡೆಪಾಸಿಟ್ಸ್ ಆಗ್ಬೋದು, ಕಾನಿಕ್ ಇನ್ಫ್ಲಮೇಷನ್ ಅಥವಾ ಇಂಜುರಿ ಆಗ್ಬಿಟ್ಟು ರಕ್ತನಾಳಗಳು ಕ್ರಮೇಣ ಫೈಬ್ರೋಸಿಸ್ ಮತ್ತೆ ಅದು ನ್ಯಾರೋ ಆಗೋದು, ಅದು ಅಂದ್ರೆ ಡಯಾಮೀಟರ್ ಕಡಿಮೆ ಆಗ್ತಾ ಹೋಗೋದು, ಅಂದ್ರೆ ಅದನ್ನ ನಾವು ಆರ್ಟರಿಯಲ್ ಸ್ಟೆನೋಸಿಸ್ ಅಂತ ಹೇಳ್ತೀವಿ. ಅದರಿಂದ ಅದು ಬ್ಲಡ್ ಫ್ಲೋ ಕಡಿಮೆ ಆಗ್ಬಹುದು. ಇಲ್ಲಾಂದ್ರೆ ಫಂಕ್ಷನಲ್ ಚೇಂಜಸ್. ಆಸ್ ಐ ಟೋಲ್ಡ್ ಯು, ಎರೆಕ್ಷನ್ ಅನ್ನೋದು ಕಂಟ್ರೋಲ್ ಬೈ ದ ಬ್ರೈನ್ ಇನಿಷಿಯಲಿ, ಬಟ್ ಅಲ್ಟಿಮೇಟ್ಲಿ ದ ಪೀನಿಸ್ ಕಂಟ್ರೋಲ್ಸ್ ಇಸ್ ಓನ್ ಬ್ಲಡ್ ಫ್ಲೋ. ಈಗ ಹೇಗಪ್ಪ ಅಂತ ಹೇಳಿದ್ರೆ, ಸಿಂಪಲ್ ಒಂದು ಮೋಟಾರ್ ಸೈಕಲ್, ಅಂದ್ರೆ ಬೈಕ್ ಅಥವಾ ಸ್ಕೂಟರ್ ಅಂತ ಹೇಳ್ಬಹುದು. ನಾವು ಜಸ್ಟ್ ಲಾಕ್, ಇಗ್ನಿಷನ್ ಆನ್ ಮಾಡ್ತೀವಿ ಅಷ್ಟೇ, ಬಟ್ ಸಬ್ಸಿಕ್ವೆಂಟ್ಲಿ ಇಟ್ಸ್ ರನ್ ಬೈ ದ ಇಂಜಿನ್ ಅಲ್ಲಿ ಪಿಸ್ಟನ್ಸ್ ಮೂವ್ ಆಗ್ತಾ ಇರ್ತದೆ, ಅದಕ್ಕೆ ಪೆಟ್ರೋಲ್ ಸಪ್ಲೈ ಇರ್ತದೆ, ಆಕ್ಸಿಜನ್ ಇಂಟೇಕ್ ಆಗುತ್ತೆ, ಸೊ ಕಂಬಷನ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಪಿನಿಸ್ ರಕ್ತನಾಳಗಳು ಏನಾಗುತ್ತೆ, ರಕ್ತನಾಳಗಳು ಚೆನ್ನಾಗಿದ್ರೆ ಏನಾಗುತ್ತೆ, ಅದು ಇಟ್ ಕಂಟ್ರೋಲ್ಸ್ ದ ಓನ್ ಬ್ಲಡ್ ಫ್ಲೋ. ಅದನ್ನ ನಾವು ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಇಂಪೇರ್ಡ್ ವಾಸೋಡೈಲೇಟೇಷನ್. ಸೊ ಏನಾಗುತ್ತೆ, ಬೇಸಿಕಲಿ ನಮ್ಮ ಪಿನಿಸ್ ಹೆಲ್ದಿ ಆಗಿದ್ರೆ ಕಂಟಿನ್ಯೂಸ್ ಬ್ಲಡ್ ಫ್ಲೋ ಆಗುತ್ತದೆ, ಎರೆಕ್ಷನ್ ಚೆನ್ನಾಗಿ, ಅದು ಎವ್ರಿಥಿಂಗ್ ಇಸ್ ನಾರ್ಮಲ್. ಸೊ ಹಾಗಾಗಿ ಇದು 3 ಇಂಪಾರ್ಟೆಂಟ್ ಪ್ರಾಬ್ಲಮ್. ಇಟ್ಸ್ ಲೈಫ್ ಸ್ಟೈಲ್ ಡಿಸೀಸ್. ಬೇಸಿಕಲಿ ನಮ್ಮ ಯಾವ್ಯಾವ ಕಾರಣಗಳು ನಮ್ಮ BP ಆಗ್ಲಿಕ್ಕೆ, ಡಯಾಬಿಟಿಸ್ ಆಗಿ, ಒಬೆಸಿಟಿ ಆಗ್ಲಿಕ್ಕೆ ಕಾರಣಗಳಾಗ್ತವೋ, ಅದೇ ಮುಖ್ಯವಾದ ಕಾರಣಗಳು ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಬರಲಿಕ್ಕೆ ಅವು ಕಾರಣ ಅಂತ ನಾನು ಹೇಳ್ತೀನಿ. ಸೊ ಒಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ ನಾವು ಅಂದ್ಕೊಂಡಿದ್ವಿ ಮೊದಲು ಬರೀ ಅದು ಸಾಮಾನ್ಯವಾಗಿ 30-40 ವರ್ಷ ಆಗುತ್ತೆ ಆದ್ಮೇಲೆ ಬರೋದು, ವಯಸ್ಸಾದ್ಮೇಲೆ ಬರೋದು. ಅದು ತಪ್ಪು. ನವಡೇಸ್ ಇವತ್ತು ನೋಡಿ, ಈ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 20-25-39 ವರ್ಷ ಜನಗಳಿಗೂ 5% ಇನ್ಸಿಡೆನ್ಸ್, 40 to 60 years 14% ಇನ್ಸಿಡೆನ್ಸ್, 60 and above ಏನಾಗುತ್ತೆ 43%, above 70% ಇನ್ಸಿಡೆನ್ಸ್. ಸೊ ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್. ಯಂಗರ್ ಏಜ್ ಗ್ರೂಪ್ ನಲ್ಲಿ ಇದೆಲ್ಲ ಅಂತ ಹೇಳ್ತಿಲ್ಲ. ಯಂಗರ್ ಏಜ್ ಗ್ರೂಪ್ ನಲ್ಲಿ ಮೋಸ್ಟ್ ಆಫ್ ದಮ್ ಆರ್ ಸೈಕಲಾಜಿಕಲ್, ಬಟ್ ನವಡೇಸ್ ಲಾಟ್ ಆಫ್ ಇಶ್ಯೂಸ್ ಆರ್ ಹ್ಯಾಪನಿಂಗ್ ಬಿಕಾಸ್ ಐ ಕ್ಯಾನ್ ಸೇ ದಟ್ ಅವರ ಅಷ್ಟು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಮೊದಲಿಂದನೇ ಇದಾಗ್ಬಿಡ್ತಾರೆ, ಕಾಲೇಜ್ ಟೈಪ್, ಸ್ಕೂಲ್ ಟೈಮ್ ಇಂದಲೇ ಶುರು ಆಗ್ಬಿಡ್ತಾರೆ. ಹಾಗಾಗಿ ಏನಾಗುತ್ತೆ, ಈಗ ಸಣ್ಣ ವಯಸ್ಸಿಂದ ಏನಾಗುತ್ತೆ, ಇಂಜುರಿ ಆಗಕ್ಕೆ ಹೋಗಿ ಶುರು ಆಗುತ್ತೆ, ಅವಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಸೊ ರಫ್ಲಿ ಹಂಗೆ ಹೇಳಿದಾಗ ಯಂಗ್ ಏಜ್ ನಾಟ್ ಇಮ್ಯೂನ್, ದೇ ಇನ್ಫ್ಯಾಕ್ಟ್ ಸ್ಟಿಲ್ ಅಫೆಕ್ಟ್ಸ್ ದಮ್. ಫರ್ದರ್ ಮೋರ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಂದು ಅವ್ರ ಜೊತೆ ಮತ್ತೆ ಅನ್ಹೆಲ್ದಿ ಲೈಫ್ ಸ್ಟೈಲ್, ಲೈಕ್ ಒಬೆಸಿಟಿ, BP, ಶುಗರ್ ಎಲ್ಲ ಬಂದ್ರೆ ಏನಾಗುತ್ತೆ, ಸೆಡೆಂಟರಿ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇಂದ ಜಾಸ್ತಿ ಕಾರಣಕ್ಕೆ ಶುರು ಆಗುತ್ತೆ. ಈಗ ಎಲ್ಲ ಮೈಲ್ಡ್ ಇರೋದು ಏನಾಗುತ್ತೆ, ಈ ಪ್ರಾಬ್ಲಮ್ಗಳು ಬಂದ್ಬಿಟ್ರೆ ಅದು ಮೈಲ್ಡ್, ಮಾಡರೇಟ್, ಸಿವಿಯರ್ ಆಗಿ ಅದು ಪರಿವರ್ತನೆ ಆಗುತ್ತೆ ಅದು. ಸೊ ಹಾಗಾಗಿ ರಿಸ್ಕ್ ಫ್ಯಾಕ್ಟರ್ಸ್ ವೆರಿ ಇಂಪಾರ್ಟೆಂಟ್. ಬರೀ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಆಗೋದಿಲ್ಲ, ನಿಮ್ ಜೊತೆ ಲೈಫ್ ಪ್ರಾಬ್ಲಮ್ಸ್ಗಳಿದ್ರೆ, ಎಸ್ಪೆಷಲಿ ಅದರ್ ಹೆಲ್ತಿ ಪ್ರಾಬ್ಲಮ್ಸ್ ಇದ್ರೆ, ಈ ಪ್ರಾಬ್ಲಮ್ ದೊಡ್ಡದಾಗಿ ಕಾಣುತ್ತೆ, ಅದು ನಾನು ಹೇಳ್ತೀನಿ. ಸೊ ಎಸ್ ನೋಡಿ, ಈಗ ಇಲ್ಲಿ ಆಫ್ಟರ್ 50 years ಅಟ್ಲೀಸ್ಟ್ 10% ಜನಗಳಿಗೆ ಪರ್ಮನೆಂಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರುತ್ತೆ. ಸೊ ಹಾಗಾಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಮಥಿಂಗ್ ವೇರ್ ಪೀಪಲ್ ಕ್ಯಾನ್ ರೇಂಜ್ ಫ್ರಮ್, ಐ ಕುಡ್ ಸೇ, ಸಮ್ 45 to 90% people, some other kind of erectile dysfunction ಇದೇ ಇರ್ತದೆ, ಎಸ್ಪೆಷಲಿ ಇನ್ ದ ಮೇಲ್ಸ್. ಇಟ್ ಕ್ಯಾನ್ ಬಿ ಡಿಸೈರ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸಸ್ಟೈನಬಿಲಿಟಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಹಾರ್ಡ್ನೆಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಎಜಾಕ್ಯುಲೇಟರಿ ಪ್ರಾಬ್ಲಮ್. ಹಾಗಾಗಿ ಸೊ ವಾಟ್ ಈಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್? ಒನ್ ಈಸ್, ಇಲ್ಲಿ ಹೇಳ್ತೀನಿ ನೋಡಿ, ಒಂದು ಡಿಫಿಕಲ್ಟಿ ಇನ್ ಗೆಟಿಂಗ್ ಎನ್ ಎರೆಕ್ಷನ್, ಅಂದ್ರೆ ಒಂದು ಹಾರ್ಡ್ನೆಸ್ ಬರ್ದೇನೆ ಇರೋದು, ಡಿಫಿಕಲ್ಟಿ ಇನ್ ಮೇಂಟೈನಿಂಗ್ ಎರೆಕ್ಷನ್ಸ್, ಬಂದ್ಮೇಲೆ ಅದನ್ನ ಮೇಂಟೈನ್ ಮಾಡದೇ ಇರೋಕ್ಕಾಗೋದು. ಎರಡನೇದು ಡಿಕ್ರೀಸ್ ಡಿಸೈರ್. ಸೊ ಇಫ್ ಯು ಡಿಸೈರ್, ಇದಕ್ಕೂ ನಾವು ಒಂದು ಸುಮ್ಮನೆ ರ್ಯಾಂಡಮ್ ಆಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಹೇಳಕ್ ಆಗೋದಿಲ್ಲ, ಬಟ್ ಅದಕ್ಕೂ ಒಂದು ರೆಫರೆನ್ಸ್ ಕ್ರೈಟೀರಿಯಾ ಇರ್ತದೆ. ಸೊ 4 ಸರಿ ಅಟೆಂಪ್ಟ್ ಮಾಡಿದಾಗ ಅಟ್ಲೀಸ್ಟ್ ಒನ್ಸ್ ಅದು ನಿಮ್ಗೆ ಎರೆಕ್ಷನ್ಸ್ ಬರಲಿಲ್ಲ ಅಂತ ಹೇಳಿ ಫೇಲ್ ಆದ್ರೆ, ಬೇಸಿಕಲಿ ಆಕ್ಟಿವಿಟಿ ಸಮಥಿಂಗ್ ಶುಡ್ ಬಿ ಎ ಕೇಕ್ ವಾಕ್. ಅನ್ಕೊಂತೀರಾ, ಗಂಡ ಹೆಂಡತಿ ಅಥವಾ ಸಂಗತಿಗಳು ಬರ್ತೀರಾ, ಎರೆಕ್ಷನ್ಸ್ ಬರುತ್ತೆ, ಅದನ್ನ ನೀವು ಸಸ್ಟೈನ್ ಮಾಡ್ತೀರಾ, ಪೆನಿಟ್ರೇಷನ್ ಆಗುತ್ತೆ, ಸ್ಟ್ರೋಕ್ಸ್ ಮತ್ತೆ ಇಜಾಕ್ಯುಲೇಷನ್. ದಿಸ್ ಇಸ್ ಕಂಪ್ಲೀಟ್ ಸೆಕ್ಷುವಲ್ ರೆಸ್ಪಾನ್ಸ್ ಸೈಕಲ್. ಏನಾಗುತ್ತೆ, ಬೇಸಿಕಲಿ ನಾವು ಪೆನಿಟ್ರೇಷನ್ ನಾವು ಇಲ್ಲಿ ರೆಫರೆನ್ಸ್ ಮಾಡಿ ಇಟ್ಕೊಂಡಾಗ, ಯು ಆರ್ ಅನ್ಏಬಲ್ ಟು ಪೆನಿಟ್ರೇಟ್ ಅಟ್ಲೀಸ್ಟ್ ಒನ್ಸ್ ಔಟ್ ಆಫ್ 4 attempts, ಇಟ್ ಇಸ್ ಕಾಲ್ಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಅಥವಾ ಪ್ರಾಬ್ಲಮ್ ಜೊತೆ 1 month ಇಂದ 3 month ವರೆಗೂ ಅದನ್ನ ಪರ್ಸಿಸ್ಟ್ ಆದ್ರೆ ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್. ದಟ್ಸ್ ವೇರ್ ಯು ಆರ್ ಸಪೋಸ್ ಟು ಮೀಟ್ ಅ ಡಾಕ್ಟರ್. ಅಂಡ್ ಅಥವಾ ಎರೆಕ್ಷನ್ಸ್ ಬರ್ಲಿಕ್ಕೆ ತುಂಬಾ ಪ್ರಯತ್ನ ಪಡಬೇಕು, ಹಾರ್ಡ್ನೆಸ್ ತುಂಬಾ ಪ್ರಯತ್ನ ಪಡಬೇಕು, ಅದು ನಾವು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಸೊ
ನಾಟ್ ಹಾರ್ಡ್ ಎನಫ್ ಟು ಪೆನಿಟ್ರೇಟ್. ಈಗ ಏನಾಗುತ್ತೆ, ಸೆಕ್ಷುವಲ್ ಸಮಥಿಂಗ್ ಜಸ್ಟ್ ಫಿನಿಸ್ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾಗಿ ಒಂದು ಹಾರ್ಡ್ನೆಸ್ ಗಟ್ಟಿತನ ಬರಬೇಕು, ಆವಾಗಲೇ ಅದು ಇಟ್ ಕ್ಯಾನ್ ಓವರ್ಕಮ್ ದ ರೆಸಿಸ್ಟೆನ್ಸ್ ಆಫ್ ಅಜೈನಲ್ ವಾಲ್ ಅಂಡ್ ಪೆನಿಟ್ರೇಟ್ ಇನ್ಸೈಡ್. ಅಥವಾ ಸಾಫ್ಟ್ ಎರೆಕ್ಷನ್ಸ್ ಇದ್ರೆ ಜಸ್ಟ್ ಬೆಂಡ್ ಹೊರಗಡೆ ಬೆಂಡ್ ಆಗುತ್ತೆ, ಸೊ ನಾಟ್ ಬಿ ಏಬಲ್ ಟು ಹ್ಯಾವ್ ನಾರ್ಮಲ್ ಸೆಕ್ಸ್. ಬೇಸಿಕಲಿ ನಾರ್ಮಲ್ ಸೆಕ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಕನ್ಸೀವ್ ನ್ಯಾಚುರಲಿ. ನಾರ್ಮಲ್ ಆಗಿ ಮಕ್ಕಳು ಆಗೋದು ಕಡಿಮೆ. ಐ ಗೆಟ್ ಲಾಟ್ ಆಫ್ ಪೇಷಂಟ್ಸ್, ಬಿಲೀವ್ ಇಟ್ ಆರ್ ನಾಟ್. ಇನ್ಫ್ಯಾಕ್ಟ್ ಇಫ್ ಯು ಆಸ್ಕ್ ಮೀ, ನನ್ನ ಒಂದು ಪ್ರಾಕ್ಟೀಸ್ ನಲ್ಲಿ I would say anything beyond 55 to 60 years, I would say hardly I see around 10-15% of the patients remaining are younger age group. If I see around 10 patients, at least 7-8 will be younger age group. Only 10-20% will be older age group. Maybe I don't know why I'm not seeing that, but I see ಅಂದ್ರೆ ಅಷ್ಟು ಪ್ರಿವಲೆನ್ಸ್ ಇದೆ ಯಂಗರ್ ಏಜ್ ಗ್ರೂಪ್ ನಲ್ಲಿ. ಒಂದೇನಪ್ಪ ಅಂತ ಹೇಳಿದ್ರೆ ಓಲ್ಡ್ ಏಜ್ ಗ್ರೂಪ್, ಯಂಗರ್ ಏಜ್ ಗ್ರೂಪ್. ಓಲ್ಡ್ ಏಜ್ ಗ್ರೂಪ್ ನಲ್ಲಿ ಇನ್ನೂ ಆ ಸ್ಟಿಗ್ಮಾ ಇದೆ. ಬಟ್ ನೌಡೇಸ್ ಇವತ್ತಿನ ಜನರೇಷನ್ ಆ ತರ ಸ್ಟಿಗ್ಮಾ ಇರಲಿಲ್ಲ, ಬಿಕಾಸ್ ದೇ ಫೀಲ್ ದಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಯಾವುದೇ ತರಹದ ಒಂದು ಡೆಫಿಷಿಯನ್ಸಿ ಆಗಲಿ, ಒಂದು ನಪುಂಸಕತೆ ಅಂತ ಏನಿಲ್ಲ. ದೇ ಆರ್ ವೆರಿ ಫ್ರೀ ಅಂಡ್ ವೆರಿ ಮಚ್ ಕರೇಜಿಯಸ್ ಟು ಮೀಟ್ ಎ ಡಾಕ್ಟರ್ ಅಂಡ್ ಟೇಕ್ ಎ ಟ್ರೀಟ್ಮೆಂಟ್. ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಿಲ್ಲ, ಹೋಗೋಣ ಬಿಕಾಸ್ ಏನೋ ಹೋಗ್ತಾರೆ. ದಿಸ್ ಜಸ್ಟ್ ಲೈಕ್ ಅದರ್ ಹೆಲ್ತ್ ಇಶ್ಯೂಸ್. ಇದನ್ನಲ್ಲಿ ಈ ಸ್ಟಿಗ್ಮಾ ಅನ್ನೋದು ಯಾವುದೇ ತರಹದ ಬರಬಾರ್ದು. ಸೊ ಹಾಗಾಗಿ ನಿರ್ಬಂಧ ಇಲ್ಲದೆ ಬರ್ತಾರೆ, ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ. ಸೊ ವೈ ದೇ ಕಮ್ ಇಸ್ ಬಿಕಾಸ್ ಡಾಕ್ಟರ್ ನಮ್ಮ ಮದುವೆ ಆಗಿ 1 ತಿಂಗಳಾಯ್ತು ಡಾಕ್ಟರ್, 1 ವರ್ಷ ಡಾಕ್ಟರ್, 10 ವರ್ಷದ ಡಾಕ್ಟರ್, ನಮ್ಗೆ ನಾಟ್ ಏಬಲ್ ಟು ಹ್ಯಾವ್ ಸೆಕ್ಸ್. ಆ ತರ ದಿಸ್ ಇಸ್ ಕಾಲ್ಡ್ ಆಸ್ ನಾನ್ ಕನ್ಸುಮೇಟ್ ಮ್ಯಾರೇಜಸ್, ನಾನ್ ಕನ್ಸುಮೇಟ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಜಸ್ಟ್ ಇಮ್ಯಾಜಿನ್ ದರ್ ಆರ್ ಲಾಟ್ ಆಫ್ ಪೀಪಲ್, though they are married, they still not able to have sex because many reasons. It may be psychological, it may be organic, that we'll discuss later. ಲಾಟ್ ಆಫ್ ಕೇಸಸ್ ಕಮ್ ಟು ಮಿ, ಡಾಕ್ಟರ್ ಐ ಥಿಂಕ್ ಮದುವೆಗೆ 5 ವರ್ಷ ಆಗಿದೆ ಡಾಕ್ಟರ್, ಬಟ್ 2 IVF ಮಾಡಿಸ್ಕೊಂಡ್ಬಿಟ್ವಿ, ಬಟ್ ಆದ್ರೂ ನಮ್ಗೆ ದೆನ್ ದೇ ಕಮ್ ಟು ಅಸ್, ವಿ ಟ್ರೀಟ್ ದೆಮ್ ಕನ್ಸೀವಿಂಗ್ ನ್ಯಾಚುರಲ್. ಲಾಟ್ ಆಫ್ ಸಚ್ ಎಕ್ಸಾಂಪಲ್ಸ್ ನಮ್ಮ ಕಡೆ ಇದೆ. ಯಾಕಿದಪ್ಪ ಇದರಂತೆ ಸ್ಟಿಲ್ ಪ್ಯಾರಾಡಾಕ್ಸಿಕಲಿ ಹೇಳ್ಬೇಕಂದ್ರೆ ಪೀಪಲ್ ಡೋಂಟ್ ಹ್ಯಾವ್ ದಟ್ ನಾಲೆಡ್ಜ್ ಆಫ್, ಇವನ್ ಐಮ್ ಟಾಕಿಂಗ್ ಇನ್ ದ ಡಾಕ್ಟರ್ಸ್ ಕಮ್ಯುನಿಟಿನಲ್ಲಿ, ಎಸ್ಪೆಷಲಿ ಗೈನಕಾಲಜಿಸ್ಟ್. ಈ ತರ ಒಂದು ಸ್ಪೆಷಾಲಿಟಿ ಇದೆಯಾ, ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಂತ ಪ್ರಶ್ನೆ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅನ್ನೆಸರಿ ಮೋಸ್ಟ್ ಆಫ್ ದ ಕಪಲ್ಸ್ ಆರ್ ಬೀಯಿಂಗ್ ಪುಶ್ಡ್ ಫಾರ್ ಅನ್ IVF. ಮೇಲ್ ಫರ್ಟಿಲಿಟಿ, ದೇ ಡೋಂಟ್ ನೋ ದಟ್ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಸ್ಪರ್ಮ್ ಕೌಂಟ್ ಟ್ರೀಟ್ಮೆಂಟ್ ಇಂಪ್ರೂವ್ಮೆಂಟ್ ಮಾಡಬಹುದು. ಇಲ್ಲ, ಅದು ಗೊತ್ತಿಲ್ಲದೆ ಕೆಲವು ಸುಮಾರು ಜನ ದೇ ಹ್ಯಾವ್ ಪುಶ್ಡ್ ದೆಮ್ ಫಾರ್ IVF, ದೇ ಹ್ಯಾವ್ ಕಾರ್ಡರ್ಡ್ ಫಾರ್ IVF. ಸೊ ಲಾಟ್ ಆಫ್ ಕೇಸಸ್ nowadays, because of the lack of knowledge that there are doctors who can treat infertility, treat erectile dysfunctions. So many IVF is on the rise in Bangalore nalli. ಹಾಗಾಗಿ ಈ ತರ. ಸೊ ಅಗೇನ್ ಮೇಂಟೈನಿಂಗ್ ಎರೆಕ್ಷನ್ಸ್, ಬಿಕಮಿಂಗ್ ಕಾನ್ಶಿಯಸ್, ಅಂದ್ರೆ ತುಂಬಾ ಕಾನ್ಶಿಯಸ್ ಆಗಿರ್ಬೇಕು. ಅಂದ್ರೆ ಎರೆಕ್ಷನ್ಸ್ ಬಂದಾಗ ಎಲ್ಲಿ ಹೋಗ್ಬಿಡುತ್ತೆ, ಎಲ್ಲಿ ಮತ್ತೆ ಸಾಫ್ಟ್ ಆಗ್ಬಿಡುತ್ತಪ್ಪ, ಅದ್ರ ಬಗ್ಗೆ ತುಂಬಾ ಇದಿರ್ತದೆ, ಕಾನ್ಶಿಯಸ್ ಆಗಿರ್ಬೇಕು. ಅಂಡ್ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ಸ್ ಬರ್ದೇ ಇರೋದು, ದಿಸ್ ಆರ್ ದ ಫ್ಯೂ ಸಿಂಪ್ಟಮ್ಸ್. ಆ ತರ ಇದು ನಾವು ಇಂಪಾರ್ಟೆನ್ಸ್ ಅಂತ ಹೇಳಿ. ಇಂಡಿಯಾದಲ್ಲಿ ಇಂಪಾರ್ಟೆನ್ಸಿ ಈಸ್ ಸಮಥಿಂಗ್ ವೇರ್ ಇಫ್ ಯು ಆರ್ ಅನ್ಏಬಲ್ ಟು ಪೆನಿಟ್ರೇಟ್ ಅಂಡ್ ಹ್ಯಾವ್ ಸೆಕ್ಸ್. ಮದುವೆ ಆದ್ಮೇಲೆ ಒನ್ ಥಿಂಗ್ ಇಸ್ ವಿ ಹ್ಯಾವ್ ಟು ವೆರಿ ಇಂಪಾರ್ಟೆಂಟ್ ದಟ್ ದೇರ್ ಶುಡ್ ಬಿ ಅ ಪೆನಿಟ್ರೇಟಿವ್ ಸೆಕ್ಷುವಲ್ ಆಕ್ಟಿವಿಟಿ ಆಗಲೇಬೇಕು. ಆಗಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಕಾಲ್ಡ್ ಇಂಪಾರ್ಟೆನ್ಸಿ. ನಿಮ್ಗೆ ಡಿಸೈರ್ ಡಿಸಾರ್ಡರ್ ಇಸ್ ನಾಟ್, ನನಗೆ ಹೆಂಡತಿ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ, ದಟ್ ಇಸ್ ನಾಟ್ ಡಿಫೈನ್ಡ್ ಆಸ್ ಇಂಪಾರ್ಟೆನ್ಸಿ. ಸೊ ಡಾಕ್ಟರ್ ಎಜಾಕ್ಯುಲೇಟ್ ಆದ್ಮೇಲೆ ಸ್ಪಂಪ್ಸೇ ಬರುತ್ತೆ, ಎಷ್ಟು ಮೂವ್ಮೆಂಟ್ ಮಾಡಿದ್ರೆ ಸ್ಪಂಪ್ಸೇ ಬರ್ತಿಲ್ಲ, ನಾಟ್ ಇಂಪಾರ್ಟೆನ್ಸಿ. ಡಾಕ್ಟರ್ ಬೇಗ ಎಜಾಕ್ಯುಲೇಟ್ ಆಗಿದೆ, ನಾಟ್ ಇಂಪಾರ್ಟೆನ್ಸಿ. ಇಫ್ ಅನ್ಏಬಲ್ ಟು ಪೆನಿಟ್ರೇಟ್, ದಟ್ ಇಸ್ ಇಂಪಾರ್ಟೆನ್ಸಿ. ಅಂಡ್ ಡೆಫಿನೆಟ್ಲಿ ಮನುಷ್ಯನ ಮೆಂಟಲ್ ಸ್ಟೇಟು ಇಂಪಾರ್ಟೆಂಟು. ಅವರು ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಸ್ಟ್ರೆಸ್ ಇದ್ರೆ ಇನ್ನು ಎರೆಕ್ಟೈಲ್ ಡಿಸ್ಫಂಕ್ಷನ್ ಜಾಸ್ತಿ ಆಗ್ತದೆ. ಅಂಡ್ ಇನ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಲ್ಲೂ ಒಂಥರ ಲೈಕ್ ವಿಶಸ್ ಸರ್ಕಲ್. ಈಡಿದ್ರೆ ಡಿಪ್ರೆಷನ್ ಇಡಿ ಆಗ್ಬಿಟ್ರೆ ಅವ್ರ ಡಿಪ್ರೆಷನ್ ಜಾಸ್ತಿನೇ ಆಗುತ್ತೆ. This is something which you have to see. Cardiovascular diseases, very important. Understand ಮಾಡ್ಕೊಬೇಕು. Beyond 35 years should be very, nowadays I think cardiac screening is very important. They say every year ಹೋಗ್ಬೇಕು ಅಂತ ಹೇಳ್ತಾರೆ. Nowadays coronary calcium scoring ಆಗಲಿ, ಅಥವಾ they say CT angio, this more specific than your treadmill test. I have my friends cardiologists, they say ಪ್ರತಿ ವರ್ಷ ಮಾಡಿಸ್ಬೇಕು ಅಂತ ಹೇಳ್ತಾ ಇದಾರೆ ಅವ್ರು. ನನ್ನ ಸ್ವಂತ ಒಬ್ಬ ಡಾಕ್ಟರ್ ಫ್ರೆಂಡ್ ಪ್ರತಿ ವರ್ಷ CT angio ಮಾಡಿಸ್ಕೊಂತಾರಂತೆ. ಐ ಮೀನ್ ಐ ಡೋಂಟ್ ನೋ ಹೌ, ಬಟ್ ಎಸ್, ಎರೆಕ್ಟೈಲ್ ಡಿಸ್ಫಂಕ್ಷನ್ ಈಸ್ ಒನ್ ಆಫ್ ದ ಸೈನ್ ದಟ್ ಯು ಕ್ಯಾನ್ ಇಂಡಿಕೇಟ್ ದಟ್ ಇನ್ ಫ್ಯೂಚರ್ ನಲ್ಲಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು ಅಂತ. ಸೊ ಆಸ್ ಅ ಡಾಕ್ಟರ್ ಅಥವಾ ಎನಿ ಡಾಕ್ಟರ್ಸ್ ಹೂ ಪ್ರಾಕ್ಟಿಸಿಂಗ್ ಹಾರ್ಟ್ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಬಂದಾಗ ಐ ಥಿಂಕ್ ನಮ್ಗೆ ಒಂದು ಅವಕಾಶ ಇದ್ರೆ ಆರ್ಟ್ ನಾನು ಕಾರ್ಡಿಯಾಲಜಿಸ್ಟ್ ಎವಾಲ್ಯೂಯೇಟ್ ಅಥವಾ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ ಅಂತ ನಾನು ಹೇಳಿ. ಯಾಕಂತ ಹೇಳಿದ್ರೆ erectile dysfunction, always there's a saying that erectile dysfunction predates a major cardiac event in future by 5 years. ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್ ನೀವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಹಂಗೆ ಬಿಟ್ರೆ ಬಹುಶಃ ಏನು ಪ್ರಾಬ್ಲಮ್ ನಿಮ್ಮ ರಕ್ತನಾಳಗಳು ಶುರು ಆಗಿದೆಯೋ ಅದು ಪ್ರೋಗ್ರೆಸ್ ಆಗ್ಬಿಟ್ಟು ನಾಳೆ ದಿನ ಮೇಜರ್ ಹಾರ್ಟ್ ಇನ್ನ ಒಂದು ರಕ್ತನಾಳಗಳು ಇನ್ವಾಲ್ವ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ.
ಅದಕ್ಕೆ ಒಂದು ವಿ ಹ್ಯಾವ್ ರೆಗ್ಯುಲರ್ ಒಂದು ಕನ್ಸಿಸ್ಟೆನ್ಸ್ ಅಂತ ಒಂದು ಅಮೆರಿಕನ್ ಗೈಡ್ಲೈನ್ಸ್ ಇದೆ. ಪ್ರತಿ 10 ವರ್ಷದಲ್ಲಿ ಅವ್ರು ಗೈಡ್ಲೈನ್ಸ್ ಅದು ಮಾಡ್ತಾ ಇರ್ತಾರೆ. ಅಂತ ಹೇಳಿದ್ರೆ ಅದು ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ದಿಸ್ ಇಸ್ ಕೈಂಡ್ ಆಫ್ ಟ್ರೈಜಿಂಗ್ ಅಂತ ಹೇಳಿದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸುಮಾರು ರೀತಿಯಲ್ಲಿ ಬರ್ತಾರೆ. ಈಗ ಡಯಾಬಿಟಿಸ್ ಇರೋರು ಡಾಕ್ಟರ್ಗೆ ಯಾಕೋ ಇತ್ತೀಚೆಗೆ ನಂಗೆ ಎಷ್ಟು ಊಟ ಮಾಡ್ತೀನಿ ಡಾಕ್ಟರ್, ವೇಟ್ ಲಾಸ್ ಆಗ್ತಿದೆ ನನಗೆ ಡಾಕ್ಟರ್, ತುಂಬಾ ನೀರು ಕುಡಿಬೇಕನ್ಸ್ತದೆ, ಅಥವಾ ತುಂಬಾ ಯೂರಿನ್ ಪಾಸ್ ಮಾಡ್ತಿದ್ದೀನಿ, ಗೊತ್ತಿರಲ್ಲ ಸುಮಾರು ಜನ. ಅವಾಗ ನಾವು ಸ್ಕ್ಯಾನಿಂಗ್ ಅವನ್ನ ನಾವು ಟೆಸ್ಟ್ ಮಾಡಿದಾಗ ನಮ್ಗೆ ಕಂಡು ಬರ್ತದೆ ದಟ್ ಹ್ಯಾಸ್ ಅ ಶುಗರ್ ಲೆವೆಲ್ಸ್, ಹೈ ಶುಗರ್ ಲೆವೆಲ್ಸ್. ಸುಮಾರು ಜನ ವಿ ಡಯಾಗ್ನೋಸ್ ಸೊ ಕಮ್ ವಿತ್ ಇನ್ಫೆಕ್ಷನ್ ಆಫ್ ದ ಪೀನಿಸ್. ಸೊ ರ್ಯಾಂಡಮ್ ಆಗಿ ರ್ಯಾಂಡಮ್ ಆಗಿ ಬರ್ತಾರೆ, ಪೀನಿಸ್ ಟಿಪ್ ಆಫ್ ದ ತುದಿ ಇನ್ಫೆಕ್ಷನ್ ಆಗಿರ್ತದೆ. ಸುಮ್ಮನೆ ಏನೋ ನೋಡೋಣ ಬಿಡಪ್ಪ, ಏನು ಇರ್ಬೋದು. ಏಜ್ ನಲ್ಲಿ ಬಹುಶಃ ನಾವು ಏಜ್ ನೋಡಿದ್ಮೇಲೆ ನಾವು ಕೆನಾಟ್ ಸೇ ದಟ್ ಪ್ರೆಡಿಕ್ಟ್, ಬಟ್ ಆದ್ರೂ ನಾವು ಮಾಡಿದಾಗ ಶುಗರ್ ನೋಡಿದ್ರೆ 350 400 ಆ ಥರ ಇರ್ತದೆ. I'm telling you, this is truth. ನನ್ನ ಕೇಸಸ್ ನಲ್ಲಿ ಐ ಹ್ಯಾವ್ ಸೀನ್ ಪೇಷಂಟ್ಸ್. ನವಿಡೇಸ್ ಮೊದಲು ನನ್ನ ಕೇಸಸ್ಗಳಿಗೆ ನಾನು ಶುಗರ್ ಇವ್ಯಾಲ್ಯೂಟೇ ಮಾಡ್ತಿರ್ಲಿಲ್ಲ, ಬಟ್ ಈಗ somehow down the line, because I'm getting a lot of younger patients who are in the pre-diabetic range or diabetic range. It is pre-diabetic ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 140 ಮೇಲೆ, 200 ಒಳಗೆ ಇರ್ತದೆ, ಶುಗರ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಇದು ಒಂದು ಅವಕಾಶ ನಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ STD ಪಿನಲ್ ಇನ್ಫೆಕ್ಷನ್ಸ್ ಬಂದಾಗ ಸ್ಕ್ರೀನ್ ಮಾಡಿದಾಗ ಲಾಟ್ ಆಫ್ ಪೇಷಂಟ್ಸ್ ಹೂ ಆರ್ ಬೀನ್ ಡಯಾಗ್ನೋಸ್ ವಿತ್ ಡಯಾಬಿಟಿಸ್. ಸೊ ಅದೊಂದು ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಇಲ್ಲಿ ಇಟ್ ಕ್ಯಾನ್ ಬಿ ಎ ಅರ್ಲಿ ಸೈನ್. ಅದನ್ನ ನಾವು ಇಗ್ನೋರ್ ಮಾಡಿದ್ರೆ ಬಹುಶಃ ಭವಿಷ್ಯದಲ್ಲಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು ಅಂತ ಸಾಧ್ಯತೆಗಳು ಇರ್ತದೆ. ಸೊ ಹಂಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್ ಟು ಆಲ್ಸೋ ಸ್ಕ್ರೀನ್ ಫಾರ್ ಹಾರ್ಟ್ ಪ್ರಾಬ್ಲಮ್. ಸೊ ಲೈಫ್ ಸ್ಟೈಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏನೇನು ಲೈಫ್ ಸ್ಟೈಲ್, ಆಸ್ ಎ ಟೋಲ್ಡ್, ಇಸ್ ಅ ಲೈಫ್ ಸ್ಟೈಲ್ ಡಿಸೀಸ್. ಏನಿರ್ಬೋದು, ಲೋ ಲೈಫ್ ಸ್ಟೈಲ್ಸ್. ಒಬ್ಬ ಮನುಷ್ಯ ಸತತವಾಗಿ 3-4 ಗಂಟೆ ಕೂತ್ಕೊಂಡ್ಬಿಟ್ಟೆ ಟಿವಿ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ. ಬರೀ ಟಿವಿ ನೋಡೋದಲ್ಲ, ಅನ್ಮೈಂಡ್ಫುಲ್ ಈಟಿಂಗ್, ಇಟ್ ಲೀಡ್ಸ್ ಟು ಒಬೆಸಿಟಿ, ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್, ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಲೀಡ್ ಟು ಎರೆಕ್ಟೈಲ್ ಡಿಸ್ಫಂಕ್ಷನ್ ಇನ್ ಸಮ್ ಆರ್ ಅದರ್ ವೇ. ಸೊ ಹಾಗಾಗಿ ಸ್ಮೋಕಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಲ್ಕೋಹಾಲ್ ಕನ್ಸಂಪ್ಷನ್, ಡಾಕ್ಟರ್ ಏನ್ ತಗೊಬೋದಾ, ನಮ್ ಕಡೆ ಬಂದು ಕೇಳ್ತಾರೆ, ಡಾಕ್ಟರ್ ನಾವು ಡ್ರಿಂಕ್ಸ್ ಮಾಡ್ಬೋದಾ, ಡಾಕ್ಟರ್ ಏನು ನಾವು ಮಾಡ್ಬೋದಾ ಅಂತ. ಸೊ ಆಸ್ ಅ ಡಾಕ್ಟರ್ಸ್ ನಾವು ಒಂದೇ ಹೇಳೋದು, ಇದನ್ನ ಸುಮಾರು ಜನ ಡಾಕ್ಟರ್ ದೇ ಟೇಕ್ ದಟ್ ಲಿಬರ್ಟಿ. ಡಾಕ್ಟರ್ ನಾವು ಸ್ಮೋಕಿಂಗ್ ಮಾಡ್ಬೋದಾ, ಡಾಕ್ಟರ್ ನಾವು ಆಲ್ಕೋಹಾಲ್ ತಗೊಬೋದಾ ಅಂತ. ನಾನು ಒಂದೇ ಹೇಳ್ತೀನಿ, ನೀವು ಇದು ಯಾವ ತರ ಆಯ್ತು ಅಂತ. ಇಫ್ ಯು ವಾಂಟ್ ಟು ಕೈಂಡ್ ಆಫ್ ಕಂಪೇರ್ ದಿ ಸಿಚುವೇಶನ್ಸ್. ಒಬ್ಬ ಮಗ ಹೋಗ್ಬಿಟ್ಟು ಅಮ್ಮನಿಗೆ ಅಮ್ಮ ನಾನು ಸಿಗರೇಟ್ ಸೇದ್ಬೋದಾ, ಅಮ್ಮ ನಾನು ಆಲ್ಕೋಹಾಲ್ ತಗೊಬೋದಾ ಅಂತ ಯಾವತ್ತಾರು ಅಮ್ಮ ಒಪ್ಕೊಳ್ತಾ, ಮಗ ನೀನ್ ಸಿಗರೇಟ್ ಸೇದು ಅಂತ ಹೇಳ್ತಾರ? ಚಾನ್ಸಸ್ ಇಲ್ಲ. ಹಾಗಾಗಿ ಸೊ ಏನೇ ಮಾಡಿದ್ರು ಶುಡ್ ಲಿಮಿಟ್. ನಾವೀಗ ಎಷ್ಟು ಆಲ್ಕೋಹಾಲ್ ತಗೊಂಡ್ರೆ ನಮಗೆ ಅಥವಾ ನಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ದೆಸೆ ಒಂದು ಸ್ಟ್ಯಾಂಡರ್ಡ್ ಡ್ರಿಂಕ್ ಅಂತ ಹೇಳಿದ್ರೆ ಒಂದು 330 ml ಆಫ್ ರೆಗ್ಯುಲರ್ ಬಿಯರ್, ಅಂದ್ರೆ 1 pint ಆಫ್ ಬಿಯರ್, ಅಥವಾ ಐ ವುಡ್ ಸೇ ಅರೌಂಡ್ 30 ml. ದಟ್ಸ್ ಐ ವುಡ್ ಸೇ ಸ್ಮಾಲ್ ಆರ್ ಲಾರ್ಜ್. ಲಾರ್ಜ್ ಇಸ್ ಅರೌಂಡ್ 60 ml ಅಂತ ಅನ್ಕೊಂತೀನಿ, ಸ್ಮಾಲ್ ಇಸ್ ಅರೌಂಡ್ 30 ml ಅಂತ ಅನ್ಕೊಂತೀನಿ. ಸೊ ಮೋರ್ ದೆನ್ ಸೇ 3 almost 90 ml of hard liquor, maybe it may be whiskey, or it may be rum or brandy, or maybe more than 330 ml of regular beer every day can cause erectile dysfunction. Because how it happens, one is it not only in a kind of, it makes the testosterone metabolism ಅದನ್ನ ಅಫೆಕ್ಟ್ ಮಾಡಬಹುದು. ಲಿವರ್ ಪ್ರಾಬ್ಲಮ್ಸ್ ಆಗ್ಬಿಟ್ಟು ಲಿವರ್ ನಲ್ಲಿ ಟೆಸ್ಟೋಸ್ಟೆರಾನ್ ಮೆಟಬಲೈಸ್ ಆಗುತ್ತೆ. ಸೊ ಸೆಕ್ಷುವಲ್ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬಹುದು. ಡಯಾಬಿಟಿಸ್ ವೆರಿ ಇಂಪಾರ್ಟೆಂಟ್. ಪ್ರತಿ ಡಯಾಬಿಟಿಸ್ ನಲ್ಲಿ ಇಫ್ ಯು ಡೋಂಟ್ ಕಂಟ್ರೋಲ್ ಯುವರ್ ಡಯಾಬಿಟಿಸ್, ಪ್ರತಿ ಡಯಾಬಿಟಿಸ್ ನಲ್ಲಿ ಅಟ್ಲೀಸ್ಟ್ 35 to 70% ಆಫ್ ಪೀಪಲ್ ವಿಲ್ ಹ್ಯಾವ್ ಅ ಶುಗರ್ ಲೆವೆಲ್ಸ್. ಸೊ ಡಯಾಬಿಟಿಸ್ ಕಂಟ್ರೋಲ್ ಇಟ್ಕೊಳ್ಳೋದು ವೆರಿ ಮುಖ್ಯ. ಯಾಕಂದ್ರೆ ನನಗೆ ಐ ಕ್ಯಾನ್ ಸಿ, ಬಿಕಾಸ್ ಡ್ಯೂರಿಂಗ್ ದಿಸ್ ಕರೋನಾ, ಯಾಕಂದ್ರೆ ನನಗೆ ಸ್ಪೆಸಿಫಿಕ್ ಆಗಿ ಜ್ಞಾಪಕ, ಕರೋನಾ ಟೈಮ್ ಏನಾಯ್ತು, ಯಾರಿಗೂ ವಾಕಿಂಗ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಸ್ಟಿಲ್ ವಿ ಆರ್ ಡೂಯಿಂಗ್ ದಿಸ್ ಆನ್ಲೈನ್ ಕನ್ಸಲ್ಟೇಷನ್. ಅವಾಗ ಥ್ರೂ ಪ್ರಾಕ್ಟೋ ಸುಮಾರು ಜನ ಪೀಪಲ್ ಡಯಾಬಿಟಿಸ್ ದೇ ವಿಸ್ ಟು ಕಾಲೇಜ್ ಡಾಕ್ಟರ್, ಈ ತರ ಆಗ್ಬಿಟ್ಟಿದೆ ಅನ್ಕೊಂಡು. ಸೊ ಅವಾಗ ಮೇ ಬಿ ದ ರೀಸನ್ ಬಿಕಾಸ್ ದೇ ವರ್ ನಾಟ್ ಏಬಲ್ ಟು ಕೈಂಡ್ ಆಫ್ ವಾಕ್ ಅಂಡ್ ಎಕ್ಸಸೈಸ್. ಅವಾಗ ಏನಾಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗ್ಬಿಟ್ಟು ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತಿರ್ಲಿಲ್ಲ ಅವಾಗ. ಸೊ ಹಾಗಾಗಿ ಡಯಾಬಿಟಿಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಅಫ್ಕೋರ್ಸ್ ಹಾರ್ಮೋನಲ್ ಡಿಸಾರ್ಡರ್ಸ್, as I told you, ಲೋ ಟೆಸ್ಟೋಸ್ಟೆರಾನ್, ಅದರ್ಸ್ ನಾವು ಹೈಪೋಥೈರಾಯಿಡಿಸಮ್ ಅಂತ ಹೇಳ್ತೀವಿ. ಲೋ ಟೆಸ್ಟೋಸ್ಟೆರಾನ್ ಆಗ್ಲಿಕ್ಕೆ ತುಂಬಾ ಕಾರಣ. ಒಂದು, ಈವನ್ ಮಿಯರ್ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ರೂ, ಬಿಕಾಸ್ ವಿಟಮಿನ್ ಡಿ ಇಸ್ ವೆರಿ ಇಂಪಾರ್ಟೆಂಟ್, ಟೆಸ್ಟೋಸ್ಟೆರಾನ್ ಕಡಿಮೆ ಆಗುತ್ತೆ. ವಿಟಮಿನ್ ಡಿ ಹೆಂಗ್ ಕಡಿಮೆ ಆಗ್ಬೋದು? ಲ್ಯಾಕ್ ಆಫ್ ಔಟ್ಡೋರ್ ಆಕ್ಟಿವಿಟೀಸ್ ಅಂಡ್ ಸ್ಪೋರ್ಟ್ಸ್ ಆಡದೆ ಇರೋದು, ಅಥವಾ ಎಕ್ಸರ್ಸೈಸ್ ಮಾಡದೇ ಇರೋದು, ಸನ್ಲೈಟ್ ಎಕ್ಸ್ಪೋಜರ್ ಇಲ್ಲದೆ ಇರೋದು, ವಿಟಮಿನ್ ಡಿಫಿಷಿಯನ್ಸಿ. ಅಥವಾ ಈಗ ಬಿಡಿ, ಇವನ್ ರೋಡ್ ನಲ್ಲೂ ಫ್ಲೈಓವರ್ ಎಲ್ಲ ಕಟ್ಟಕ್ ಶುರು ಮಾಡಿಬಿಟ್ಟಿದ್ದಾರೆ. ಸೊ ರೋಡ್ ನಲ್ಲಿ ವಿಲ್ ಬಿ ಸೀಯಿಂಗ್ ಡಾರ್ಕ್ನೆಸ್. ಸೊ ಹಾಗಾಗಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಕ್ಯಾನ್ ಕಾಸ್ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಕಾರಣ ಆಗಿರ್ಬೋದು. ಸ್ಟ್ರೋಕ್ ಆದಾಗ ವೆರಿ ಇಂಪಾರ್ಟೆಂಟ್. ನಮ್ಗೆ ಸುಮಾರು ಪೇಷಂಟ್ಸ್ ವೆರಿ ಚಾಲೆಂಜಿಂಗ್ ಸ್ಟ್ರೋಕ್ ಆದಾಗ
ಸ್ಟ್ರೋಕ್ ಆದಾಗ ಸಮಟೈಮ್ಸ್ ಯು ದೆನ್ unable to ejaculate. Spinal cord injury, road traffic accidents, lot of patients coming with because forget about they got married, forget about sex. At least doctor maklagli, they can't even masturbate and have babies because they are for IVF only. Of course, pelvic injury, road traffic accidents, abdominal surgeries, ಏನಾಗುತ್ತೆ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಆಗಿರ್ತದೆ, ಹೊಟ್ಟೆ ಓಪನ್ ಮಾಡಿ ಆಪರೇಷನ್ ಮಾಡಿರ್ತಾರೆ, ಅವಾಗ ರೆಟ್ರೋಸ್ಪಿರೇಟಲ್ ನೋವ್ಸ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಅಫೆಕ್ಟ್ ಆಗಿರ್ತದೆ. ಅವಾಗ ದೇ ಆರ್ ಅನ್ಏಬಲ್ ಟು ಎಜಾಕ್ಯುಲೇಟ್, ಎರೆಕ್ಷನ್ಸ್ ಬರ್ತದೆ ಬಟ್ ಅನ್ಏಬಲ್ ಟು ಎಜಾಕ್ಯುಲೇಟ್. ಪ್ರಾಸ್ಟೇಟ್ ಸರ್ಜರೀಸ್, ಸೊ ಇದೆಲ್ಲ ತುಂಬಾ ಕಾರಣಗಳು ಆಗುತ್ತೆ. as I told you, ಸ್ಪೈನಲ್ ಕಾರ್ಡ್ ಇಂಜುರಿ, ಅದರಿಂದ ನೋಡಿ ಒಂದು ಅನ್ಎಜಾಕ್ಯುಲೇಷನ್ ಆಗ್ಬೋದು, ಅಥವಾ ಸ್ಪರ್ಮ್ಸ್ ಮುಂದೆ ಬರೋದು ರೆಟ್ರಿಗ್ರೇಡ್ ಅಂತ ಹೇಳ್ತೀವಿ, ಬಾಡಿ ಒಳಗೆ ಹೋಗ್ಬೋದು, ಹೊರಡೆ ಬರೋದಿಲ್ಲ, ಡ್ರೈ ಎಜಾಕ್ಯುಲೇಟ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಆಲ್ಸೋ ಅಫೆಕ್ಟ್ ದಿ ಸ್ಪರ್ಮ್ ಕ್ವಾಲಿಟಿ. ಅವಾಗ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ಅವ್ರನ್ನ IVF ಮಾಡಬೇಕಾಗುತ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಡೂ ಯು ಹ್ಯಾವ್ ಟು ಲಿವ್ ವಿತ್ ED? ಸುಮಾರು ಜನಕ್ಕೆ ಡಾಕ್ಟರ್ ನನ್ನ ಲೈಫ್ ಇದನ್ನ, ಸುಮಾರು ನೀವು ಡಾಕ್ಟರ್ಸ್ ನೋ ಟ್ರೀಟ್ಮೆಂಟ್ ಫಾರ್ ದಟ್, ಯು ಹ್ಯಾವ್ ಟು ಗೋ ಫಾರ್ IVF, ನಥಿಂಗ್ ಎಲ್ಸ್. There is treatment for that. We have A to Z treatment, ಮೆಡಿಸಿನ್ ಇಂದ ಹಿಡಿದು ಪ್ಲಾನ್ ಬಿ, ಪ್ಲಾನ್ ಸಿ, ಸರ್ಜರಿವರೆಗೂ ಇದಕ್ಕೆ ಮಾಡ್ಬಿಟ್ಟು ಟ್ರೀಟ್ ಮಾಡೋ ಅವಕಾಶ ಇದೆ ಅಂತ ನಾನು ಹೇಳ್ತೀನಿ ಇಲ್ಲಿ. ಸೊ ವೆರಿ ಮಚ್ ಇಂಪಾರ್ಟೆಂಟ್ ಇವ್ಯಾಲ್ಯೂಯೇಷನ್ಸ್ ಅಲ್ಲಿ ಒಂದು ಸೆಕ್ಷುವಲ್ ಹಿಸ್ಟ್ರಿ ಎಲ್ಲ ಹಿಸ್ಟ್ರಿ ತಗೊಬೇಕಾಗತ್ತೆ ಏನೇನಂತ. ವೆದರ್ ನಾವು ತಗೊಂಡಾಗ ಇಸ್ ವೆರಿ ಸಿಂಪಲ್, ಯಾವ ಹಂತದಲ್ಲಿ ಅವ್ರಿಗೆ ಇಂಟ್ರೆಸ್ಟೇ ಇಲ್ವಾ, ಅಥವಾ ನ್ಯೂಮರಿಕಿ ಬರಕ್ ತುಂಬಾ ಟೈಮ್ ತಗೊಂತಿದ್ಯಾ, ಅದು ಬರ್ತಾನೆ ಇಲ್ವಾ, ಬಂದ್ರೆ ಅದು ನಿಂತ್ಕೊಂತಾ ಇಲ್ವೋ, ಎರೆಕ್ಷನ್ಸ್ ಮಾಡೋ ಸ್ಪರ್ಮ್ಸ್ ಬರ್ತಿದೆ ಇಲ್ವೋ ಅಂತ ನಾವು ನಾನಾ ರೀತಿಯಲ್ಲಿ ಅವ್ರಿಗೆ ಹಿಸ್ಟ್ರಿ ತಗೊಬೇಕಾಗತ್ತೆ ಇಲ್ಲಿ. ಯಾಕಂತ ಹೇಳಿದ್ರೆ ಹಿಸ್ಟ್ರಿ ಗಿವ್ಸ್ ಅಸ್ ಅ ಕ್ಲೂ ಆಸ್ ಟು ವೇರ್ ಇಸ್ ದ ಪ್ರಾಬ್ಲಮ್. ನಾವು ಒಂದು ನಿರ್ದಿಷ್ಟ ರೀತಿಯಲ್ಲಿ ಅಥವಾ ಒಂದು ರೈಟ್ ಒಂದು ಟ್ರ್ಯಾಕ್ ನಲ್ಲಿ ಹಿಸ್ಟ್ರಿ ತಗೊಳ್ಳ ಅಂತ ಹೇಳಿ ನಮ್ಗೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. there was a couple who came to me. Husband was in Dubai and the wife was in he was around late marriage. She was around 36 years and he was around 41 years. He was referred by a gynecologist that the husband is suspecting the wife anta. Ibrudu modalne marriage. And then the couples came to me, doctor, now nange ಹೇಳಕ್ ಶುರು ಮಾಡಿ, ಡಾಕ್ಟರ್ ಐ ಥಿಂಕ್ ನಾನು ಇಂಟರ್ಕೋರ್ಸ್ ಮಾಡಿದ್ರೆ ಡಾಕ್ಟರ್ ನನ್ನ ವೈಫ್ ಜೊತೆ ನನ್ನ ಸ್ಪರ್ಮ್ಸ್ ರಿಲೀಸ್ ಆಗ್ತಿಲ್ಲ ಅಂತ. ಅಂದ್ರೆ ನನಗೆ ಆ ಒಂದು ಗ್ರಿಪ್ ಸಿಗ್ತಿಲ್ಲ ಡಾಕ್ಟರ್ ನನಗೆ, ಅಂದ್ರೆ ದಟ್ಸ್ ವಾಟ್ ಇಸ್ ಇದು ಡಾಕ್ಟರ್. ಬಿಕಾಸ್ ಐ ಥಿಂಕ್ ಮೈ ವೈಫ್ ಯಾಕೆ ಗ್ರಿಪ್ ಸಿಗ್ತಿಲ್ಲ, ಬಹುಶಃ ನನಗೆ ಮೋಸ ಮಾಡಿ ಮದುವೆ ಮಾಡಿದ್ದಾರೆ, ನನ್ನ ವೈಫ್ ಇಂದ 2ನೇ ಮದುವೆ ಇರ್ಬೋದು, ಬಹುಶಃ ವೈಫಿಗೆ ಮಕ್ಕಳು ಆಗಿತ್ತು ಅಂತ ಕಾಣುತ್ತೆ, ಹಂಗಾಗಿ ನಂಗೆ ಗ್ರಿಪ್ ಸಿಗ್ತಿಲ್ಲ, ಶಿ ಇಸ್ ನಾಟ್ ಅ ವರ್ಜಿನ್, ನನ್ ಗ್ರಿಪ್ ಸಿಕ್ಕಿದ್ರೆ ಡಾಕ್ಟರ್ ನನಗೆ ಎಜಾಕ್ಯುಲೇಟ್ ಆಗುತ್ತೆ, ಐ ಆಮ್ ನಾಟ್ ಅಬೌಟ್ ಎಜಾಕ್ಯುಲೇಟ್. ವೆರಿ ಟ್ರಿಕಿ ಸಿಚುಯೇಷನ್. ಆಮೇಲೆ ಸೊ ಇಷ್ಟೆಲ್ಲ ತಗೊಂಡೇನಾಗತ್ತೆ, ದಿಸ್ ಫೆಲೋ ವಾಸ್ ಅಡಿಕ್ಟೆಡ್ ಟು ಮ್ಯಾಸ್ಟರ್ಬೇಷನ್. ಅಂದ್ರೆ ಹಸ್ತಮಿಥುನ ಇವರಲ್ಲಿ ಜಾಸ್ತಿ ಇತ್ತು. ದ ಲಾಟ್ ಆಫ್ ಪೀಪಲ್ ಹೂ ಮ್ಯಾಸ್ಟರ್ಬೇಟ್ ಎವ್ರಿ ಡೇ, ಕೈನಲ್ಲಿ ಮಾಡ್ಕೊಂತಾರೆ ಅಥವಾ ಬೆಡ್ ಮೇಲೆ ರಬ್ ಮಾಡ್ಕೊಂಡು ಇಟ್ ಇಸ್ ಕಾಲ್ಡ್ ಆಸ್ ಪ್ರೋನ್ ಮ್ಯಾಸ್ಟರ್ಬೇಷನ್ಸ್. ಪೀಪಲ್ ಹೂ ಮ್ಯಾಸ್ಟರ್ಬೇಟ್ ಎವ್ರಿ ಡೇ would as prone masturbations, they cannot ejaculate with sex. ಏನಾಗುತ್ತೆ, ಅವರಿಗೆ ಒಂದು ಗ್ರಿಪ್ ಬೇಕು ಅವರಿಗೆ, ಅದೇ ಒಂದು, ಬಿಕಾಸ್ masturbation requires lot of force. ಆ ಫೋರ್ಸ್ ಅವ್ರಿಗೆ ಸೆಕ್ಸ್ ನಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ they will not be able to ejaculate. So we diagnose, we treated him properly. ಸೊ ಹಾಗಾಗಿ ಏನಾಗುತ್ತೆ, ಹಿಸ್ಟ್ರಿ ಪ್ರಾಪರ್, ಬಿಕಾಸ್ ಇನ್ ದಿಸ್ ಕೇಸ್ he was not able to ejaculate because he was addicted to masturbation, because he has ಹಿಸ್ಟ್ರಿ ಆಫ್ ಲೋ ಟೆಸ್ಟೋಸ್ಟೆರಾನ್. ಸಚ್ ಪೇಷಂಟ್ಸ್ ಡೂ ಕಮ್. ಅವ್ರು ಎಷ್ಟೇ ಇಂಟರ್ಕೋರ್ಸ್ ಮಾಡಿದ್ರು ಸ್ಪರ್ಮ್ಸ್ ಬರೋದಿಲ್ಲ, ನಾರ್ಮಲ್ ಮಕ್ಕಳು ಆಗೋದಿಲ್ಲ. ಹಾಗಾಗಿ ಸೊ ನಮ್ಮ ಹಿಸ್ಟ್ರಿ ವೆರಿ ಇಂಪಾರ್ಟೆಂಟ್. ಹಿಸ್ಟ್ರಿಯಲ್ಲೇ ನಮ್ಗೆ ಸಿಕ್ಬಿಡ್ತದೆ. ಸೊ ಸ್ಪರ್ಮ್ಸ್ ಬರುತ್ತೋ ಇಲ್ವೋ ಇದೆಲ್ಲ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್, ನಾವು ಹೇಳಿದ್ರೆ ಮೊದಲೆಲ್ಲ ಬರೀ ಸೈಕಲಾಜಿಕಲ್ ಆರ್ಗ್ಯಾನಿಕ್ ಅಂತ ನಾವು ಬಯಸ್ತಿದ್ವಿ, ಬಟ್ ಇಲ್ಲ, ಈಗ ಸೈಕಲಾಜಿಕಲ್ ಮತ್ತು ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ನಾವು ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ 2 ತರ ಇರ್ತದೆ. ಒಂದು ಸೈಕಲಾಜಿಕಲ್ ಯೂಶಲಿ ಯಂಗ್ ಗ್ರೂಪ್ ಇರ್ತದೆ, ಆರ್ಗ್ಯಾನಿಕ್ ಓಲ್ಡರ್ ಏಜ್ ಗ್ರೂಪ್ ಅಲ್ಲಿ. I'm telling, I mean, majority, not in every case. Okay. And so psychological ಅಂತ ಹೇಳಿದ್ರೆ ಓನ್ಲಿ ಸಡನ್ ಸೆಟ್ಟಿಂಗ್ಸ್ ನಲ್ಲಿ ಅವ್ರಿಗೆ ಮನೇಲಿದ್ರೆ ಎರೆಕ್ಷನ್ಸ್ ಬರುತ್ತೆ, ಎಲ್ಲ ಹೊರಗಡೆ ವೆಕೇಶನ್ ಹೋದ್ರೆ ಎರೆಕ್ಷನ್ಸ್ ಬರೋದಿಲ್ಲ, ಅಥವಾ ಒಂದು ಸಪ್ರೇಟ್, ಈಗ ನನ್ ಬೆಳಗ್ಗೆ ನಂಗೆ ಆಗೋದಿಲ್ಲ, ಈವ್ನಿಂಗ್ ಮಾತ್ರ ಸಾಧ್ಯ, ಅದು ಅವ್ರ ಮನಸ್ಸಿನಲ್ಲಿ ನಾವು ಇದೇ ತರ ಇರ್ಬೇಕು, ಡ್ರೆಸ್ಸಿಂಗ್ ಆಗಿರ್ಬೋದು, ಮ್ಯಾನರಿಸಮ್ ಆಗಿರ್ಬೋದು, ಆ ತರ. ಸೊ ಈ ತರ ಒಂದು ಸೈಕಲಾಜಿಕಲ್ ಅಂತ ಹೇಳ್ಬಹುದು. ಅಂಡ್ ಮೋರ್ ಓವರ್ ಸಮ್ ಆಫ್ ಅದರ್ ಒಂದು ಮೆಂಟಲ್ ಇಲ್ನೆಸ್ ಇರುತ್ತೆ ಅವರಿಗೆ, ಎಸ್ಪೆಷಲಿ ಡಿಪ್ರೆಷನ್ ಆಗಿರ್ಬೋದು, ಎಸ್ಪೆಷಲಿ OCD ಅಂತ ಹೇಳ್ಬೋದು, ವೆರಿ ಮಚ್ ಇಂಪಾರ್ಟೆಂಟ್. ಓಲ್ಡ್ ಏಜ್ ನಲ್ಲಿ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮದುವೆ ಆಗಿರ್ತದೆ, ಅವರಿಗೆ ಮಕ್ಕಳಾಗಿರ್ತದೆ, ಇಸ್ ಆಲ್ರೆಡಿ ಟೆಸ್ಟ್, ಅವ್ರ ಎರೆಕ್ಷನ್ಸ್ ಹಾಗೆ ಚೆನ್ನಾಗಿರ್ತದೆ, ಬಟ್
ಇನ್ ಬಿಟ್ವೀನ್ ಎಲ್ಲ ಒಂದು ಜೀವನದ ಮಧ್ಯದಲ್ಲಿ ಅವ್ರಿಗೆ ಎರೆಕ್ಷನ್ಸ್ ಪ್ರಾಬ್ಲಮ್ ಶುರು ಆಗುತ್ತೆ. ಒಂದೇನಪ್ಪಾ ಅಂತ ಹೇಳಿದ್ರೆ, ಐ ವಿಲ್ ಆಲ್ವೇಸ್ ಟೆಲ್ ಮೈ ಪೇಷಂಟ್, ಯು ವಿಲ್ ನಾಟ್ ಬಿ ಆಲ್ವೇಸ್ ಇನ್ ದ ಟಾಪ್ ಆಫ್ ದಿ ಗೇಮ್. ಸಮ್ಟೈಮ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಕಡಿಮೆ ಆದಾಗ when you persist, ಅವಾಗ ಟ್ರೀಟ್ಮೆಂಟ್ ತಗೊಬೇಕು. ಸಮ್ಟೈಮ್ಸ್ ಏನಾಗುತ್ತೆ, ಜಸ್ಟ್ ಗಿವ್ ಅ ಜಂಪ್ ಸ್ಟಾರ್ಟ್ ಅವಾಗ. ಸೊ ಬಟ್ ಸೈಕಲಾಜಿಕಲ್ ಏನಾಗುತ್ತೆ, ಅದು ದೇ ಸ್ಪಾಂಟೇನಿಯಸ್ಲಿ ರಿಕವರ್ ಬೈ ದೆಮ್ಸೆಲ್ಫ್. ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ, ಜಸ್ಟ್ ಸಮ್ ಆಫ್ ಕೌನ್ಸಿಲಿಂಗ್, ಸಮ್ ಮೆಡಿಕೇಶನ್ಸ್. ಬಟ್ ಆರ್ಗ್ಯಾನಿಕ್ ಏನಾಗುತ್ತೆ, ಕೌನ್ಸಿಲಿಂಗ್ ಮೈ ನಾಟ್ ಹೆಲ್ಪ್ ಇಟ್. ಅದನ್ನ ನಾವು ಎಲ್ಲಿ ಪ್ರಾಬ್ಲಮ್ ಇಂದ ನಾವು ಡಯಾಗ್ನೋಸ್ ಮಾಡಿದಾಗಲೇ, ನಮಗೆ ಆ ಟ್ರೀಟ್ಮೆಂಟ್ ಮಾಡಿದಾಗಲೇ ಔಟ್ ವಿಲ್ ಕಮ್ ಔಟ್ ಆಫ್ ದ ಪ್ರಾಬ್ಲಮ್. ಸೊ ಇದು ಆರ್ಗ್ಯಾನಿಕ್. ಆಸ್ ಐ ಟೋಲ್ಡ್ ಯು, ಪೆಲ್ವಿಕ್ ಸರ್ಜರಿ, ರೆಟ್ರೋಪೆರಟಲ್ ಸರ್ಜರಿ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಹೊಟ್ಟೆ ಕುಯ್ದುಬಿಟ್ಟು ಅದನ್ನ ಆಪರೇಷನ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಎಸ್ಪೆಷಲಿ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಅವಾಗ ಕೆಲವರು ಏನ್ ಮಾಡ್ತಾರೆ, ಕಟ್ ಮಾಡ್ಬಿಟ್ಟು ಎಲ್ಲ ಮಾಡ್ತಾರೆ. ಅವಾಗ ಅದು ಸಪ್ರೇಟ್ ಮಾಡ್ಬೇಕಾದ್ರೆ, ಕರಳು ಸಪ್ರೇಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಆ ನರ್ವ್ಸ್ಗಳು ಸ್ವಲ್ಪ ಅಫೆಕ್ಟ್ ಆಗ್ಬೋದು, ಸರ್ಜರಿನಲ್ಲಿ ಇನ್ವಾಲ್ವ್ ಆಗ್ಬೋದು, ಡ್ಯಾಮೇಜ್ ಆಗ್ಬೋದು. ಸೊ ಆಮೇಲೆ ಏನಾಗುತ್ತೆ, ಕೆಲವು ಜನ ಪ್ರಾಸ್ಟೇಟ್ ಅಂತ ಹೇಳ್ತಾರೆ, ಅದನ್ನ ಬಹುಶಃ ಅದು 55-60 ಆದ್ಮೇಲೆ ಪ್ರಾಸ್ಟೇಟ್ ಅಂತ ಬರ್ತದೆ. ಅಂತವ್ರಿಗೂ ಸರ್ಜರಿ ಮಾಡಿದಾಗ ಏನಾಗುತ್ತೆ, ರಾಡಿಕಲ್ ಪ್ರಾಸ್ಟೇಟೆಕ್ಟಮಿ ಅಂತ ಹೇಳ್ತೀವಿ. ಅವಾಗ ನರ್ವ್ಸ್ ಡ್ಯಾಮೇಜ್ ಆಗ್ಬಿಟ್ಟು ಎರೆಕ್ಷನ್ಸ್ ಬರ್ದೇ ಇರೋದು. ಅಂಡ್ ವೆರಿ ಮಚ್ ಇಂಪಾರ್ಟೆಂಟ್, ಆಸ್ ಐ ಟೋಲ್ಡ್, ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಟು ಕಮ್ ಟು ಅ ಡಯಾಗ್ನೋಸಿಸ್. ಎಸ್, ಮೆಡಿಕಲ್ ಹಿಸ್ಟ್ರಿ ವೆರಿ ಮಚ್ ಇಂಪಾರ್ಟೆಂಟ್. ಮೆಡಿಕಲ್ ಹಿಸ್ಟ್ರಿ ಹೇಳ್ತೀನಿ ಕೇಳಿ. ಒಂದು, people or on antidepressants. Certain antidepressants, the patients come to us with doctor, I'm an anxiety problem, depression problem, taking medication for long period of time. Solution simple. There are a lot of new drugs who are erection favorable, and I will ask them to go back to psychiatrist, change the medications if it is possible within the limits. One. And people who have recently been diagnosed with hypertension, BP ಜಾಸ್ತಿ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಶುರು ಆದಾಗ, ಕೆಲವು ಟ್ಯಾಬ್ಲೆಟ್ಸ್ ಬೀಟಾ ಬ್ಲಾಕರ್ಸ್ ಅಂತ ಹೇಳ್ತೀವಿ, ಟ್ಯಾಬ್ಲೆಟ್ಸ್ ಶುರು ಆದಾಗ ಏನಾಗುತ್ತೆ, ಅವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಶುರು ಆಗುತ್ತೆ. ಅವಾಗಲೂ ಅಷ್ಟೇ, ವಿ ಕಾಲ್ ಇಟ್ ಆಸ್ ರೀಕನ್ಸಿಲೇಷನ್ ಆಫ್ ಮೆಡಿಕೇಶನ್ ಅಂತ ಹೇಳಿ. ರೀಕನ್ಸಿಲೇಷನ್ ಅಂತ ಹೇಳಿದ್ರೆ ಬಹುಶಃ ಮೋರ್ ಫೇವರಬಲ್ ಮೆಡಿಕೇಶನ್ಸ್. ಸೊ ಅಫ್ಕೋರ್ಸ್ ಕೀಮೋಥೆರಪಿ, ಸಮ್ antidepressant tablets. So as I told you, alcohol and drugs can also cause erectile dysfunctions. Yes, testosterone and anabolic steroids, which is very interesting. A lot of patients come to me nowadays, believe it or I would say that in say around 50-60% of the patients are become very much very health conscious. They go to gym, and gym ಹೋದ್ಮೇಲೆ ಅವರು ಸಿಂಪಲ್ ಆಗಿ ಎಕ್ಸರ್ಸೈಸ್ ಮಾಡೋದಿಲ್ಲ. ವೆರಿ ಮಚ್ ಇರಾಷನಲ್ ವೇ, ದೇ ವಾಂಟ್ ಟು ಹ್ಯಾವ್ ಎ ಕಟ್ ಶಾರ್ಟ್. ಸೊ ಆ ರೀತಿನಲ್ಲಿ ಏನಾಗುತ್ತೆ, ಅವ್ರು ದೇ ಟೇಕ್ ಲಾಟ್ ಆಫ್ ಸ್ಟಿರಾಯ್ಡ್ಸ್, ಅನಾಬಲಿಕ್ ಸ್ಟಿರಾಯ್ಡ್ಸ್. ಇದನ್ನ ನಾವು ಇದನ್ನ ಡಿಸೈನರ್ ಟೆಸ್ಟೋಸ್ಟೆರೋನ್ ಅಂತ ಹೇಳ್ತೀವಿ. ಅನಾಬಲಿಕ್ ಸ್ಟಿರಾಯ್ಡ್ಸ್ ತಗೊಂತಾರೆ, ಅಂಡ್ ಇಟ್ ಹ್ಯಾಸ್ ಇಸ್ ಓನ್ ಪ್ರಾಬ್ಲಮ್. ಸೊ ಬಹುಶಃ ಅವರು ಒಂದು ಒಂದು ನಿರ್ದಿಷ್ಟ ತಕ್ಕ ರೀತಿಯಲ್ಲಿ ಅಥವಾ ಮೆಡಿಕಲ್ ಸೈಂಟಿಫಿಕ್ ರೀತಿಯಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಬಹುಶಃ ಅವ್ರಿಗೆ ದೇ ಮೇ ಗೆಟ್ ಡಿಸೈರ್ಡ್ ರಿಸಲ್ಟ್ಸ್. But there are people who are, they want to have a six packs, broad shoulders, they want to bulk, put muscles. Antoro, they take the shortcut and testosterone. But ಅವ್ರಿಗೆ ಗೊತ್ತಿರೋದಿಲ್ಲ. ಸುಮಾರು ಪೇಷಂಟ್ಸ್ ಬರ್ತಾರೆ ನನ್ನ ಕಡೆ, ಎಸ್ಪೆಷಲಿ ಬಾಡಿ ಬಿಲ್ಡರ್ಸ್. ಅಂತ ಹೇಳಿದ್ರೆ ಪರ್ಸನಲ್ ಟ್ರೈನರ್ಸ್. ಐ ಹ್ಯಾವ್ ಅ ಲಾಟ್ ಆಫ್ ಪೇಷಂಟ್ಸ್ ಪರ್ಸನಲ್ ಟ್ರೈನರ್ಸ್ who have been been training personally. They are the gym owners training personally for competitions and all. ಅವರು ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ತಗೊಂಡ್ಬಿಟ್ಟು, ಅಫ್ಕೋರ್ಸ್ ಅದೇನೋ ಅವರಿಗೆ ಬ್ಯಾಕ್ಫೈರ್ ಆಗಿರ್ತದೆ. ಸೊ ಈ ಯಾವ ರೀತಿನಲ್ಲಿ ಹೆಂಗೆ ಆಗುತ್ತೆ ಅಂತ ಹೇಳ್ಬೇಕಂತ ಹೇಳಿದ್ರೆ, ಎಸ್ಪೆಷಲಿ ಇನ್ ಮೆನ್ ಏನಾಗುತ್ತೆ, ನ್ಯಾಚುರಲ್ ಹಾರ್ಮೋನ್ಸ್ ಅಲ್ಲಿ ಉತ್ಪತ್ತಿ ಆಗೋದು ಕಡಿಮೆ ಆಗ್ಬಿಡ್ತದೆ. ಸೊ ಅವಾಗ ಏನಾಗುತ್ತೆ, ಉತ್ಪತ್ತಿ ಕಡಿಮೆ ಆದಾಗ ಇಟ್ ಮೈಟ್ ಎಂಡ್ ಅಪ್ ವಿತ್ ಹೈಪೋಗೊನೈಡಿಸಮ್ ಆಗ್ಬಹುದು, ಅಥವಾ ಇನ್ಫರ್ಟಿಲಿಟಿ ಆಗ್ಬಹುದು. ಸುಮಾರು ನಾನಾ ರೀತಿಯಲ್ಲಿ ಅವರಿಗೆ ಇದು ಎಫೆಕ್ಟ್ ಆಗ್ತದೆ. ಸೊ ಹಾಗಾಗಿ I would say that if you're definitely family complete ಆಗಿದ್ರೆ, ಅಥವಾ ಆಗಿದ್ರೆ, you use a testosterone and all, you do whatever you want. ಬಟ್ ಇನ್ನ ಮದುವೆ ಆಗಿಲ್ಲ, ಅಥವಾ ಫ್ಯಾಮಿಲಿನ ಕಂಪ್ಲೀಟ್ ಮದುವೆ ಆಗಿ ಮಕ್ಕಳಾಗಬೇಕು ಅಥವಾ ಮಕ್ಕಳು ಮಾಡ್ಕೊಬೇಕು ಅಂತ ಇದ್ದಾಗ, ಐ ಥಿಂಕ್ ನೀವು ಈ ಅನಾಬಲಿಕ್ ಸ್ಟೆರಾಯ್ಡ್ಸ್ ಇಂದ ದೂರ ಇರೋದು ಉತ್ತಮ ಅಂತ ನಾನು ಹೇಳ್ತೀನಿ. ದಿಸ್ ಮೈ ಅಡ್ವೈಸ್. ಸೊ ಅಫ್ಕೋರ್ಸ್ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಸೈಕಾಟ್ರಿಕ್ ಹಿಸ್ಟ್ರಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅಲ್ಲಿ ಯಾವ ರೀತಿಯಲ್ಲಿ ಅವ್ರಿಗೆ ಎಫೆಕ್ಟ್ ಆಗ್ಬೋದು, ಏನ್ ಮೆಡಿಸಿನ್ಸ್ ಕೊಡ್ತಿದ್ದಾರೆ ಎಫೆಕ್ಟ್ ಆಗ್ಬೋದು, ಅದು ನಮ್ಗೆ ಗೊತ್ತಾಗ್ತದೆ. So this is very important. Common symptoms of hormone imbalance, especially low testosterone. ಇದು ಏನಾಗುತ್ತೆ, sometimes ಗೊತ್ತಾಗ್ಬಿಡ್ತದೆ. nowadays it's very much available everywhere. ಒಂದು ಇಂಟ್ರೆಸ್ಟ್ ಕಡಿಮೆ ಆಗೋದು. ಡಾಕ್ಟರ್ ಮೊದಲ ನಾವು ಗಂಡ ಹೆಂಡತಿ ಅಥವಾ ಫ್ರೀಕ್ವೆಂಟ್ ಆಗಿ ಮೀಟ್ ಮಾಡ್ತಿದ್ವಿ. ಇತ್ತೀಚೆಗೆ ಡಾಕ್ಟರ್ ಅವ್ರಿಗೆ ಏನು ಇಂಟ್ರೆಸ್ಟೇ ಇಲ್ಲ, ಮನೆಗೆ ಬರ್ತಾರೆ, ಮಾಡ್ಕೊಂಡ್ಬಿಡ್ತಾರೆ, ಅವಾಗ್ಲೂ ಟಿವಿ ನೋಡ್ತಿರ್ತಾರೆ, ಬರೀ ಊಟ ಮಾಡ್ತಿರ್ತಾರೆ, ಎಕ್ಸರ್ಸೈಸ್ ಹೋಗೋದಿಲ್ಲ, ಆಲ್ವೇಸ್ ನಿದ್ದೆ ಮಾಡ್ತಿರ್ತಾರೆ, ಆಲ್ವೇಸ್ ನಾನೇ ಕಾಲ್ಸ್ ತಗೋಬೇಕಾಗತ್ತೆ. ಅಥವಾ ವಾಕಿಂಗ್ ಹೋದ್ರೆ ಅಥವಾ ಜಿಮ್ ಹೋದ್ರೆ ಅರ್ಧ ಗಂಟೆ ವಾಪಸ್ ಬಂದ್ಬಿಡ್ತಾರೆ, ತುಂಬಾ ಲೋ ಫಿಟ್ಟಿಗೆ, ಎನರ್ಜಿನೇ ಇರೋದಿಲ್ಲ, ಎನರ್ಜಿ ಇರೋದಿಲ್ಲ ಅಂತ.
ಅಥವಾ ಜಿಮ್ ಮಾಡ್ತಿರ್ತಾರೆ, ರೆಡ್ಯೂಸ್ಡ್, ಅವ್ರಿಗೆ ರಿಸಲ್ಟ್ಸ್ ಇಲ್ಲ ಅಂತ. ಸೊ ಪೂರ್ ಸ್ಲೀಪ್, ಕಾನ್ಸಂಟ್ರೇಷನ್ಸ್, ಮೂಡ್ ಸ್ವಿಂಗ್ಸ್ ಅಂಡ್ ಇರಿಟಬಿಲಿಟಿ. ಲಾಟ್ ಆಫ್ ಪೇಷಂಟ್ಸ್ when they come to me with ಡಾಕ್ಟರ್ ನowadays ಯಾಕೋ ಗೊತ್ತಿಲ್ಲ ಡಾಕ್ಟರ್, ಆಫೀಸ್ ಅಲ್ಲಿ ಸುಮಾರು ನನ್ನ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. Then we have diagnosed that they have testosterone deficient. ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ they been able to do well everything. ಅದೇನ್ ಹೇಳ್ತೀವಿ, ಗುಡ್ ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ, ವೆಲ್ ಬೀಯಿಂಗ್ ಸೆನ್ಸ್ ಅಂತ ಹೇಳ್ತೀವಿ, ಅದು ಬರ್ತದೆ. ಡಾಕ್ಟರ್ ಐ ಥಿಂಕ್ nowadays I've been doing well, I could concentrate. ಸೊ ಟೆಸ್ಟೋಸ್ಟೆರಾನ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದಾಗ ಸೊ ಇದೆಲ್ಲ ರಿವರ್ಸ್ ಮಾಡಬಹುದು. ಬಟ್ ವಿ ನೀಡ್ ಟು ಡಯಾಗ್ನೋಸ್ ಇಟ್. There are the few symptoms you need to understand. So physical is also very important. Erectile dysfunction ಅಂತ ಹೇಳಿದ್ರೆ ವೆರಿ ಮಚ್ ಇಂಪಾರ್ಟೆಂಟ್. ಇದು ಬಿಫೋರ್ ಮ್ಯಾರೇಜ್. ಸೊ as I told you, we are focusing more on the penetrative sexual activity ಅಂತ ಹೇಳಿದಾಗ ಲಿಂಗದಲ್ಲಿ ಪ್ರಾಬ್ಲಮ್ ಇರಬಹುದು. ಒಂದು ಮೈಕ್ರೋಪಿನಿಸ್ ಅಂತ ಹೇಳ್ತೀವಿ, ತುಂಬಾ ಸ್ಮಾಲ್ ಆರ್ಗನ್ ಇರಬಹುದು, ಅಥವಾ ಈವನ್ ಫೈಮಸ್ ಅಂತ ಏನ್ ಹೇಳ್ತೀವಿ, ಟೈಟ್ ಸ್ಕಿನ್ ಇಶ್ಯೂಸ್ ಆಗಿರ್ಬೋದು. ಆ ಟೈಟ್ ಸ್ಕಿನ್ ಇಶ್ಯೂಸ್ ಇಂದನೂ ನಮಗೆ ಇಂಟರ್ಕೋರ್ಸ್ ಮಾಡಕ್ ಆಗದೆ ಇರ್ತದೆ. ಇನ್ಫ್ಯಾಕ್ಟ್ ಇಫ್ ಆಸ್ಕ್ ಲಾಟ್ ಆಫ್ ಪೇಷಂಟ್ಸ್ ಕಮಿಂಗ್ ಟು ಮಿ ವಿತ್ ನಾನ್ ಕಾನ್ಸುಮೇಟ್ ಹಿಸ್ಟ್ರಿ, ಐ ಹವ್ ಸೀನ್ ದಟ್ ಪೀಪಲ್ 90% of the people are able to diagnose tight skin issues, some of the other tight skin issues, and simple treatment is simple. Just diagnose that they are doing well and you treat them and operate on them. I think they do well. So sometimes venous leak dysfunction, sometimes you'll know ಇದು micropenis ಅಂತ ಹೇಳಿ, it's a very challenging operation. ಸೊ ಹಾಗಾಗಿ ಇದು ನೋಡಿ ಕರ್ವೇಚರ್ ಬಿಕಾಸ್ ಆಫ್ ದ ಪೀನಿಸ್ ಏನಾಗುತ್ತೆ, ಡಿಫ್ರೆಂಟ್ ಆಂಗ್ಯುಲೇಷನ್ಸ್ ಆಂಗ್ಯುಲೇಷನ್ಸ್ ಆಗ್ಬಿಡ್ತದೆ. ನಾಟ್ ಅಬೌಟ್ ಪೆನಿಟ್ರೇಟ್, ನಾಟ್ ಅಬೌಟ್ ಆಂಗ್ಯುಲೇಟ್. ಸೊ ದ ಫ್ಯೂ ಥಿಂಗ್ಸ್ ವಿ ನೀಡ್ ಟು ಡಯಾಗ್ನೋಸ್. ಬ್ಲಡ್ ಟೆಸ್ಟ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಹ್ಯಾಸ್ ಐ ಟೋಲ್ಡ್ ಯು ಒಂದಿಸ್ FSH ಚಲಚ್ ಅಂತ ಹೇಳ್ತೀವಿ, ಟೆಸ್ಟೋಸ್ಟೆರಾನ್ ಇಸ್ ದ ಮೇನ್ ಸ್ಟೇ. ಟೆಸ್ಟೋಸ್ಟೆರಾನ್, ಒಬೆಸಿಟಿ ಇದ್ರೆ ಸ್ವಲ್ಪ ನಾವು ಲಿಪಿಡ್ ಪ್ರೊಫೈಲ್ ಮಾಡ್ಬೇಕಾಗ್ತದೆ, ಶುಗರ್ ಸ್ಕ್ರೀನಿಂಗ್ ಮಾಡಿ, ಪ್ರೊಲಾಕ್ಟಿನ್ ಮಾಡಿ. ಪ್ರೊಲಾಕ್ಟಿನ್ ಇಂದ ಏನಾಗುತ್ತೆ, ಐ ಪ್ರಾಡಕ್ಟ್ ಲಿಬಿಡೋ ಕಡಿಮೆ ಆಗ್ತದೆ. ಆಲ್ಕೋಹಾಲ್, ಒಬೆಸಿಟಿ ಇದ್ರೆ ಸ್ವಲ್ಪ ನೀವು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ಬೇಕಾಗ್ತದೆ. ಸೊ ನಮಗೆ ಸಮ್ ಅದರ್ ವೇ ವಿ ಗೆಟ್ ಟು ನೋ ಆಸ್ ವೇರ್ ಪ್ರಾಬ್ಲಮ್ ಇಸ್ ಹ್ಯಾಪನಿಂಗ್. So screening, diabetes screening is very important because, as I told you, we being a diabetic capital is very important. And yes, very importantly, there's something we do something ನಾನಾ ರೀತಿಗಳಲ್ಲಿ ಟೆಸ್ಟ್ಗಳು ಮಾಡಬಹುದು. ಬೇಸಿಕಲಿ ಒಂದು ಬೈ ಹಿಸ್ಟ್ರಿ ವೈಸ್, ಇನ್ನೊಂದು ಲಾಟ್ ಆಫ್ ಟೆಸ್ಟ್ ಅವೈಲೇಬಲ್ ಇದೆ. ಸುಮಾರು ಕೇಸಸ್ ನನ್ನ ಕಡೆ ಬರ್ತವೆ, ಎಸ್ಪೆಷಲಿ ದಿಸ್ ಇನ್ಫರ್ಟಿಲಿಟಿ. ಲಾಟ್ ಆಫ್ ಪೇಷಂಟ್ಸ್ಗಳು ಬರ್ತಾರೆ. ಪೇಷಂಟ್ಸ್ಗಳು ಬಂದಾಗ ಏನಾಗುತ್ತೆ, ಡಾಕ್ಟರ್ ಮದುವೆ ಆಗಿದೆ ಬಟ್ ಅನೇಬಲ್ ಟು ಹ್ಯಾವ್ ಸೆಕ್ಸ್. ನಾವು ದ ವೈಫ್ ಹ್ಯಾಸ್ ಗಾನ್ ಹೋಮ್, ಮನೆಗೆ ಹೋಗ್ಬಿಟ್ಟಿದ್ದಾರೆ. ನಾವು ಶಿ ಹ್ಯಾಸ್ ಫೈಲ್ಡ್ ಫಾರ್ ಎ ಡಿವೋರ್ಸ್, ಡಾಕ್ಟರ್. Then now they have asked me to do prove a potency certificate. Then I get to see a lot of patients. Then I think I get a lot of patients in this Vanita Vahini anta ಒಂದು NGOs idave. Especially they are a part of this family court. Lot of references ಬರ್ತದೆ where doctor I want to prove my fertility, I want to get myself. ಅವಾಗ ಏನ್ ಮಾಡ್ತೀವಿ, ಒಂದು ಸ್ಕ್ಯಾನ್ ಅಂತ ಮಾಡ್ತೀವಿ. ಸುಮಾರು ಇದಾವೆ, ಬಟ್ ಬೇಸಿಕಲಿ ವೆರಿ ಇಂಪಾರ್ಟೆಂಟ್. ನಾವು ಸ್ಕ್ಯಾನ್ ಅಂತ ಮಾಡ್ತೀವಿ, ಅದು ಕಾಲ್ಡ್ ಡಾಪ್ಲರ್ ಟೆಸ್ಟ್ ಅಂತ ಹೇಳ್ತೀವಿ. ಇದು ಸಿಂಪಲ್ ಅಲ್ಟ್ರಾಸೌಂಡ್, ಅರ್ಧ ಮುಕ್ಕಾಲು ಗಂಟೆ ನಡೆಯುವಂತ ಸ್ಕ್ಯಾನ್ ಇದು. ನಾವೇನ್ ಮಾಡ್ತೀವಿ, ಇದನ್ನ ಎರೆಕ್ಷನ್ಸ್ ನ ಇಲ್ಲಿ ಡೆಮೋನ್ಸ್ಟ್ರೇಟ್ ಮಾಡ್ತೀವಿ. ಹೇಗಪ್ಪ ಅಂದ್ರೆ, ಎರೆಕ್ಷನ್ಸ್ ಬಂದ್ರೆ ಎಷ್ಟು ಹಾರ್ಡ್ ಇದೆ, ಇಂಟರ್ಕೋರ್ಸ್ ಮಾಡ್ಲಿಕ್ಕೆ ಅದು ಸ್ಟ್ರಾಂಗ್ ಆಗಿದೆಯೋ ಇಲ್ವೋ ಅಂತ ಒಂದು ನಾವು ಸ್ಕ್ಯಾನಿಂಗ್ ಮಾಡ್ತೀವಿ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಒಂದು ಟ್ಯಾಬ್ಲೆಟ್ಸ್ ಕೊಟ್ಟು ಎರೆಕ್ಷನ್ಸ್ ನಿಮ್ಮರಿಕೆ ಬರಕ್ ಸಹಾಯ ಮಾಡಿಲ್ಲ ಅಂದ್ರೆ ಒಂದು ಪೀನಿಸ್ಗೆ ಡೈರೆಕ್ಟ್ ಇಂಜೆಕ್ಷನ್ ಕೊಡ್ತೀವಿ ನಾವು. ಅದು ಲೋಕಲ್ ವೈಗ್ರಾ ತರ ಕೊಟ್ಬಿಟ್ಟು ಏನಾಗುತ್ತೆ, ಅದು ಒಳಗೆ ಹೋಗ್ಬಿಟ್ಟು ಬ್ಲಡ್ ಫ್ಲೋ ಓಪನ್ ಮಾಡ್ತದೆ. ಅವಾಗ ಸಿಂಪಲ್ ಒಂದು ಅರ್ಧ ಗಂಟೆ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ, ನಮಗೆ ಒಳಗೆ ಏನೇನು ಗೊತ್ತಾಗ್ತದೆ. ಒಂದು ಬ್ಲಡ್ ಫ್ಲೋ ಹೇಗಿದೆ, ಬ್ಲಡ್ ಫ್ಲೋ ಫೋರ್ಸ್ ಹೇಗಿದೆ, ಒಳಗೆ ಏನಾರ ಪ್ರಾಬ್ಲಮ್. ದಿಸ್ ಇಸ್ ದ ನಾರ್ಮಲ್ ಆರ್ಟರಿಯಲ್ ಪ್ಯಾಟರ್ನ್. ಇದೇನಾಗುತ್ತೆ, ಬ್ಲಾಕ್ ಆಗಿ ಏನಾಗುತ್ತೆ, ಇದೇನು ಕಾಣೋದಿಲ್ಲ, ಬರೀ ದಿಸ್ ಮೇನ್ ಟ್ರೆಂಡ್ ಬಂದಿರ್ತದೆ, ಪೆರಿಫರಲ್ ಬ್ಯಾಚಲ್ಲಿ ಬ್ಲಾಕ್ ಆಗ್ಬಿಡ್ತದೆ. ಸೊ ನನಗೆ ಒಂದು ಕಾಂಪ್ರಿಹೆನ್ಸಿವ್ ಸ್ಕ್ಯಾನ್ ಮಾಡಿ ನೋಡಿ, ವೆರಿ ಮಚ್ ತುಂಬಾ, ಐ ವುಡ್ ಸೇ ಇಟ್ಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ for erectile dysfunction. If you ask me, with all the availables, other things may be fraught with flaws, but I think this is something which is very important. I get a comprehensive on the length issues, girth issues, blood flow problem idya anta. We get a say adequate response or inadequate response. So the Doppler is very important. It's a potency scan antane helbodu. I do probably ಸುಮಾರು ಸ್ಕ್ಯಾನ್ ಮಾಡ್ತೀವಿ. ಇದು ಇಸ್ ವೆರಿ ಮಚ್ ದಿಸ್ ಇಸ್ ಪ್ರಾಬ್ಲಿ ಎಕ್ಸಲೆಂಟ್ ಅಂತ this is a main tool to diagnose. So treatment options are definitely very much important. Lifestyle, this is a mantra for everything, every disease as of now. One, limiting alcohol, balanced diet rich in antioxidants. I would say limit your limit your non-vegetarian. Don't stop, limit your non-vegetarian. Red meat kadime ಮಾಡಿ,
if possible, I would say shift over to like fish diet, but yes, not too much fried or maybe smoked if possible. Adequate sleep, at least I would say, in my opinion, 7 to 8 hours of sleep is very, which is possible. ಆಗಲ್ಲ, it's possible. You can have adequate sleep. Stress reduction ಹೇಗೆ ಒಂದು, yes, go out, outdoor activities, meet your friends, spend a lot of time with your partner. Regular exercises, very important. At least you would say in a week, uh, cumulative, I would say, alternate days, 4 days in a week, outdoor activities, aerobic exercises, minimum of 120 minutes, 150 minutes per week ಅಂತ WHO ಹೇಳ್ತಿದೆ. Quit smoking, healthy lifestyle. Basically, you need to probably work on your health. Very much important. ಇದು ನೀವು ಫಂಡಮೆಂಟಲಿ ನೀವು ವರ್ಕ್ ಮಾಡಲೇಬೇಕು. ಅವಾಗ ಏನೇ ನಾವು ಟ್ರೀಟ್ಮೆಂಟ್ ಕೊಟ್ಟು ಹೆಲ್ಪ್ ಆಗುತ್ತೆ ನಿಮಗೆ. Very much important. Lifestyle changes is the mainstay. 50 to 60% of the patients, they recover themselves by improving the lifestyles. Exercise, if you go to gym ಅಥವಾ ಮನೇಲಿ ಮಾಡಕ್ಕಾದ್ರೆ, I would say the core body strengthening exercises, midsection exercises, especially ಕೆಗಲ್ಸ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ, ಅಥವಾ ವೇಟೆಡ್ ಡಂಬಲ್ ಎಕ್ಸರ್ಸೈಸ್ ಮಾಡಬಹುದು. ಇದರಿಂದ ಏನಾಗುತ್ತೆ, ನಿಮ್ಮ ಪೆಲ್ವಿಸ್ ಮಿಡ್ ಸೆಕ್ಷನ್ಗೆ ಬ್ಲಡ್ ಫ್ಲೋ ಜಾಸ್ತಿ ಆಗ್ಬಿಟ್ಟು ಸೊ ಎರೆಕ್ಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. And as I told you, strong psychological, not only medication might help, but definitely there needs parallelly some amount of counseling ಬೇಕಾಗ್ತದೆ. But organic, in the most of them, they get treated. If you ask me, since I've been able to identify organic causes in most of my cases, I think most of the patients have done really well in their sexual health problems. And as I told you, erectile dysfunction, although it's not just about popping pills or taking Viagra, it involves ನಿಮ್ಮ mind alone ನಿಮ್ಗೆ ಇರಬೇಕು, ಮನಸ್ಸಿಗೆ ಇರಬೇಕು. You need to distribute stimulation. It may be a mental stimulation or it may be a partner stimulations. And of course, how to take the medications is very important. Medications, definitely, I'm telling you, nobody take this. A lot of doctors, I mean, lot of the pharmacies are giving, off what you called off the counter or without prescription. That's not wrong, because these medications can have some other side effects. One do, sometimes they end up with life-threatening hypertension ಆಗಿರಬಹುದು, ಅಥವಾ ಅವನು ಹಾರ್ಟ್ ಪೇಷಂಟ್ ಇದ್ದವನು ಏನಾಗುತ್ತೆ, ಟ್ಯಾಬ್ಲೆಟ್ಸ್ 100 ಟ್ಯಾಬ್ಲೆಟ್ಸ್ ತಗೊಂತಾ ಇರ್ತಾರೆ, ಇದ್ರಲ್ಲಿ ತಗೊಂಡಾಗ ಏನಾಗುತ್ತೆ, ಸಡನ್ BP ಸ್ಟಾಪ್ ಆಗ್ಬಿಟ್ಟು ಜೀವನನೇ ಹೋಗುವಂತ ಒಂದು ಪರಿಸ್ಥಿತಿ ಬರಬಹುದು. ಸರ್ಟನ್ ಟ್ಯಾಬ್ಲೆಟ್ಸ್ ಇರ್ತವೆ, ಅವಾಗ ನೀವು ವಯಾಗ್ರಾ ತಗೊಳ್ಳೋದು ಕಂಪ್ಲೀಟ್ಲಿ ಕಾಂಟ್ರಾಂಡಿಕೇಟೆಡ್. ದಿಸ್ ನೋ ವೇ ಯು ಕ್ಯಾನ್ ಟೇಕ್ ದಿಸ್ ವಯಾಗ್ರಾ. ಅವಾಗ ನಾವು ವಿ ಥಿಂಕ್ ಆಫ್ ಅದರ್ ಪ್ರಾಬ್ಲಮ್ಸ್. ನೋ ಮೆಡಿಸಿನ್ಸ್ ಫಾರ್ ಯು. ಶಾಕ್ ವೇವ್ ಥೆರಪಿ ಆಗಿರ್ಬೋದು, ಸರ್ಜರಿ ಈಸ್ ದ ಮೇನ್ ಸ್ಟೇ. ಸೊ ಎಸ್, ಓರಲ್ ಮೆಡಿಕೇಶನ್ಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನಾವು ಟ್ಯಾಬ್ಲೆಟ್ಸ್ ಕೊಡ್ಬೇಕಾದ್ರೆ ಒಂದು ಕಾರ್ಡಿಯಕ್ ಪ್ರಾಬ್ಲಮ್ಗಳು ಏನಾಗುತ್ತೆ, ಏನ್ ಟ್ಯಾಬ್ಲೆಟ್ಸ್ ತಗೊಂಡು ಅಂತ ಕೇಳ್ತೀವಿ. ಸುಮಾರು ಡಾಕ್ಟರ್ಸ್ ಬರ್ತಾರೆ. ಐ ಥಿಂಕ್ ವಿ ಸ್ಪೆಂಡ್ ಅಟ್ ಲೀಸ್ಟ್ 5-10 minutes ಗೂಗಲ್ ಮಾಡ್ಕೊಂಡು ಇದು ಯಾವ ಟ್ಯಾಬ್ಲೆಟ್, ಬಿಕಾಸ್ ವಿ ಡೋಂಟ್ ನೋ ದ ಟ್ರೇಡ್ ನೇಮ್. ಇದ ಟ್ಯಾಬ್ಲೆಟ್ಸ್ ಕೊಡಬಹುದು. ಯಾಕಂದ್ರೆ ನಾನು ಐ ಆಮ್ ಟ್ರೈನ್ ಟು ಎನ್ಶೂರ್ ಐ ಕ್ಯಾನ್ ಎಕ್ಸ್ಕ್ಲೂಡ್ ದಟ್ ಸರ್ಟನ್ ಟ್ಯಾಬ್ಲೆಟ್ಸ್ ಕ್ಯಾನ್ ಬಿ ವೆರಿ ಮಚ್ ಡ್ರಾಮ್ಯಾಟಿಕ್ ರೆಸ್ಪಾನ್ಸ್. ಸೊ ಹಾಗಾಗಿ ಅದು ತಗೊಂತಿದ್ರೆ ಡೆಫಿನೆಟ್ಲಿ ಯು ಆರ್ ನಾಟ್ ಎ ಕ್ಯಾಂಡಿಡೇಟ್ ಫಾರ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಇಲ್ಲ ನೀನು ಆ ಟ್ಯಾಬ್ಲೆಟ್ ಶುರು ಮಾಡಬಹುದು, ಬಟ್ ಡೆಫಿನೆಟ್ಲಿ ಲೈಫ್ ಇಸ್ ಇಂಪಾರ್ಟೆಂಟ್. ಯು ಕ್ಯಾನ್ ಡೂ ದಟ್ ಕಾರ್ಡಿಯಕ್ ಮೆಡಿಕೇಶನ್ಸ್. ವಿ ಹ್ಯಾವ್ ಅದರ್ ಪ್ಲಾನ್ಸ್. So very much important. Otherwise, most commonly migraine ನೋವು ಬರಬಹುದು. Otherwise, I've seen a lot of patients, ತುಂಬಾ ಡಾಕ್ಟರ್ ನಂಗೆ ಟ್ಯಾಬ್ಲೆಟ್ಸ್ ತಗೊಂಡ್ಮೇಲೆ ತುಂಬಾ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಟ್ಟು I had to go for an emergency. ಅದನ್ನು we have got cases. So next thing is like vacuum erectile device ಅಂತ ಈ ತರ ಒಂದು ವ್ಯಾಕ್ಯೂಮ್ ಬರ್ತಿದೆ. ಅದನ್ನ ನಾವು ಪೆನಿಸ್ ಮೇಲೆ ಅದನ್ನ ಅಳವಡಿಸ್ಬಿಟ್ಟು ನಾವು ಪಂಪ್ ಮಾಡಿದಾಗ ಪೆನಿಸ್ ಒಳಗೆ ಫೋರ್ಸಿಬಲ್ ಬ್ಲಡ್ ಫ್ಲೋ ಬರ್ತದೆ. ಒಂದು ರಿಂಗ್ ಇರ್ತದೆ, ರಿಂಗ್ ನಾವು ಅಟ್ಯಾಚ್ ಮಾಡ್ಬಿಟ್ಟು ಅಟ್ಯಾಚ್ ಮಾಡಿ ಬ್ಲಡ್ ಫ್ಲೋ ಎಲ್ಲೂ ವಾಪಸ್ ಹೋಗೋದಿಲ್ಲ, ಇಲ್ಲೇ ಉಳ್ಕೊಳ್ತದೆ. ಯು ಕ್ಯಾನ್ ಆಲ್ಸೋ ಹ್ಯಾವ್ ದಿಸ್ ಇಸ್ ಅ ಸಿಂಪಲ್ ವೇ. ಮಾರ್ಕೆಟ್ ಸಿಕ್ಬಿಡ್ತದೆ, 750 rupees to 1000 rupees ಅಂತ ಕಡಿಮೆ ಸಿಗುತ್ತೆ, ಅದನ್ನ ಯೂಸ್ ಮಾಡಬಹುದು. ಬಟ್ ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ಡೆಮಾನ್ಸ್ಟ್ರೇಟೆಡ್ ಬೈ ದ ಡಾಕ್ಟರ್ ಅಂಡರ್ ದ ಡಾಕ್ಟರ್ಸ್ ಅಡ್ವೈಸ್. ಯು ಕ್ಯಾನಾಟ್ ಜಸ್ಟ್ ಡೂ ಇಟ್ ಬೈ ಯೋರ್ ಸೆಲ್ಫ್. Vacuum erection devices is one plus or minus. Some people it is very easy to use, very cheap, but some people feel it's very artificial erection. So ಆ ಒಂದು ಫೀಲ್ನೆಸ್ ಇರೋದಿಲ್ಲ, ನಾರ್ಮಲ್ ಎರೆಕ್ಷನ್ಸ್ ಬರೋ ಫೀಲ್ ಇರೋದಿಲ್ಲ. ಬಟ್ yes, patients who are unwilling to do the surgeries or other plans, or who are not a candidates for medicines, I think ಆ ಒಂದು ಕೇಸಸ್ ನಲ್ಲಿ vacuum erection device is the best option ಅಂತ ನಾನು ಹೇಳ್ತೀನಿ. This is fine. ಇನ್ನೊಂದು ಸಮಟೈಮ್ಸ್ ಏನಾಗುತ್ತೆ, ನಾವೊಂದು ನ್ಯಾಚುರಲ್ ವಯಾಗ್ರಾ ತರ ಒಂದು ಪಾಪವರಿಂದ ಇಂಜೆಕ್ಷನ್ ಬರ್ತದೆ. ಪೇಷಂಟ್ಸ್ ಗಳಿಗೆ ತಾವೇ ಒಂದು ಇಂಜೆಕ್ಷನ್ಸ್ ಪೆನಿಸ್ ನಲ್ಲಿ ಹಾಕೊಂಡ್ಬಿಟ್ಟು ಇದು ಹಾಕೊಂಡ ಏನಾಗುತ್ತೆ, ಎರೆಕ್ಷನ್ಸ್ ತಂತಾನೆ ಬರ್ತದೆ. ಅವಾಗ ಇಂಟರ್ಕೋರ್ಸ್ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತದೆ. ದಿಸ್ ಇಸ್ ಬೆಸ್ಟ್ ಆಲ್ಸೋ, ಬಟ್ ಇಸ್ ಡೆಫಿನೆಟ್ಲಿ ಅಂಡರ್ ಪೇಷಂಟ್ ಹ್ಯಾಸ್ ಟು ಬಿ ಟ್ರೈನ್ ಫಾರ್ ದಿಸ್. ಅಂಡ್ ಇದಕ್ಕೂ ಅದ ಸಿಂಪಲ್ ಅಲ್ಲ. ಸಮಟೈಮ್ಸ್ ಇಂಜೆಕ್ಷನ್ ಹಾಕೊಂಡಾಗ ಎರೆಕ್ಷನ್ಸ್ ಕ್ಯಾನ್ ಸಸ್ಟೈನ್ ಫಾರ್ 4-5 hours. ಇಟ್ಸ್ ಅಗೇನ್ ಅನ್ ಎಮರ್ಜೆನ್ಸಿ.
ಇಂಜೆಕ್ಷನ್ ಹಾಕೊಂಡಾಗ 30-40 ಮಿನಿಟ್ಸ್ ಎರೆಕ್ಷನ್ಸ್ ಬಂತು, ಇಂಟರ್ಕೋರ್ಸ್ ಮುಗೀತು, ಫೈನ್, ಹ್ಯಾಪಿ, ಯು ಆರ್ ಹ್ಯಾಪಿ, ಪಾರ್ಟ್ನರ್ ಇಸ್ ಹ್ಯಾಪಿ, ಎವ್ರಿಬಡಿ ಇಸ್ ಹ್ಯಾಪಿ. ಬಟ್ ಸಮ್ಟೈಮ್ಸ್ ಈ ತರ ಆದಾಗ ಏನಾಗುತ್ತೆ, ಸಮ್ ಪೀಪಲ್ ಓವರ್ ರೆಸ್ಪಾನ್ಸಿವ್, ಬರೀ ಇಂಜೆಕ್ಷನ್ ತೊಗೊಳೋದ್ರೆ ಕೆಲವರು ಏನ್ ಮಾಡ್ತಾರೆ, ಎಫೆಕ್ಟ್ ಜಾಸ್ತಿ ಆಗಲಿ ಅಂತ ಓರಲ್ ಟ್ಯಾಬ್ಲೆಟ್ಸ್ ವೈಗ್ರಲ್ ತೊಗೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಸಮಥಿಂಗ್ ಕಾಲ್ಡ್ ಪ್ರಿಯಾಪಿಸಮ್ಸ್, erection can sustain for more than 4, 5 or 6 hours we have seen, and that's an emergency. ಏನೇ ಮಾಡೋಣ ಎರೆಕ್ಷನ್ಸ್ ಕಡಿಮೆ ಆಗೋದಿಲ್ಲ, ಅವಾಗ ಆಪರೇಷನ್ಸ್ ಮಾಡೇ ಆವಾಗ ಎರೆಕ್ಷನ್ಸ್ ಕಡಿಮೆ ಮಾಡಬೇಕು. ಸಮ್ ಪೀಪಲ್ ಕ್ಯಾನ್ ಲೂಸ್ ಇನ್ ಎರೆಕ್ಷನ್ಸ್ ಪರ್ಮನೆಂಟ್ಲಿ ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ಸ್ ತಗೊಂತಾರೆ, ಯು ಕ್ಯಾನ್ ಲೂಸ್ ಇನ್ ಎರೆಕ್ಷನ್ಸ್ ಪರ್ಮನೆಂಟ್ಲಿ. ದಿಸ್ ಇಸ್ ಸಮಥಿಂಗ್ ವಿಚ್ ಇಂಜೆಕ್ಷನ್ ಥೆರಪಿ ಅಂತ ಹೇಳಿದ್ರೆ ಥರ್ಡ್ ಲೈನ್. Now, shock therapy, and now I think it is something which has been very rampantly, adopted by most of the clinicians. This, as I told you, this is the vasculature. Ideal ಏನಾಗುತ್ತೆ, ಬ್ಲಾಕ್ ಆದಾಗ ಈ ತರ ಇರ್ತದೆ, ನಮ್ಗೆ ಈ ತರ ಬೇಕು. ಇದು ತೆಂಗಿನ ಮರ, ಇದು ಹಲ್ದ ಮರ. ಹಲ್ದ ಮರದಲ್ಲಿ ಸುಮಾರು ಬ್ರಾಂಚಸ್ ಗಳು ಇರ್ತವೆ, ತೆಂಗಿನ ಮರದಲ್ಲಿ ಬ್ರಾಂಚಸ್ ಇರೋದಿಲ್ಲ. ಏನಾಗುತ್ತೆ, ಅವಾಗ ಏನಾಗುತ್ತೆ, ರಿಸೆಪ್ಟರ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಬ್ಲಡ್ ಫ್ಲೋ ಬರೋದಿಲ್ಲ. ಆಸ್ ಐ ಟೋಲ್ಡ್ ಯು, ಪೆನಿಸ್ ಇಸ್ ಆಟೋ ಆರ್ಗನ್. ಆಟೋ ಆರ್ಗನ್ ಅಂತ ಹೇಳಿದ್ರೆ ಈ ರಿಸೆಪ್ಟರ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಈ ತರ ಇದ್ದಾಗ ಏನಾಗುತ್ತೆ, ಶಾಕ್ ಥೆರಪಿ ಕೊಟ್ಟಾಗ ಏನಾಗುತ್ತೆ, ನಮ್ಮಲ್ಲಿ ಒಂದು ವಿಧಾನ ಇದೆ, ತರಂಗ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಶಾಕ್ ಥೆರಪಿ. ಈ ಒಂದು ಎನರ್ಜಿ ಏನಾಗುತ್ತೆ, ಈ ನಾವು ಆರ್ಟರೀಸ್ ಮೇಲೆ ಡಿಫ್ರೆಂಟ್ ಪಾಯಿಂಟ್ ಆಫ್ ದ ಪೆನಿಸ್ ಮೇಲೆ ಕೊಟ್ಟಾಗ ಏನಾಗುತ್ತೆ, ಆ ಎನರ್ಜಿ ಹೋಗ್ಬಿಟ್ಟು ಹೊಸ ರಕ್ತನಾಳಗಳನ್ನ ಬೆಳಿಗ್ಗೆ ಹೆಲ್ಪ್ ಆಗುತ್ತೆ. ಇಟ್ ಇಸ್ ಕಾಲ್ಡ್ ಅಸ್ ನಿಯೋ ಆಂಜಿಯೋಜೆನೆಸಿಸ್ ಅಂತ ಹೇಳ್ತೀವಿ. ಹೊಸ ರಕ್ತನಾಳಗಳು ಹಿಂಗಿರೋದು ಹಿಂಗ್ ಓಪನ್ ಆಗ್ತದೆ, ಅವಾಗ ರಕ್ತನ ಪೆನಿಸ್ ಚೆನ್ನಾಗಿ ನಾವು ವರ್ಕ್ ಆಗಕ್ಕೆ ಶುರು, ರೆಸ್ಪಾಂಡ್ ಆಗಕ್ಕೆ ಶುರು ಆಗುತ್ತೆ. ಐ ಥಿಂಕ್ ದಿಸ್ ಒನ್ ಆಫ್ ದ ವೇ ಯು ಕ್ಯಾನ್ ಸ್ಟಾಪ್ ದ ಮೆಡಿಕೇಶನ್. ಇದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ಬಿಟ್ರೆ ಸ್ಟಾಪ್ ದ ಮೆಡಿಕೇಶನ್ಸ್. ಸೊ ಅದು ನಾವು ಇದು ಮಾಡ್ತೀವಿ. ಸೊ ಇದು ಆಲ್ಮೋಸ್ಟ್ ಐ ವುಡ್ ಸೇ 70-80% ಇದು ರೆಸ್ಪಾನ್ಸ್ ಇದೆ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ವೇ ಟು ಟ್ರೀಟ್. ದಿಸ್ ಇಸ್ ಆಕ್ಚುಲಿ very scientifically proved, lot of data. I think it's been like, I would say one of the most preferentially used by most of the people who are practicing sexual medicines. Of course, so a bit expensive ಆಗುತ್ತೆ, but this is very effective ಅಂತ ಹೇಳ್ಬೋದು. So this is fine. And implant ಅಂತ ಹೇಳ್ತೀವಿ, this is probably the last resort. ಯಾರು ನಾವು ಯಾವುದೇ ಪ್ಲಾನು ಇಲ್ಲ ಅಂತ ಹೇಳಿದಾಗ ಇದು ನಾವು ಇಂಪ್ಲಾಂಟ್ ಅಂತ ಹೇಳ್ತೀವಿ. ಇದು ಸಿಲಿಕಾನ್, ದಿಸ್ ಇಸ್ ಸಿಲಿಕಾನ್ ಇಂಪ್ಲಾಂಟ್ ವಿತ್ ಸಿಲ್ವರ್ ಕೋರ್. ಸಣ್ಣ ಆಪರೇಷನ್ ಮಾಡ್ಬಿಟ್ಟು ಪೆನಿಸ್ ಒಳಗೆ ಅಳವಡಿಸಿದಾಗ ಏನಾಗುತ್ತೆ, ದಿಸ್ ಗೋಯಿಂಗ್ ಟು ಬಿ ದೇರ್ ಇನ್ ಯೋರ್ ಬಾಡಿ ಫಾರ್ ಎವರ್. ತಗೊಂಡಾಗ ಇದು ನಾವು ಆಪರೇಷನ್ ಮಾಡಿಸ್ಕೊಂಡ್ರೆ ಯಾವ ಮೆಡಿಸಿನ್ಸ್ ಅವಶ್ಯಕತೆ ಇಲ್ಲ, ಯು ಆರ್ ಟ್ರೀಟೆಡ್ ಫಾರ್ ಯುವರ್ ಲೈಫ್ ಟೈಮ್. This is the what you call the most effective treatment. ಇದರಲ್ಲಿ ಫೇಲ್ಯೂರ್ ಚಾನ್ಸಸ್ ಇಲ್ಲ, ಈ ಸರ್ಜರಿ ನಾವು ಮಾಡ್ತೀವಿ. ಸೊ ಹಾಗಾಗಿ ದಿಸ್ ಕಾಲ್ಡ್ ಅಸ್ ಪಿನೈಲ್ ಇಂಪ್ಲಾಂಟ್. ಎರಡು ತರ ಇಂಪ್ಲಾಂಟ್ ಇದೆ. ಒಂದು ಒಳಗೆ ಈ ತರ ಇಂಪ್ಲಾಂಟ್ ಹಾಕ್ಬಿಡ್ತೀವಿ, ಇದು ಆಲ್ಮೋಸ್ಟ್ ಇದು ಒಂಥರ ರಿಜಿಡ್ ಇಂಪ್ಲಾಂಟ್. ಇನ್ನೊಂದಿದೆ ಒಂಥರ ಇನ್ನೊಂದ್ ತರ, ದಿಸ್ ಇಸ್ ಲೈಕ್ ಕೈಂಡ್ ಆಫ್ ಟ್ಯೂಬ್. ಒಂದು ಪಂಪ್ ಇರ್ತದೆ ಪೀನಿಸ್ ನಲ್ಲಿ, ಅದು ಪ್ರೆಸ್ ಮಾಡಿದಾಗ ಬೇಕಾದಾಗ ಎರೆಕ್ಷನ್ ಆಗ್ತದೆ, ಪ್ರೆಸ್ ಮಾಡಿದಾಗ ಡೌನ್ ಆಗುತ್ತೆ. ದಿಸ್ ಇಸ್ ಕೈಂಡ್ ಆಫ್ ಮಿಮಿಕ್ಸ್ ನ್ಯಾಚುರಲ್ ಎರೆಕ್ಷನ್. ದಿಸ್ ಇಸ್ ನಾವು ಇನ್ಫ್ಲೇಟಬಲ್ ಅಂತ ಹೇಳ್ತೀವಿ, ಇನ್ಫ್ಲೇಟಬಲ್ ಪಿನೈಲ್ ಇಂಪ್ಲಾಂಟ್. This is a rigid penile implant with silver core. I think this is expensive agate, but that is fine. This is how it works. We have penile implant, but yes, definitely people, none of the patients who are responding, but the show has to go on. And I think we cannot just stop that. There's no treatment. Yes, this is an advanced treatment which we do, and I believe this has kind of changed the way we see the management of erectile dysfunction. So as I told you, we have A to Z treatment, medicine there do, shock wave therapy in there, the surgery no mada one, we have the facilities available. So I think this is the last resort. So I think that's the one. And when you compare the different options, as I told you, injections, effectiveness, oral effect, satisfaction, penile injections ತಗೊಂಡಾಗ ಡಾಕ್ಟರ್ ನಾನು ಹಾಕೊಂಡ್ಬೇಕು, ಡಾಕ್ಟರ್ ಹಾಕೊಂಡು ವೇಟ್ ಮಾಡಬೇಕು. ಓರಲ್ ಮೆಡಿಕಲ್ ಡಾಕ್ಟರ್ ಎವ್ರಿಡೇ ಟ್ಯಾಬ್ಲೆಟ್ಸ್ ತಗೊಬೇಕು ಡಾಕ್ಟ್ರೆ. ಇಂಪ್ಲಾಂಟ್ ಒಂದ್ಸರಿ ಮಾಡಿಸ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ನಿಮ್ ಚಿಂತೆ ಇದಾಗುತ್ತೆ. ಬಟ್ ದಟ್ ಇಸ್ up to people. This is the patient satisfaction with different models of the treatment. So penile implant ಅಲ್ಲಿ ಡಾಕ್ಟರ್, ಐ ಥಿಂಕ್ ಇಟ್ಸ್ ಈಸಿ ಡಾಕ್ಟರ್. ನಾವು ಐ ಥಿಂಕ್ ಯಾವ ಬೇಕಾದ್ರೆ ನಾನು ಇಂಟರ್ಕೋರ್ಸ್ ಮಾಡ್ಬೋದು, ಟ್ಯಾಬ್ಲೆಟ್ಸ್ ಅವಳ ಅವಶ್ಯಕತೆ ಏನಿಲ್ಲ. ಐ ಥಿಂಕ್ ಬೋತ್ ಆರ್ ಹ್ಯಾಪಿ. ಆ ತರ ಒಂದು ವಿ ಗೆಟ್ ಲಾಟ್ ಆಫ್ ರೆಸ್ಪಾನ್ಸ್ ಫ್ರಮ್ ದ ಪೇಷಂಟ್ಸ್, ಫೀಡ್ಬ್ಯಾಕ್. ಸೊ ಬೆನಿಫಿಟ್ಸ್, ಆಸ್ ಐ ಟೋಲ್ಡ್ ಯು, ಲಾಂಗ್ ಟರ್ಮ್ ಸೊಲ್ಯೂಷನ್ ಆಫ್ ದಿ ಫೀಲ್ಸ್ ಲೈಕ್ ಇದು ಇಂಪ್ಲಾಂಟ್ ಇಟ್ಸ್ ನ್ಯಾಚುರಲ್ ಡಾಕ್ಟರ್, ಇದು ನ್ಯಾಚುರಲ್ ಫೀಲ್ ತರ ಇದೆ ಡಾಕ್ಟರ್ ಅಂತ ಹೇಳ್ತಾರೆ. So there's a few advantages, and yes, overall treatment, as I told you, should be holistic. ide antu madakagalla, but always we have to what you call start from the like basic plans. Never jump. As I told you, infertility nalli IVF is not the only solution. There are treat the husband, improve, give the medications. So we do surgeries to improve the sperm parameters. Probably avakaಶ ಸಿಕ್ಕರೆ you can also discuss on the male infertility. That's also a huge topic. There's a different modality and different sex what you call practice ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲದಕ್ಕೂ ಅದೇ ರಾಮಬಾಣ ಅಂತ ಹೇಳಕ್ ಆಗೋದಿಲ್ಲ. We have a lot of lifestyle changes ಆಗಿರ್ಬೋದು. Then next is medications, so devices, injections, surgery.
the last option. So ಹಾಗಾಗಿ so definitely we erectile dysfunction is something which is prevailing. ಇದು ಯಾವುದೇ ತರಹದ ಒಂದು ನಿರ್ಬಂಧಗಳು ಇರಬಾರ್ದು. ಡಾಕ್ಟರ್ ಮೀಟ್ ಮಾಡ್ಲಿಕ್ಕೆ ಇಸ್ ನಾಟ್ ಅ ಸ್ಟಿಗ್ಮಾ ಎನಿಮೋರ್. ಇನ್ಫಾರ್ಮೇಶನ್ ಇಸ್ ದೇರ್. ಐ ಥಿಂಕ್ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕನಾಗಲಿ ಅಥವಾ ಲಾಟ್ ಆಫ್ ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ patients are getting in information as to where to go, how to get treated, what are treatment options available ಅಂತ ಇದೆ. So I think that's the best way. This is all, and I think thanks Dr. Rangnath for giving me an opportunity to present my case, and that's it. So I think I was very clear, I believe. I think now we can, any doubts in the ಕೇಳಬಹುದು. Let's go with. Thank you. Yes, fine. Thank you, Dr. Shazar. You can stop sharing now. You Stop sharing. Stop share ಅಂತ ಒಂದು ಬಟನ್ ಇರುತ್ತೆ. Fine. Now I think it is done. Okay, stop share. Yeah, I got it. Yes. Stop. Yes, fine. I think thank you so much. The presentation was very useful, very exhaustive, and ಅಂದ್ರೆ ಎಲ್ಲ aspects of erectile dysfunction, ಅದನ್ನ erectile dysfunction ಅಂದ್ರೆ ಏನು, ಅದು ಏನಕ್ಕಾಗತ್ತೆ, ಅದನ್ನ ಯಾವ ರೀತಿ ನಾವು ಡಯಾಗ್ನೋಸ್ ಮಾಡಬೇಕು, ಯಾವ ಅಂದರೆ ಏನೇನು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದೆ, ರೈಟ್ ಫ್ರಮ್ ಲೈಫ್ ಸ್ಟೈಲ್ ಟು ದಿ ಲಾಸ್ಟ್ ಮೊಡಾಲಿಟಿ ಕಾಲ್ಡ್ ಪೆನಾಲ್ ಇಂಪ್ಲಾಂಟ್ಸ್, ಎಲ್ಲನೂ ಭಾಳ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಕವರ್ ಮಾಡಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫ್ರಮ್ ಲಿವ್ ಟು 100 ಕಮ್ಯುನಿಟಿ ಫಾರ್ ದಿಸ್ ಸೆಷನ್. ಸೊ ಈಗ ದಿ ಸೆಷನ್ ಇಸ್ ಓಪನ್ ಫಾರ್ ಕ್ವೆಶನ್ಸ್. ನಿಮ್ಮ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಇದರಲ್ಲಿ ಕೇಳಿ. ನಿಮ್ಮ ಏನೇ ಈ ಟಾಪಿಕ್ ರಿಲೇಟೆಡ್ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ಆಲ್ದೋ ಕೆಲವರಿಗೆಲ್ಲ ಮುಜುಗರ ಇರ್ಬೋದು, ಮುಜುಗರ ಬಿಟ್ಟಾಗಲೇ ನಿಮಗೆ ಆ್ಯಕ್ಚುಲಿ ಇದಕ್ಕೆ ಸರಿಯಾದ ಸೊಲ್ಯೂಷನ್ ಸಿಗೋದು. ಆಲ್ದೋ ಡಾಕ್ಟರ್ಸ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ಹ್ಯಾವ್ ಅ ಪರ್ಸನಲ್ ಕನ್ಸಲ್ಟೇಷನ್ ವಿತ್ ಹಿಮ್ ಆಸ್ ವೆಲ್. ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಪರ್ಸನಲ್ ಕನ್ಸಲ್ಟ್ ಮಾಡ್ಬೋದು. ಬಟ್ ಈಗ ನಿಮಗೇನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಈ ಟಾಪಿಕ್ ರಿಲೇಟೆಡ್ ಡೌಟ್ಸನ್ನು ನೀವು ಕೇಳ್ಬೋದು. ಚಾಟ್ ಬಾಕ್ಸಲ್ಲಿ ನಿಮ್ಮ ಡೌಟನ್ನು ಕೇಳಿ. ಸೊ ಯಾರೋ ಗ್ರೂಪಲ್ಲಿ ಒಂದು ಕ್ವೆಶನ್ ಇದು ಬಂದಿದೆ. ಸೊ ಐ ವುಡ್ ಲೈಕ್ ಟು Sir, I married since 5 years and we had sex only thrice at the first month of marriage, and I don't know if it was really a physical intimation. My husband is interested in sex because he every day watches porn and likes to stay alone, and he does masturbate while watching it if I have seen it, but he is not at all interested in physical relationship with me. Yes, a pink diamond shaped tablet. He doesn't come to doctor also. What could be the reason ಅಂತ ಹಾಕಿದ್ದಾರೆ. ಸೊ ಯಾರೋ ಹಾಕಿದ್ದಾರೆ. ಈಗ ಇಲ್ಲಿ ನಾನು ಏನು ಹೇಳಿ ಬಯಸ್ತೀನಿ ಅಂತ ಹೇಳಿದ್ರೆ, ಸಿ ಮ್ಯಾರಿಡ್ ಫಾರ್ 5 years, we had only thrice in the first month of marriage. Okay, ಸೊ ನಾವು ಇಲ್ಲಿ ಬೇಸಿಕ್ ಪ್ರಶ್ನೆ ಉದ್ಭವ ಆಗುತ್ತೆ, ನಾನು ಅವ್ರ ಮಧ್ಯೆ ಆಗೋ ರೀತಿಯಲ್ಲಿ ಇಂಟರ್ಕೋರ್ಸ್ ಆಗಿದೆಯಲ್ವೋ ಅಂತ. ವೆರಿ ಮಚ್ ಇಂಪಾರ್ಟೆಂಟ್. I'll tell you because lot of cases come to me. ಡಾಕ್ಟರ್, ನಾನು I went to gynecology, doctor. I'm telling you, I'm not. It's all well educated, well highly placed in jobs and all. Well educated, I'm telling you, very this one. Doctor, ನಾವು 4 ವರ್ಷ ಆಯ್ತು ಮದುವೆ ಆಗಿಂದ ಮಕ್ಕಳಾಗ್ತಿಲ್ಲ. then I went to a doctor. ಡಾಕ್ಟರ್ ನಂಗೆ ಎಕ್ಸಾಮಿನ್ ಮಾಡಿದ್ರು, ಬಟ್ ನನಗೆ ಮಾಡಿಬಿಟ್ಟು ಡಾಕ್ಟರ್ ನಿಮ್ಮಲ್ಲಿ ಇಂಟರ್ಕೋರ್ಸ್ ಆಗಿಲ್ಲ, ಇನ್ನು ವರ್ಜಿನ್ ಅಂತ ಹೇಳಿ ಕಳಿಸು ಡಾಕ್ಟರ್, ನನಗೆ ನಾನು ಏನ್ ಮಾಡ್ಲಿ ಅಂತ ನಾನು ಕೇಳಿದೆ. I get this very frequent occurrence in my practice. So ಏನಾಗುತ್ತೆ, ಇಲ್ಲಿ lot of people they think that they're having sex, but they are not actually. ಸೊ ಯಾವ ಒಂದು ಹಿಸ್ಟ್ರಿ ಡಾಕ್ಟರ್, ಐ ಥಿಂಕ್ 10% ಒಳಗೋಗಿದೆ ಡಾಕ್ಟರ್, 20% ಒಳಗೋಗಿದೆ ಡಾಕ್ಟರ್ ಅಂತ ಹೇಳಿದಾಗ ಸಮಡೊಂದ್ರೆ ದೇ ಆರ್ ನಾನ್ ಕನ್ಸ್ಯೂಮೇಟ್ ಕಪಲ್ಸ್. ನಾವು ಆಗೋ ರೀತಿಯಲ್ಲಿ ಆಗಿಲ್ಲ ಅಂತಾನೆ ಅರ್ಥ. ಸೊ ಅವಾಗ ಇನ್ ದಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ದೇ ಆರ್ ನಾಟ್ ಹ್ಯಾಡ್ ಪ್ರಾಪರ್ ಇಂಟರ್ಕೋರ್ಸ್. ಸೊ ಅವಾಗ ನಾವು then we evaluate them, because it's not like 5 years, it's not like 5 days or 5 weeks or 5 months. It's been 5 years. Of course, pornography ಇರಬಹುದು, that may be a other way of self gratifying, because he's not able to gratify himself with a partner. Getting my point? So ಹಾಗಾಗಿ at some point in the line, people devise their own ways to gratify themselves. They get latched on to masturbatory practices, they get addicted to pornography, all this pornographic consumption ಜಾಸ್ತಿ ಆಗುತ್ತೆ. So this other way, I think it's better way to meet a doctor and get consulted, because ಏನಕ್ಕೆ ಆತರ ಅವರು ಮೀಟ್ ಮಾಡ್ತಾರೆ ಅದು ನೋಡ್ಬೇಕು. ಇಟ್ ಮೇ ಬಿ ಡಿಸೈರ್ ಡಿಸಾರ್ಡರ್ ಅಂತ, ಬಿಕಾಸ್ 5 years a long time. ಯೂಶಲಿ ಏನಾಗುತ್ತೆ, ಆಸ್ ಎ ಟು ಇಫ್ ಇಟ್ ಸೈಕಲಾಜಿಕಲ್, you would have probably ಇದು he would have come back. Things would have been normal by themselves by this time. ಅದೇ ಪ್ರಾಬ್ಲಮ್ ಇನ್ನ ಒಂದು ಪರ್ಸಿಸ್ಟ್ ಆಗ್ತಿದೆ ಅಂತ ಹೇಳಿದಾಗ ಬಹುಶಃ ಏನೋ ಒಂದು ಪ್ರಾಬ್ಲಮ್ ಇರಬಹುದು. ಐ ಥಿಂಕ್ ಇಟ್ಸ್ ಬೆಟರ್ ಟು ಗೆಟ್ ಇವ್ಯಾಲ್ಯೂಟೆಡ್ ಪ್ರಾಪರ್ಲಿ, ಇನ್ ಮೈ ಒಪಿನಿಯನ್.
ಎಸ್, ಅದೇ ನೀವು ತುಂಬಾ ಸ್ಪೆಸಿಫಿಕ್ ಪ್ರಾಬ್ಲಮ್. ಇದನ್ನು ಮೀಟ್ ಮಾಡಿ ಇಬ್ಬರು ಹಸ್ಬೆಂಡ್ ವೈಫ್ ಇಬ್ಬರು ಹೋಗಿ ಮೀಟ್ ಮಾಡಿ ಇದನ್ನು ಅಂದರೆ ನೀವು ಜೊತೆಗೆ ಆ ಡಿಸಿಷನ್ ತೊಗೊಂಡು ಹೋಗ್ಬೇಕು. ಯಾಕಂದರೆ ಈಗ ಮದುವೆ ಆಗಿ ಜಸ್ಟ್ 5 years ಆಗಿದೆ ಅಂದರೆ ಸ್ಟಿಲ್ ದೇರ್ ಇಸ್ ಲಾಟ್ ಆಫ್ ಟೈಮ್. ಇಲ್ಲಿ ತನಕ ನಿಮಗೆ ಪ್ರಾಬ್ಲಿ ಗೊತ್ತಿಲ್ಲದಲೇ ಆಗಿರ್ಬೋದು, ಬಟ್ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ದೇರ್ ಇಸ್ ಅನ್ ಆಪರ್ಚುನಿಟಿ. ಪ್ಲೀಸ್ ಗೋ ಅಂಡ್ ಮೀಟ್ the required doctor. Obviously go and meet Dr. Shashidhar because there are hardly few andrologists available in the city. So ಅವ್ರು ನಾವು ಮೀಟ್ ಮಾಡ್ಬೋದು. ಡೆಫಿನೆಟ್ಲಿ ನಿಮ್ಮ ಜೊತೆ ಎಲ್ಲ ಮಾತಾಡಿ ಒಂದು ಥರೋ ಎವ್ಯಾಲ್ಯೂಯೇಷನ್ ಸೆಷನ್ ಆದಮೇಲೆ ಅವರು ನಿಮಗೆ ಆ್ಯಕ್ಚುಲಿ ಏನು ಮಾಡಬೇಕು ಅಂತ ನಿಮಗೆ ಹೇಳ್ಬೋದು. ಸೊ ಇನ್ನೊಂದು ಕ್ವೆಶನ್ ಇದೆ, ಯಾರೋ ಅನಾನಿಮಸ್ ಅಟೆಂಡಿ ಅಂತ ಹಾಕಿದ್ದಾರೆ. ನನಗೆ 2 ನಿಮಿಷದಲ್ಲಿ ಔಟ್ ಆಗಿಬಿಡುತ್ತೆ, ಶೀಘ್ರ ಸ್ಖಲನ ಸಮಸ್ಯೆ ಇದೆ, ಮದುವೆ ಆಗೋದಕ್ಕೆ ಮುನ್ನ ಹಸ್ತಮೈಥುನ ಅಭ್ಯಾಸ ಇತ್ತು, ಇದಕ್ಕೆ ಪರಿಹಾರ ಸೂಚಿಸಿ ಅಂತ ಹಾಕಿದ್ದಾರೆ. ಅವ್ರಿಗೆ ಏಜ್ ಡೀಟೇಲ್ಸ್ ಏನು ಹಾಕಿಲ್ಲ, ಬಟ್ ಐ ಥಿಂಕ್ ಸೊ ಪ್ರಿಮೆಚರ್ ಎಜಾಕ್ಯುಲೇಷನ್ ಅಂತ ಹೇಳಪ್ಪ ಅಂತ ಹೇಳಿದ್ರೆ, ಈಗ ಇಟ್ಸ್ ಅಬೌಟ್ ದ ಪೀಪಲ್ ಆರ್ ಅಡಿಕ್ಟೆಡ್ ಟು ಮ್ಯಾಸ್ಟರ್ಬೇಷನ್ಸ್. ಸೊ ದ ಬ್ರೈನ್ ಏನಾಗುತ್ತೆ, every act we do is a reflex. So as I told you, there are a lot of patients who don't even masturbate. During childhood, they don't even know how to ejaculate during sex. So people who are addicted to masturbation do excessive masturbations. That particular frequency gets carried on after post marriage also. But sometimes ಏನಾಗತ್ತೆ, ಬಿಫೋರ್ ಮ್ಯಾರೇಜ್ ಏನಾಗುತ್ತೆ, ತುಂಬಾ ಎಕ್ಸೈಟ್ಮೆಂಟ್ ಜಾಸ್ತಿ, ಒಂದು ಕ್ಯೂರಿಯಾಸಿಟಿ ಜಾಸ್ತಿ. ಸೊ ಏನಾಗುತ್ತೆ, ಅಂಡ್ ಮೋರ್ ಓವರ್ ಲೈಕ್ masturbation done in a very clandestine way. ಸೊ ಹಾಗಾಗಿ there's always in a hurry to finish it off. ಅದು ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್ ಇರ್ತದೆ. ಬಟ್ ದೀಸ್ ಥಿಂಗ್ಸ್ ದೇ ಕೈಂಡ್ ಆಫ್ resolve post marriage by itself, because sex is no more an exciting factor post marriage, number one point. Other reasons may be the hormone deficiency, other reasons may be because in infection the prostate gland can also make you ejaculate very soon. So we need to know at what level, but definitely is a treatment. We've always said that, like mankind could never, or humankind could never conquer the timings. I believe it or not, too short a timing is too frustrating, too long a time is too frustrating. It's not always good to expect. I can go on for like 10 minutes. No, a lot of people come, doctor, I think I'm fed up. I think we are fed up. I'm not going to ejaculate. So as long as you are able to keep within a normal, within the range, I think it's happy. So for some people 10 seconds is too long. For some people 10 minutes is too short. Hagagi, so it's ಇಲ್ಲಿ ಏನಾಗುತ್ತೆ, there are people who are happy and in their own zone. So that we need to understand that there's no fixed timings. So hagagi, definitely if it is less than 15 strokes or less than 3 minutes post penetration, or 30 seconds to 3 minutes, you can range. If it's less than that, they penetrate. Doctor, the moment my wife asks me, I ejaculate, severe ejaculation. The moment I penetrate 1 or 2 strokes, I ejaculate, a severe problem. Definitely there needs to be treatment. Premature ejaculation is no way going to affect your fertility, but yes, it can affect the quality of life. That's that. ಎಸ್, ಓಕೆ. ಆ್ಯಂಡ್ ಈಗ ಅದೇ ಮಾಸ್ಟರ್ಬೇಷನ್ ರಿಲೇಟೆಡ್ ಇದನ್ನು ಮಾತಾಡ್ತಿದ್ರಿ. ವಾಟ್ ಆರ್ ದಿ ಪ್ರೋಸ್ ಆ್ಯಂಡ್ ಕಾನ್ಸ್? ಇಸ್ ಇಟ್ ಯೂಸ್ ಅಂದರೆ ಅದರಿಂದ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆಯಾ, ಮಾಡೋದ್ರಿಂದ ತೊಂದರೆ ಇದೆಯಾ, ಮಾಡಬೇಕಾ ಮಾಡಬಾರ್ದಾ, ಯಾರಾದರೂ ಮಾಡ್ತಾ ಇದ್ರೆ? ಸೊ ವಾಟ್ ಈಸ್ ಯುವರ್ ಅಡ್ವೈಸ್ ರಿಗಾರ್ಡಿಂಗ್ ದಿಸ್? ಈಗ ಏನಾಗುತ್ತೆ, ನಾವು ದಿನ ನೀರು ಕುಡಿತೀವಿ, ಓಕೆ, ಯೂರಿನ್ ಹೋಗೇ ಹೋಗ್ತದೆ. ದಿಸ್ ಅ ನ್ಯಾಚುರಲ್ ರಿಫ್ಲೆಕ್ಸ್. ನೀವು ಬೇಡ ಅಂದ್ರೆ ಹೋಗ್ಲೇ ಹೋಗ್ತದೆ, ಬಿಕಾಸ್ ಯು ಬಾಡಿ ಪುಷ್ ಯು ಟು ಯೂರಿನೇಟ್, ನಂಬರ್ 1 ಪಾಯಿಂಟ್. ಹಾಗೆ ಸೊ ಸಿಮಿಲರ್ಲಿ ದ ಸ್ಪರ್ಮ್ಸ್ ಆರ್ ಫಾರ್ಮ್ಡ್ ಎವ್ರಿ ಡೇ. ಸೊ ಹಾಗಾಗಿ ಏನಾಗುತ್ತೆ, ಸಿಮಿನ್ ಇಸ್ ಫಾರ್ಮ್ಡ್. ಇಸ್ ಬೇಸಿಕಲಿ ಗ್ಲ್ಯಾಂಡ್, ಸಲೈವಾ, ನಾವು ಒಂದು ಉಗುಳು ಅಂತ ಏನ್ ಹೇಳ್ತೀವಿ, ಬಂದಾಗ ಇಲ್ಲ ನಾವು ನುಂಗ್ತೀವಿ ಅಂತ ಉಗಿತೀವಿ, ಹಾಗೆ ಉಗಿಲಾರ ನಾವು ನುಂಗ್ತೀವಿ. ಸೊ ಹಾಗಾಗಿ ಏನಾಗ್ತದೆ, masturbation something very healthy, but keep it in the minimum, limited. I would say probably a week in the once, or probably once in 4 to 5 days, not every day. A lot of people who get addicted to masturbations end up with erectile dysfunction because it can damage the structures. There's something called as venous leak dysfunction, where there is no treatment, no medical treatment for that. Venous leak erectile dysfunction. Illa ant helidre, it may end up with, they end up with premature ejaculation in the future. They end up with prostatic infections. It can affect the fertility prospects. Yes, I would say. Otherwise, ಏನು ಮಾಡಲ್ಲ ಅಂತ ಹೇಳಿದ್ರೆ ನಿದ್ದೆನಲ್ಲಿ ಹೋಗ್ತದೆ. ಲಾಟ್ ಆಫ್ ಪೇಷಂಟ್ಸ್ ಕಮ್ ಟು ಮೀ, ಡಾಕ್ಟರ್, ಐ ಥಿಂಕ್ ನೌ ಡೇಸ್ ತುಂಬಾ ನನಗೆ ನಿದ್ದೆಲ್ಲ ಹೋಗ್ತಿದೆ ಡಾಕ್ಟರ್, ಮೈಯೆಲ್ಲ ನನಗೆ ವೀಕ್ ಆಗ್ತಿದೆ ಅಂತ ಹೇಳ್ತಾರೆ. ದಟ್ಸ್ ಕಾಲ್ಡ್ ಡಾರ್ಟ್ ಸಿಂಡ್ರೋಮ್. ಇಟ್ಸ್ ಕಲ್ಚರಲ್ ಡಾರ್ಟ್ ಸಿಂಡ್ರೋಮ್. ಡಾಕ್ಟರ್, ನಿಮ್ಗೆ ಸ್ಪಾಮ್ಸ್ ಹೋಗ್ಬಿಡ್ತಾರೆ, ಫುಲ್ ವೀಕ್ ಆಗ್ಬಿಡ್ತೀನಿ ಅಂತ. ವೆರಿ ಇಟ್ ಕ್ಯಾನ್ ಬಿ ಟ್ರೀಟೆಡ್. ಸೊ ಡಾರ್ಟ್ ಸಿಂಡ್ರೋಮ್ ದಟ್ಸ್ ಅಗೇನ್ ಅ ಡಿಫರೆಂಟ್ the subject ಅದು. ಸೊ ಹಾಗಾಗಿ ಐ ಆಲ್ವೇಸ್ ಅಡ್ವೈಸ್, otherwise, so only one treatment, you continue masturbation once in a week, not every day. Once in 10 days. That's only solution. I think masturbation is pretty healthy. Yes, I don't think so.
it's bad, I would say. Yes, okay. Yes, before we move on to the next question, ಯಾರೋ question, this is not for you, this is actually for me. ಜಯಶೀಲ ರೆಡ್ಡಿ ಅವ್ರು ಕೇಳಿದಾರೆ, ನೀಡ್ ಯುವರ್ ಗೈಡೆನ್ಸ್ ಫಾರ್ weight loss and 10 years ಹೆಂಗರ್ ಅಂತ. ಓಕೆ ಫೈನ್. ಸೊ ನೀವು ಐ ಥಿಂಕ್ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಅನ್ಸುತ್ತೆ. ನಿಮ್ಮ ಬ್ಯಾಚ್ ನಂಬರ್ 35 ಸ್ಟಾರ್ಟ್ ಆಗುತ್ತೆ. ಸೊ ಪ್ರೋಗ್ರಾಮಲ್ಲಿ ನೀವು ಅಟೆಂಡ್ ಮಾಡ್ತಾ ಹೋದರೆ ಯು ವಿಲ್ ನಾಟ್ ಜಸ್ಟ್ ಲೂಸ್ ವೇಟ್, ಯು ವಿಲ್ ನಿಮ್ಮ ಎಲ್ಲ ಪ್ಯಾರಾಮೀಟರ್ಸು ಸ್ಲೋಲಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಿಮ್ಮ ಬ್ಯಾಚ್ 35 ಇನ್ನೂ ಸ್ಟಾರ್ಟ್ ಆಗಿಲ್ಲ. 35 ಬ್ಯಾಚ್ ಈ ಮಂತ್ ಎಂಡಲ್ಲಿ ಅಥವಾ ಫಸ್ಟ್ ವೀಕ್ ಆಫ್ ಜುಲೈಲಿ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ನಿಶ್ಚಿತ, ಶಿ ವಿಲ್ ಟೆಲ್ ಯು ಯಾವಾಗ ಆಗುತ್ತೆ ಅಂತ. ಸೊ ಆ ಬ್ಯಾಚ್ ಸ್ಟಾರ್ಟ್ ಆದಮೇಲೆ ಅದರಲ್ಲಿ ಏನು ಹೇಳ್ತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಿ, ಡೆಫಿನೆಟ್ಲಿ ವಿಲ್ ಬಿ ಏಬಲ್ ಟು ಲೂಸ್ ವೇಟ್ ಆ್ಯಂಡ್ ಇಂಪ್ರೂವ್ ಯರ್ ಹೆಲ್ತ್. 10 years ಹೆಂಗಾಗೂ ಕಾಣ್ಬೋದು, ಅದಕ್ಕೆ ಟೈಮ್ ಆಗುತ್ತೆ ಡೆಫಿನೆಟ್ಲಿ. ಮೆನಿ ಪೀಪಲ್ ಹ್ಯಾವ್ ಅಚೀವ್ಡ್ ದಿಸ್. ಸೊ ಡೆಫಿನೆಟ್ಲಿ ಇಟ್ಸ್ ಎ ಪ್ರೋಸೆಸ್. ಸೊ ಎಲ್ಲದಕ್ಕೂ ಒಂದು ಪ್ರೋಸೆಸ್ ಇದೆ. ಅದು ಸೆಷನ್ ಪ್ರೋಗ್ರಾಮ್ ನಿಮ್ಮ ಬ್ಯಾಚ್ ಸ್ಟಾರ್ಟ್ ಆದಮೇಲೆ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ನೀವು ಡೆಫಿನೆಟ್ಲಿ ಅಚೀವ್ ಮಾಡ್ಬೋದು. ಎಸ್ ಫೈನ್. ಆ್ಯಂಡ್ ಈ ಇದರಲ್ಲಿ ಸೊ ಇನ್ ಮೈ ಓನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಫ್ ಡೂಯಿಂಗ್ ದಿಸ್ ಲಿವ್ ಟು 100 ಪ್ರೋಗ್ರಾಮ್ಸ್, ಸೊ ಯಾವುದೇ ಮೆಡಿಕಲ್ ಪ್ರಾಬ್ಲಮ್ ನಾವು ಜನರಲಿ ಹೇಳ್ತಿರ್ತೀವಿ, ಅಂದರೆ ಈಗ ಡಯಾಬಿಟಿಸ್ ತಗೊಳ್ಳಿ, ಹೈಪರ್ಟೆನ್ಷನ್ ತಗೊಳ್ಳಿ, ಅಥವಾ ಬೇರೆ ಯಾವುದೋ ತಗೊಂಡ್ರೆ, ಈವನ್ ಇನ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಲ್ಲಿ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಸ್ ಆಲ್ವೇಸ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಸೊ ಫಾರ್ ಮೋಸ್ಟ್ ಮೆಡಿಕಲ್ ಪ್ರಾಬ್ಲಮ್ಸ್ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಸ್ ಆಲ್ವೇಸ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್. ಸೊ ಆ್ಯಕ್ಚುಲಿ ಬಟ್ ಈ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಇದನ್ನು ಏನಕ್ಕೆ ಮಾಡಬೇಕು, ಯಾವ ರೀತಿ ಮಾಡ್ಬೋದು, ನಮ್ಮ ಡೈಲಿ ರುಟೀನಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಆ್ಯಂಡ್ ವಾಟ್ ಈಸ್ ಡಯಟಲ್ಲಿ ಹೌ ಟು ಇನ್ಕಾರ್ಪೊರೇಟ್ ಅ ಬ್ಯಾಲೆನ್ಸ್ ಡಯಟ್, how to increase your physical activity, what kind of exercise has to be done, how to improve your sleep, all those things. So general advice ella kodtare, and that is where our program comes into picture. So we train people in a very systematic way. Programs on the we do a 9 weeks program followed by a 3 weeks fasting program. So basically a 12-week program ಅಲ್ಲಿ we train people in a very scientific way, ಇದನ್ನೆಲ್ಲ ಯಾವ ರೀತಿ ಅಚೀವ್ ಮಾಡಬೇಕು ಅಂತ. And till now we have been able to do 34 batches. So ಈಗ 35th batch start ಆಗ್ತದೆ. So I think we have trained more than 3,000 people till now, and the results have been very good. And ಸುಮಾರು ಜನ ಇವತ್ತಿನ ಸೆಷನ್ ಅಟೆಂಡ್, ನೀವು ನಮ್ಮ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ಮೇಲೆ ಇವೆಲ್ಲ ಕಲ್ತು ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ನಿಮ್ಮ ಪ್ಯಾರಾಮೀಟರ್ಸ್, ನಿಮ್ಮ ವೆಯ್ಟ್ ಕಮ್ಮಿ ಆಗಿರ್ಬೋದು, ನಿಮ್ಮ ವೇಸ್ಟ್ ಸರ್ಕಂಫರೆನ್ಸ್ ಕಮ್ಮಿ ಆಗಿರುತ್ತೆ, ನಿಮ್ಮ ಶುಗರ್ ಲೆವೆಲ್ಸ್ ಏನಾದರೂ ಬಾರ್ಡರ್ ಲೈನ್ ಬಂದಿದ್ರೆ ಅದು ನಾರ್ಮಲ್ ಆಗುತ್ತೆ, HbA1c ಕಮ್ಮಿ ಆಗಿರುತ್ತೆ, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ, ನಿಮ್ಮ BP ಕಮ್ಮಿ ಆಗಿರುತ್ತೆ. ಸೊ ಇದೆಲ್ಲ ಕಮ್ಮಿ ಆಗಿರೋದ್ರಿಂದ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಫ್ಯೂಚರ್ಲಿ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗುತ್ತೆ. ಅಂದರೆ ಇದನ್ನು ನಾವು ಬಂದ ಮೇಲೆ ಮಾಡಬೇಕು ಅಂತ ಇಲ್ಲ, ಬರೋದಕ್ಕಿಂತ ಮುಂಚೆನೂ ನಿಮ್ಮ ಹೆಲ್ತನ್ನು ಚೆನ್ನಾಗಿ ಇಟ್ಕೊಂಡ್ರೆ ಈ ರೀತಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಬಿಕಾಸ್ ಡಾಕ್ಟರ್ ಶಶಿಧರ್ ಅವ್ರು ಹೇಳ್ದಂಗೆ ದಿಸ್ ಇಸ್ ಆಲ್ಸೋ ಎ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಅಂದರೆ ಟು ಲಾರ್ಜ್ ಎಕ್ಸ್ಟೆಂಟ್, ಆಲ್ದೋ ಕೆಲವು ಒಂದು 20-30% ಕೇಸಸಲ್ಲಿ ಏನೋ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ ಇರ್ಬೋದು, ಬಟ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡಿದ್ರೆ, ಆ್ಯಂಡ್ ಪ್ರೆಸೆಂಟ್ ಡೇ ಲೈಫ್ ಸ್ಟೈಲಲ್ಲಿ ಇಂದನೇ ಇದು ಸುಮಾರು ಬರ್ತಿರೋದು. ಸೊ ಅದು ಭಾಳ ಇಂಪಾರ್ಟೆಂಟು. ಆ್ಯಂಡ್ ನಿಮ್ಮ ಇದರಲ್ಲಿ ಬಂದಾಗ ಎಸ್ಪೆಷಲಿ ಈಗ ಕೆಲವರೆಲ್ಲ ಬರ್ತಾರೆ, ಆ್ಯಂಡ್ ಹೌ ಮೆನಿ ಆಫ್ ಯು ಆರ್ ಆ್ಯಕ್ಚುಲಿ ವಿಲ್ಲಿಂಗ್ ಟು ಡೂ ದಿಸ್. ಏನಕ್ಕೆ ಅಂದರೆ ಎಲ್ಲರಿಗೂ ಈಸಿ ಸೊಲ್ಯೂಷನ್ ಬೇಕು. ಈಗ ಬರ್ತಾರೆ, ಅವ್ರಿಗೆ ನಮಗೆ ಒಂದು ಈಸಿ ಸೊಲ್ಯೂಷನ್ ಕೊಡಿ, ಒಂದು ಮಾತ್ರೆ ಬರ್ಕೊಟ್ಬಿಡಿ, ಅಥವಾ ನಮಗೇನೋ ವೈಗ್ರಾ ಟ್ಯಾಬ್ಲೆಟ್ ಬರ್ಕೊಡಿ, ಬಿಕಾಸ್ ಇಟ್ ಇಸ್ ಈಸಿ ಟು ಪಾಪ್ ಎ ಪಿಲ್ ಅಲ್ವಾ. ಸೊ ಇದನ್ನೆಲ್ಲ ಮಾಡಬೇಕು, ಡಯಟಲ್ಲಿ ಚೇಂಜ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಎಲ್ಲರಿಗೂ ಕಷ್ಟ ಇದೆ. ಸೊ ಸೊ ನೀವು ಹೇಳಿದಾಗ ಇದನ್ನೆಲ್ಲ ಮಾಡಿದ್ರೆ ಸರಿ ಹೋಗುತ್ತೆ ಅಂದಾಗ ಸೊ ಅವ್ರ ರೆಸ್ಪಾನ್ಸ್ ಯಾವ ರೀತಿ ಇರ್ತದೆ ಅಂದರೆ, ಆರ್ ಪೀಪಲ್ ವಿಲ್ಲಿಂಗ್ ಟು ಡೂ ಆಲ್ ಆಫ್ ದಿಸ್ ಪ್ರೊವೈಡೆಡ್ ಇಫ್ ದೇ ಅಂಡರ್ಸ್ಟ್ಯಾಂಡ್ ಇದನ್ನು ಮಾಡಿದ್ರೆ ಅದೆಲ್ಲ ಸರಿ ಹೋಗುತ್ತೆ ಅಂತ, ಅಥವಾ ಸ್ಟಾರ್ಟಿಂಗ್ ನನಗೆ ಮೆಡಿಸಿನ್ಸ್ ಕೊಟ್ಬಿಡಿ, ಅಥವಾ ಸ್ಟಾರ್ಟಿಂಗ್ ನನಗೆ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಬಿಡಿ, ಅಥವಾ ಏನೋ ಒಂದು ಸರ್ಜರಿ ಇದ್ರೆ ಅದನ್ನು ಮಾಡಿಬಿಡಿ ಅಂತಾರ. ಹೌ ಇಸ್ ದಿ ರೆಸ್ಪಾನ್ಸ್ ಆಫ್ ಪೀಪಲ್ ಹೂ ಆ್ಯಕ್ಚುಲಿ ಕಮ್ ವಿತ್ ಸೀರಿಯಸ್ ED, ವಿಚ್ ಇಸ್ ಆ್ಯಕ್ಚುಲಿ ಮಚ್ ನಾಟ್ ಎಕ್ಸ್ಪೆಕ್ಟೆಡ್ ಫಾರ್ ದರ್ ಏಜ್. ಫಾರ್ ಎಕ್ಸಾಂಪಲ್ 30-40 ವರ್ಷಕ್ಕೇ ಆಗ್ಬಿಟ್ಟಿದೆ. ಕೇಳಿಲ್ಲ. ಈಗ ಒಬ್ಬ ಮನುಷ್ಯ ನನಗೆ ಪ್ರಾಬ್ಲಮ್ ಇದೆ ಅಂತ ಡಾಕ್ಟ್ರು ಕನ್ಸಲ್ಟ್ ಮಾಡೋದಿದೆ ದೊಡ್ಡ ಧೈರ್ಯ. ಆಕ್ಚುಲಿ ಅದು ಸಾಹಸ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಒಬ್ಬ ಮನುಷ್ಯ ಅಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಅವ್ನ್ ಸ್ವಂತ ಪ್ರೇರಣೆಯಿಂದ ಬಂದಿರ್ಲಿಕ್ಕಿಲ್ಲ ಅದು, ಬಿಕಾಸ್ ಇಟ್ಸ್ ಅಫೆಕ್ಟಿಂಗ್ ದಿ ಪರ್ಸನಲ್ ಲೈಫ್. ಗೆಟಿಂಗ್ ಮೈ ಪಾಯಿಂಟ್. ಅವ್ನು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ವೈಫ್ ಇಸ್ ಗೋಯಿಂಗ್ ಟು ಪ್ರಾಬ್ಲಿ ಟೇಕಿಂಗ್ ಫಾರ್ ಟಾಸ್ಕ್. ಹಾಗಾಗಿ he will do everything is possible within his purview to get treated. And I believe probably, people are unmarried. They see that the point here is understand that now erectile dysfunction is not anymore erectile dysfunction ಆಗಲಿ ಅಥವಾ infertility. They are not post marriage diagnosis. ಈ ಮದುವೆ ಆದ್ಮೇಲೆ ಮಕ್ಕಳು ಟ್ರೈ ಮಾಡ್ತಾರೆ, ಆಗ್ಲಿಲ್ಲ, ಓಕೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಮದುವೆ ಆದ್ಮೇಲೆ ಇಂಟರ್ಕೋರ್ಸ್ ಟ್ರೈ ಮಾಡ್ತಾರೆ, ಆಗ್ಲಿಲ್ವಾ, ಇಟ್ಸ್ ಕಾಲ್ಡ್ ಆಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ಬಟ್ ನಾವು ಈಗ ಪರಿಸ್ಥಿತಿ ಚೇಂಜ್ ಆಗಿದೆ, ಈಗ ಬದಲಾವಣೆ ಆಗಿದೆ ಈಗ.
most of the patients are sexually active before marriage. Hmm. So they know the deficiencies. So ಏನಾಗುತ್ತೆ ಈಗ otherwise I've always seen that people who don't, now it's always with the reference they come to the doctor. Either it's not affected their, it has affected the personal life, affected the relationship, so that they have come to the doctor. So ಹಾಗಾಗಿ I think more when I give them the advice to probably improve the lifestyle, and they promptly advise it, they promptly take care of it, especially people ED with definitely with the hanging sword, they will do it. People who with ED who are trying for babies, they have to do it, and they've seen, and promptly they follow it, and especially they do well. Otherwise, I think nowadays younger age group, if I say obesity means like what, between say around 24 years to 30 years or 32 years, they're so young. Obesity and children minimum they are like around 112, 123 kgs. 123 kgs minimum now obesity ಅಂದ್ರೆ 80 plus 90 plus, no 90 plus ಹತ್ರ ಏನಿಲ್ಲ, they are like minimum of around 94, 98, 123, 134 kgs. It's a huge task. If obesity is not just that they're morbid obesity, not just mild, it's morbid obesities. So I think definitely it has a major role to play in coming out of the problem. Yes, fine. ಎಸ್, ಓಕೆ, ಥ್ಯಾಂಕ್ ಯು. ಬೇರೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಬಿಫೋರ್ ವಿ ಕ್ಲೋಸ್ ದ ಸೆಷನ್ 1 or 2 ಕ್ವೆಶನ್ಸ್ ತಗೋಬೋದು. ಆ್ಯಂಡ್ ಐ ನೋ ದಿಸ್ ಇಸ್ ನಾಟ್ ಅ ವೆರಿ ಈಸಿ ಕೈಂಡ್ ಆಫ್ ಅ ಟಾಪಿಕ್. ಯೂಶಲಿ ನಮ್ಮ ಇದರಲ್ಲಿ ಭಾಳ ಕ್ವೆಶನ್ಸ್ ಬರ್ತಾ ಇರುತ್ತೆ. ಅಂದರೆ ಈ ರೀತಿ ನಾವೇನೋ ಸೆಷನ್ ಮಾಡಿದಾಗ ಇವತ್ತು ಕ್ವೆಶನ್ಸ್ ಕಮ್ಮಿ ಇದೆ. ಐ ನೋ ನಾಟ್ ಮೆನಿ ಪೀಪಲ್ ಮೈಟ್ ಬಿ ವಿಲಿಂಗ್ ಟು ಆಸ್ಕ್ ಕ್ವೆಶನ್ಸ್ ಇನ್ ಓಪನ್ ಫಾರಮ್. ದಟ್ಸ್ ಓಕೆ, ಐ ಕ್ಯಾನ್ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಬಟ್ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇದ್ದರೆ, ಆಲ್ದೋ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ನ ಕಂಪ್ಲೀಟ್ ನಾವು ನಮ್ಮ ಪ್ರೋಗ್ರಾಮಲ್ಲಿ ಟ್ರೈನ್ ಮಾಡ್ತೀವಿ. ಅದಾದಮೇಲೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಕನ್ಸಲ್ಟ್ ಸ್ಪೆಷಲಿಸ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಫೀಲ್ಡ್, ಬಿಕಾಸ್ ದೇ ಆರ್ ಟ್ರೈನ್ಡ್. ಸೊ ಡೇ ಇನ್ ಡೇ ಔಟ್ ಬೆಳಗಿಂದ ಸಂಜೆ ತನಕ ಇದನ್ನೇ ಮಾಡೋದು, ಇದೇ ರೀತಿ ಪೇಷಂಟ್ಸ್ ನೋಡೋದು, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಅವ್ರಿಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಈ ರೀತಿ ಎಕ್ಸ್ಪರ್ಟ್ಸನ್ನು ನಮ್ಮ ಸೆಷನ್ಸಲ್ಲಿ ನಾವು ಕರೆಸಿ ಎಲ್ಲರಿಗೂ ಇದರಿಂದ ಬೆನಿಫಿಟ್ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಸೆಷನ್ಸನ್ನು ಮಾಡ್ತೀವಿ. ಸೊ ಡಾಕ್ಟರ್ ಶಶಿಧರ್ ಇಸ್ ಅವೈಲೇಬಲ್ ಫಾರ್ ಕನ್ಸಲ್ಟೇಷನ್. ಆಲ್ ದ ಗ್ರೂಪಲ್ಲಿ ವಿ ವಿಲ್ ಶೇರ್ ಆಲ್ ದ ಡೀಟೇಲ್ಸ್ ಇನ್ ದ ಗ್ರೂಪ್. ಎಲ್ಲ ಗ್ರೂಪಲ್ಲೂ ಅವ್ರು ಎಲ್ಲಿ ಸಿಗ್ತಾರೆ, ಏನು ಕತೆ, ಆ್ಯಂಡ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಇಫ್ ಇಟ್ ಆಲ್ ಯು ವಾಂಟ್ ಅ ಕನ್ಸಲ್ಟೇಷನ್, ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಶೇರ್ಡ್ ಇನ್ ದ ಗ್ರೂಪ್. ಸೊ ಯು ಕ್ಯಾನ್ ಕನ್ಸಲ್ಟ್ ಹಿಮ್. ಅವ್ರದ್ದು ಕ್ಲಿನಿಕ್ ಇಂದಿರಾನಗರದಲ್ಲಿದೆ. ಇಟ್ಸ್ ಕಾಲ್ಡ್ ಆಂಡ್ರೂ ಪ್ಲಸ್, ಆ್ಯಂಡ್ ಈಸ್ ಕನ್ಸಲ್ಟೆಂಟ್ ಅಟ್ ಮಣಿಪಾಲ್ ಹಾಸ್ಪಿಟಲ್, ಮೇನ್ ಮಣಿಪಾಲ್, ಓಲ್ಡ್ ಏರ್ಪೋರ್ಟ್ ರೋಡ್. ಸೊ ಇವತ್ತಿನ ಸೆಷನ್ ನಿಮಗೆ ಅದ್ರ ಬಗ್ಗೆ ಅರಿವಾಗಿದೆ, ಈ ರೀತಿಯ ಒಂದು ಸ್ಪೆಷಾಲಿಟಿ ಇದೆ ಅಂತ. ಸೊ ಡೆಫಿನೆಟ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ವಿತೌಟ್ ಎನಿ ಹೆಸಿಟೇಷನ್ ಬೇಗ ಹೋಗಿ ತೋರಿಸಿದ್ರೆ, ಬಿಕಾಸ್ ಅರ್ಲಿ ಸ್ಟೇಜಸಲ್ಲಿ ಯಾವುದೇ ಪ್ರಾಬ್ಲಮ್ ಆಗ್ಬೋದು, ಬರೀ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಲ್ಲ, ಎನಿ ಮೆಡಿಕಲ್ ಪ್ರಾಬ್ಲಮ್ ಫಾರ್ ದಟ್ ಮ್ಯಾಟರ್, ಅರ್ಲಿ ಸ್ಟೇಜಲ್ಲಿ ನೀವು ಕನ್ಸಲ್ಟ್ ಮಾಡಿದ್ರೆ ಅದನ್ನು ಸರಿ ಮಾಡೋ ಚಾನ್ಸಸ್ ಸಿಗ್ನಿಫಿಕೆಂಟ್ಲಿ ಜಾಸ್ತಿ ಇರುತ್ತೆ. ಸೊ ವಿತ್ ದಿಸ್, thank you, Dr. Shishidhar, for taking your time from your busy practice. I can see ನಿಮಗೆ mostly clinically already ಜನ ವೇಟ್ ಮಾಡ್ತಿರ್ಬೋದಾರ, I don't know. And definitely thank you for taking time and taking a session for the Live 200 community. ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ನನ್ಕಿಂತ ನೀವು ಡೂಯಿಂಗ್ ಅ ಬೊಹೆಮಿಯನ್ ಟಾಸ್ಕ್ ಇದೆ, ಯಾಕಂದ್ರೆ ಯು ಆರ್ ಆನ್ ಅ ಕೈಂಡ್ ಆಫ್ ಕ್ರೂಸೇಡ್ ಅಗೇನ್ಸ್ಟ್ ಬ್ಯಾಡ್ ಹೆಲ್ತ್ ಲೈಫ್ ಸ್ಟೈಲ್ ಅಂತ ಹೇಳ್ಬಹುದು. ಕ್ರೂಸೇಡರ್. I think that's better, like you're giving some to the community, and you're making the community more healthy, and that is something is very commendable. And yes, I mean, thanks for the opportunity. Thanks for all the panelists for my patient hearing, and also for the comments. Thank you so much. Yes, fine. Thank you, ಎಲ್ಲರಿಗೂ.